ನಮ್ಮ ಪರಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಂಜೆ ವೇಳೆಕ್ಕಾಗಿ ನಿಮ್ಮನ್ನ ನಾವೆಲ್ಲರೂ ಒಂದಾಗಿ ಸೇರಿ ನಿಮ್ಮನ್ನ ಸ್ತೋತ್ರ ಮಾಡುತ್ತೇವೆ. ನಿಮ್ಮ ಮಹಾಕೃಪೆಯಿಂದ ನಿಮ್ಮ ಮಕ್ಕಳಾದ ನಮ್ಮನ್ನು ನಿಮ್ಮ ಕಣ್ಣಿನ ಮಣಿಯಂತೆ ಕಾದು ಕಾಪಾಡಿ ಈ ದಿನದವರೆಗೆ ನಮ್ಮನ್ನ ನಿಮ್ಮ ಮಗನ ಹೆಜ್ಜೆ ಜಾಡದಲ್ಲಿ ನಡೆಸ್ತಾ ಬರೋದಕ್ಕಾಗಿ ನಿಮ್ಗೆ ಕೋಟಿ ಸ್ತೋತ್ರಗಳನ್ನ ನಾವೆಲ್ಲರೂ ಸೇರಿ ನಿಮ್ಗೆ ಸಲ್ಲಿಸ್ತೇವೆ. ತಂದೆ ದೇವರೇ, ಈ ಕೂಟವನ್ನ ಆಶೀರ್ವದಿಸಬೇಕಂತ ನಾವು ಪ್ರಾರ್ಥಿಸರಾಗಿದ್ದೇವೆ. ಈ ಕೂಟದಲ್ಲಿ ನಮ್ಗಿರುವಂತ ಸಂದೇಹಗಳು, ನಮ್ಗಿರುವಂತ ಎಲ್ಲ ವಿಧವಾದ ಸಂದೇಹಗಳನ್ನ ನಿಮ್ಮ ಪಾದದಲ್ಲಿ ಒಪ್ಪಿಸ್ತಾ ಇದ್ದೀವಿ. ನೀವೇ ನಮ್ಮನ್ನ ನಿಮ್ಮ ಸತ್ಯ ಮಾರ್ಗದಲ್ಲಿ ನಡೆಸ್ಬೇಕಂತ ನಾವು ಪ್ರಾರ್ಥಿಸರಾಗಿದೆ. ತಂದೆಯೇ, ನೀವು ನಾವು ಒಳ್ಳೆ ಕುರುಬನಾಗಿದ್ದೀರಿ. ಕರ್ತನು ನನ್ನ ಕುರುಬನು, ನಾನು ಕೊರತೆ ಪಡೆಯುವಂತ ನಾನು ಓದುವಂತ ವಾಕ್ಯದ ಪ್ರಕಾರ ನೀವು ನಮ್ಮನ್ನ ನಿಮ್ಮ ಸತ್ಯ ಮಾರ್ಗದಲ್ಲಿ ನಡೆಸ್ಬೇಕಂತ ನಾವು ಪ್ರಾರ್ಥಿಸರಾಗಿದ್ದೇವೆ. ವಿಶೇಷವಾಗಿ ಇಲ್ಲಿರುವಂತ ಎಲ್ಲಾ ಸಹೋದರ ಸಹೋದರರನ್ನ ನಿಮ್ಮ ಪಾದಕ್ಕೆ ಒಪ್ಪಿಸ್ತಾ ಇದ್ದೀವಿ. ಎಲ್ಲರಿಗೂ ನಿಮ್ಮ ಪವಿತ್ರಾತ್ಮನ ಕೊಟ್ಟು ನಿಮ್ಮ ಆತ್ಮಿಕ ವಚನಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಕೃಪೆ ಮಾಡ್ಬೇಕಂತ ಪ್ರಾರ್ಥಿಸರಾಗಿದೆ. ತಂದೆಯೇ, ಈ ಕೂಟದ ಆದಿಯಿಂದ ಅಂತ್ಯದವರೆಗೆ ನಿಮ್ಮ ಪ್ರಸನ್ನತೆ ಮತ್ತು ನಿಮ್ಮ ಪವಿತ್ರಾತ್ಮದ ಒಂದು ಇದು ಲೀಡಿಂಗ್ ಇದ್ಕೊಂಡು ನಮ್ಮನ್ನು ನಡೆಸ್ಬೇಕಂತ ಈ ಪ್ರಾರ್ಥನೆಯನ್ನ ನಮ್ಮ ಕರ್ತನ ನಮ್ಮ ರಕ್ಷಕನಾಗಿರುವ ಯೇಸು ಸ್ವಾಮಿ ನಾಮದಲ್ಲಿ ಬೇಡವರಾಗಿದ್ದೇವೆ ತಂದೆಯೇ, ಆಮೇನ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡ್ತೀನಿ ಫಸ್ಟೇ. ಯಾಕೆಂತಂದ್ರೆ ಇದ್ರಲ್ಲಿ ಡಿಸ್ಕಷನ್ ಆಗ್ಬೇಕಾದ್ರೆ ಸುಮ್ಮನೆ ಗಜ ಗಜ ಅಂತ ಆಗದ್ಬೇಡ. ಸೊ ಅದಕ್ಕೆ ನಿಮ್ಗೆ ನಾನು ಹೇಳಿರೋಂಥ ರೀತಿಯಲ್ಲಿ ಯಾರಂತ ಸಹೋದರ ಸಹೋದರಿಗಳೆಲ್ಲ ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳಿದಾರೆ ಅವರೆಲ್ಲ ನಮ್ಗೆ ಆಲ್ರೆಡಿ ವಾಟ್ಸಪ್ ಮಾಡಿದ್ದಾರೆ ಅದರ. ಸೊ ಇಂದ ದಯವಿಟ್ಟು ಯಾರು ವಾಟ್ಸಪ್ ಮಾಡಿಲ್ವೋ ಇಮಿಡಿಯೇಟ್ ಆಗಿ ವಾಟ್ಸಪ್ ಮಾಡಕ್ಕೆ ಶುರು ಮಾಡ್ರಿ, ಓಕೆನಾ? ನಿಮ್ ಪ್ರಶ್ನೆಗಳೇನಿದೆ ಅಂತ. ಆಮೇಲೆ ಸಿಸ್ಟರ್ ನೀವು ಕೇಳಿಸ್ತಾ ಇಲ್ಲ ಅಂದ್ರೆ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗಕ್ಕೆ ಸ್ವಲ್ಪ ಮೂವ್ ಆಗಿ, ಓಕೆನ್ರಾ? ಆಮೇಲೆ ಸೆಂಟ್ರಲ್ಲಿ ಯಾರು ಏನು ಮಾತಾಡಕ್ ಹೋಗ್ಬಾರ್ದು. ಯಾರೊಬ್ರು ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ಆ ಪ್ರಶ್ನೆಗೆ ನಾವು ಸಹೋದರಗಳೆಲ್ಲ ಸೇರಿ ಉತ್ತರ ಕೊಡೋವರೆಗೂ ತಾಳ್ಮೆಯಿಂದ ಕೇಳಬೇಕು. ಅದೇ ಪ್ರಶ್ನೆ ನಿಮ್ಮ ಹತ್ರ ಇತ್ತು ಅಂತಂದ್ರೆ ತಿರ್ಗಾ ಅದೇ ಪ್ರಶ್ನೆ ಕೇಳಕ್ ಹೋಗ್ಬೇಡಿ, ಆಯ್ತಾ? ಆಮೇಲೆ ನಿಮ್ಮ ಪ್ರಶ್ನೆಗಳು ಏನಿತ್ತು ಅಂತಂದ್ರೆ ಇದು ನಮ್ಮ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರ್ಬೇಕು ಮೊದಲನೇದಾಗಿ, ಆಯ್ತಾ? ಆಮೇಲೆ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರ್ಬೇಕು. ಸೆಕೆಂಡು ರಿಪಿಟೇಷನ್ ಇರಬಾರ್ದು. ಆಮೇಲೆ ಯಾರೋ ಒಬ್ರು ಸಹೋದರು ಮಾತಾಡ್ತಾ ಇರ್ಬೇಕು ಅಥವಾ ಸಹೋದರಿ ಮಾತಾಡ್ತಾ ಇರ್ಬೇಕಾದ್ರೆ ಸೆಂಟ್ರಲ್ಲಿ ಯಾರೋ ಇಂಟರ್ಫಿಯರ್ ಮಾಡಕ್ ಹೋಗ್ಬಿಡಿ, ಸಮಾಧಾನ ಫಸ್ಟ್ ಪೂರ್ತಿ ಕೇಳಿ. ಆಮೇಲೆ ನಾವ್ ಹೇಳಂತ ಮಾತುಗಳನ್ನ ನೀವು ಸತ್ಯವೇದ ಅಂತ ತೆಗ್ದಿ ಸತ್ಯವೇದಲ್ಲಿ ನೀವೇನ್ ಮಾಡ್ಬೇಕು, ಕ್ಲೀನಾಗಿ ಅದನ್ನ ಗ್ರಹಿಸ್ಕೊಳೋರಾಗಿರ್ಬೇಕು. ಫಸ್ಟ್ ಮೇನ್ ಆಗಿ ಸತ್ಯವೇದ ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅದನ್ನ ಅಕ್ಸೆಪ್ಟ್ ಮಾಡೋರಾಗಿರ್ಬೇಕು, ಆಯ್ತಾ? 3ನೇ ಪಾಯಿಂಟ್. 4ನೇ ಪಾಯಿಂಟ್ ಏನು ಅಂತಂದ್ರೆ ನೋಡಿ, ನಮ್ಗೆ ಹಲವಾರು ಕಲ್ಪನೆಗಳಿದೆ ಏನ್ರಿ. ನಾವು ಸತ್ಯಕ್ಕೆಲ್ಲ ಬರೋದಕ್ಕಿಂತ ಮುಂಚೆ ನಮ್ಗೆ ಎಲ್ಲಾರ್ಗು ಏನಾಗಿತ್ತು, ಒಂದೊಂದಲ್ಲ ಒಂದು ಆಲೋಚನೆಗಳೇನಾಗಿತ್ತು ಅಲ್ಲಿತ್ತು ಅಲ್ವರ. ಸೊ ಉದಾಹರಣೆ ನೋಡ್ಬೇಕಾದ್ರೆ ನಾವೆಲ್ಲ ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ನಾವೇನ್ ತಿಳ್ಕೊಂಡಿದ್ರಿ, ನಮ್ ದೇವ್ರು ಮೂರ್ ದೇವ್ರು ಅಂತ ತಿಳ್ಕೊಂಡಿದ್ರಿ. ಸತ್ಯಕ್ಕೆ ಬಂದ್ಮೇಲೆ ನಮ್ಗೆ ಏನ್ ಗೊತ್ತಾಯ್ತು, ನಮ್ ದೇವ್ರು ಮೂರಲ್ಲಿ ಒಬ್ರು ದೇವರು, ಒಬ್ರಲ್ಲಿ 3 ದೇವರು ಅಂತ ಇಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಒಬ್ಬೇ ಸರ್ವಶಕ್ತನಾಗಿರೋ ದೇವರು, ಆಮೇಲೆ ಯೇಸು ಕ್ರಿಸ್ತನು ಆತನ ಮಗನು, ಪವಿತ್ರಾತ್ಮ ಆತನ ಶಕ್ತಿ ಅಂತ ನಮ್ಗೆ ಗೊತ್ತಾಗಿ ಮೇಲೆ ನಾವೇನ್ ಮಾಡಿದ್ರಿ, ನಮ್ಮ ಆಲೋಚನೆಗಳನ್ನ ಸತ್ಯವೇದ ಪ್ರಕಾರ ನಾವೇನ್ ಮಾಡಿದ್ರಿ, ನಾವು ತಿರ್ಸ್ಕೊಂಡ್ರಿ. ಅದರ ಆ ರೀತಿ ದೇವ್ರ ಮಕ್ಕಳು ಏನಾಗಿರ್ಬೇಕು ಅಂತಂದ್ರೆ ಮೊದಲನೇದಾಗಿ ಸತ್ಯವೇದ ಏನ್ ಹೇಳ್ತದೋ ಅದು ನಮ್ಗೆ ಎಷ್ಟೇ ಒಂದು ಆಲೋಚನೆಗೆ ಅದು ಆಪೋಸಿಟ್ ಆಗಿರ್ಲಿ, ನಾವು ನಂಬಿರೋದಕ್ಕೆ ಅದು ವಿರುದ್ಧವಾಗಿದ್ರು ಸರಿ, ಮೊದಲು ದೇವ್ರ ಮಕ್ಳು ಮಾಡ್ಬೇಕಂತ ಕರ್ತವ್ಯ ಏನು ಅಂತಂದ್ರೆ ಫಸ್ಟ್ ವಾಕ್ಯಕ್ಕೆ ಏನಾಗಿರ್ಬೇಕು, ಅದರಿಂದ ಮೈಕ್ ಸ್ವಲ್ಪ ಹತ್ರ ಇಟ್ಕೊಳ್ಳಿ ರಾಜಬದ್ದರ್. ಓಕೆ, ಕೇಳಿಸಿದ್ಯಾ? ರೈಟ್, ಸರಿ, ಓಕೆ. ಸರಿ, ನೋಡ್ಬೇಕಾದ್ರೆ ಏನ್ರಿ ನಾವೇನ್ ಮಾಡ್ಬೇಕು ಅಂದ್ರೆ ವಾಕ್ಯಕ್ಕೆ ಫಸ್ಟ್ ಏನಾಗಬೇಕು, ಒಬ್ರಿಯಂಟ್ ಆಗಿರ್ಬೇಕು. ಸತ್ಯವೇದ ಹಿಂಗ್ ಹೇಳ್ತದ ಅದು ನಮ್ಮ ಆಲೋಚನೆಗೆ ವಿರುದ್ಧವಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕು, ಅಕ್ಸೆಪ್ಟ್ ಮಾಡೋರಾಗಿರ್ಬೇಕು. ಯಾಕಂದ್ರೆ ನೋಡಿ, ಇಷ್ಟು ದಿನ ನಿಮ್ಗೆ ನಾವು ಪಾಠಗಳು ತೊಗೊಂಡಿದ್ದೀರಿ. ಇಷ್ಟು ದಿನ ತೊಗೊಂಡಿರೋ ಪಾಠಗಳಲ್ಲಿ ನಾವು ಯಾವುದೋ ನಮ್ದು ಸ್ವಂತ ಕಥೆಗಳಾಗ್ಲಿ, ನಮ್ದೊಂದು ತಮಾಷಿ ಜೋಕ್ಗಳಾಗ್ಲಿ, ಆಮೇಲೆ ನಮ್ಗೆ ಸಂತೋಷವಾಗಿರೋದು ಅಥವಾ ನಿಮ್ಮನ್ನ ಸಂತೋಷ ಪಡಿಸ್ಬೇಕು, ನಿಮ್ಮನ್ನ ಖುಷಿ ಪಡಿಸ್ಬೇಕು, ನಿಮ್ಮನ್ನ ನಮ್ ಕಡೆ ಸೆಳ್ಕೊಬೇಕು ಅಂತಂದ್ಬಿಟ್ಟು ನಾವ್ ಯಾವತ್ತು ಇದುವರೆಗೂ ಬೋಧನೆ ಮಾಡಿದ್ದೇ ಇಲ್ಲ ಇಲ್ಲಿ ಅಲ್ರ. ನೀವು ಅದಕ್ಕೆಲ್ಲ ಸಾಕ್ಷಿ ಆಗಿದ್ದೀರಾ. ನಾವ್ ಯಾವತ್ತು ಇಲ್ಲಿ ಹೇಳ್ಬೇಕಾರೆ ನಾವು ಯಾರು ಸತ್ಯಲ್ಲಿ ಆಸಕ್ತಿ ಇರ್ತಾರೋ ಅವ್ರು ಮಾತ್ರ ಏನಂತಾರೆ, ಸತ್ಯಲ್ಲಿ ನಿಲ್ಲೋರ್ಗೆ
ಸತ್ಯನ ನಾವೇನ್ ಮಾಡಿದಿರಿ, ನಾವ್ ಹೇಳಿದ್ರಿ ಹೊರತು ಬೇರೆ ಯಾವ್ದೋ ಮನುಷ್ಯರುಗಳನ್ನ ಮೆಚ್ಚೋದಿಕ್ಕೆ ನಾವೇನ್ ಮಾಡಕ್ ಹೋಗಿಲ್ಲ, ಯಾವ್ದನ್ನ ಹೇಳಕ್ ಹೋಗಿಲ್ಲ. ಅದರಿಂದ ಇವತ್ತು ಕೂಡ ಅದೇ ಗೊತ್ತಾ, ನಾವು ಸತ್ಯಕ್ಕೆ ಬಂದಿರೋದು ನಾವೆಲ್ಲ ಉದ್ದೇಶನ ಏನು ಅಂತಂದ್ರೆ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಸೇರಿಸ್ಬಿಟ್ಟು ಒಂದು ದೊಡ್ಡ ಗುಂಪನ್ನ ಮಾಡ್ಕೊಬೇಕು ಅಂತ ನಮ್ಮ ಇಂಟೆನ್ಷನ್ ಯಾವ್ದು ಇಲ್ಲ. ನಮ್ಮ ಇಂಟೆನ್ಷನ್ ಏನು ಅಂತಂದ್ರೆ ನೀವು ನಮ್ ತರಾನೇ ಕ್ರಿಸ್ತನ ಮಾರ್ಗದಲ್ಲಿ, ಇಕ್ಕಟ್ಟಾದ ಮಾರ್ಗದಲ್ಲಿ ಓಡಿ ನಮ್ ಜೊತೆಗೆ ನೀವು ಕೂಡ ಆ ಇಕ್ಕಟ್ಟಾದ ಮಾರ್ಗದಲ್ಲಿ ಓಡಿ ಆ 1,44,000 ಜನಕ್ಕೆ ಒಂದಾಗೋಣ ಅಂತಂದ್ಬಿಟ್ಟು ಉದ್ದೇಶದಿಂದಾನೇ ನಿಮ್ಗೆ ಏನ್ ಮಾಡ್ತಾರೆ, ನಾವು ಸತ್ಯನ ಹೇಳ್ಕೊಡ್ತಾ. ಅದರಿಂದ ಈ ಒಂದು ಅಂಶಗಳನ್ನ ದಯವಿಟ್ಟು ನಿಮ್ ಮನಸ್ಸಲ್ಲಿ ಇಟ್ಕೊಂಡು ಅಲ್ರ ಸತ್ಯನ ನೀವು ಕೇಳೋದಕ್ಕೆ ಏನಾಗಿರಿ, ಫಸ್ಟ್ ಸಿದ್ಧವಾಗಿದ್ರೆ ಮಾತ್ರ ಏನಾಗೋದು, ಇದು ಪ್ರಯೋಜನ ಆಗೋದು. ಅದರಿಂದ ನಾನು ಏನ್ ಕೇಳ್ತೀನೋ ಏನ್ರಿ, ನಿಮ್ಮ ಪ್ರಶ್ನೆಗಳೇನಿತ್ತು ಅಂದ್ರೆ ನೀವು ಧಾರಾಳವಾಗಿ ಕೇಳ್ಬೋದು. ಆದ್ರೆ ಕೇಳೋಂತ ಪ್ರಶ್ನೆನೆ ತಿರ್ಗಾ ಸುಮ್ನೆ ನೀವು ಡಿಸ್ಟರ್ಬ್ ಮಾಡೋ ರೀತಿಯಲ್ಲಿ ಕ್ವೆಶನ್ಸ್ ಕೇಳ್ದ ಅಂತಂದ್ರೆ ಅದು ಖಂಡಿತವಾಗೂ ಅದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಟರಿ ಉತ್ತರ ಸಿಕ್ಕೋದಿಲ್ಲ, ನಿಮ್ಗೆ ಪ್ರಯೋಜನ ಆಗಲ್ಲ, ಹೇಳ್ಬಿಟ್ಟಿದೀನಿ ಇವಾಗೆ, ಆಯ್ತಾ. ಸರಿ, ಇವಾಗ ನಾವೇನ್ ಮಾಡೋಣ, ಇವಾಗ ಎಲ್ಲರಿಗೂ ಬೌಂಡ್ರಿ ಗೈಡ್ಲೈನ್ಸ್ ಅರ್ಥ ಆಯ್ತಲ್ಲ ಎಲ್ಲರಿಗೂ? ಹೌದು. ಓಕೆ, ಎಲ್ಲಾರು ಗೈಡ್ಲೈನ್ಸ್ಗೆ ಏನಾಗಿರ್ಬೇಕು, ಅಬೈಡ್ ಆಗಿರ್ಬೇಕು. ಮೈಕ್ ಹತ್ರ ಇಟ್ಕೊಳ್ಳಿ ಬ್ರದರ್. ಫುಲ್ ಅರ್ಥ ಕೃಷ್ಣ ಫುಲ್ ಅರ್ಥ ಆಯ್ತು, ಹತ್ರ ಇಟ್ಕೊಂಡು ಬರ್ತಾ ಇಲ್ವಾ, ವರ್ಡ್ ಕ್ಲಾರಿಟಿ ಇಲ್ವಾ? ಕಡಿಮೆ ಬರ್ತಾ ಇದೆ ನಿಮ್ದು ಮಾತ್ರ. ಒಂದ್ ನಿಮಿಷ ರೀ, ಫುಲ್ ಕ್ಲಿಯರ್ ಇದೆ. ಇಲ್ಲ, ಸ್ವಲ್ಪ ಕಡಿಮೆ ಬರ್ತಾ ಇದೆ ಸ್ವಲ್ಪ. ಒಂದ್ ನಿಮಿಷ ರೀ. ಸರಿಯಾಗಿ ಬಟ್ ನಮಗೆ ಕರೆಕ್ಟ್ ಆಗಿದೆ. ನಿಮ್ದು ಸೂಪರ್ ಮೊಬೈಲ್ ಮಾಗಿ ಸಿಸ್ಟರ್. ಥ್ಯಾಂಕ್ ಯು ಇಲ್ಲ ಬ್ರದರ್. ಓಕೆ, ಇವಾಗ ಕೇಳಿಸಿತಾ? ಓಕೆ, ಸರಿಗಿದೆ ಬ್ರದರ್, ಇವಾಗ ಕೇಳ್ತಾ ಇದ್ದು. ಓಕೆ, ಗುಡ್. ಆಮೇಲೆ ದಯವಿಟ್ಟು ಬೈಬಲ್ನ ಯಾರೋ ಒಬ್ರು ಓದಿ, ಆಯ್ತಾ, ಕನ್ಫ್ಯೂಷನ್ ಮಾಡ್ಕೊಂಬಿಡಿ. ಆದ್ರೆ ದಯವಿಟ್ಟು ಬೈಬಲ್ ಎಲ್ಲರೂ ತೆಗೆದು ನೀವು ಸಿಸ್ಟರ್ ಅಥವಾ ಬ್ರದರ್ ಯಾರೋ ಬೈಬಲ್ ಓದ್ಬೇಕಾದ್ರೆ ನೀವೆಲ್ಲ ತೆಗೆದು ದಯವಿಟ್ಟು ಓದ್ಬೇಕು. ಇವಾಗ ಹೇಳ್ಬಿಟ್ಟಿದೀನಿ, ಆಯ್ತಾ. ನೀವು ಸಿಸ್ಟರ್ ಹೇಳೋದನ್ನ ಸುಮ್ನೆ ನೀವು ಕ್ಯಾಶುವಲ್ ಆಗಿ ಮೊಬೈಲ್ ಒಂದ್ ಕಡೆ ಇಟ್ಬಿಟ್ಟು ನೀವು ಆರಾಮಾಗಿ ಜಾಲಿಯಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಕೇಳ್ತಾ ಇದ್ರೆ ಅದು ಪ್ರಯೋಜನ ಆಗಲ್ಲ. ತಿರ್ಗಾ ನಿಮ್ ಪ್ರಶ್ನೆ ಹಂಗೆ ಮನಸ್ಸಲ್ಲಿ ಉಳ್ಕೊಂತದೆ, ಆಯ್ತಾ. ಸೊ ಅದಕ್ಕೆ ಏನ್ರಿ, ನಿಮ್ಮ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರ ಏನ್ ಮಾಡ್ತೀರಿ ಡೆಫಿನೆಟ್ ಆಗಿ ನೋಡೋಣ ಅಲ್ವರ. ಮೊದಲನೇದಾಗೆ ಈ ಗೈಡ್ಲೈನ್ಸ್ ಪ್ರಕಾರ ಏನ್ ಮಾಡ್ಲಿ, ಎಲ್ಲರೂ ಇರ್ಲಿ. ಸರಿ, ಇವಾಗ ಏನ್ ಪ್ರಶ್ನೆ ನಾವು ಇಲ್ಲಿ ಕೇಳ್ಬಾರ್ದು ಅಂತ ಅದನ್ನು ಕೂಡ ಹೇಳ್ಬಿಡ್ತೀನಿ. ಯಾವ ಪ್ರಶ್ನೆ ಅಪ್ಪ ಅಂತಂದ್ರೆ, ಇವಾಗ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಆಯ್ತು. ಆದ್ರೆ ಎರಡನೇ ಬರುವಿಕೆ ಆಗಿದ್ಮೇಲೆ 1000 ವರ್ಷ ಆತನ ಆಳ್ವಿಕೆ ಶುರು ಆಯ್ತು ಅಂದ್ರೆ ಆತನ 1000 ವರ್ಷದಲ್ಲಿ ಶೇತಾನ ಏನಾಗಿರ್ಬೇಕು, ಕಟ್ಟಕಲ್ಪಟ್ಟಿರ್ಬೇಕು. ಆಮೇಲೆ ಸತ್ತವ್ರಿಗೆಲ್ಲ ಏನಾಗಿರ್ಬೇಕು, ಪುನರುತ್ಥಾನ ಆಗ್ಬೇಕು. ಭೂಲೋಕದಲ್ಲಿ ಎಲ್ಲ ಕಡೆ ಸಮಾಧಾನ ಶಾಂತಿ ಇರ್ಬೇಕು. ಸಮಸ್ತವು ಏನಾಗಬೇಕು, ಸರಿ ಆಗ್ಬೇಕು ಅಲ್ವರ. ಈ ಸಮಸ್ತವನ್ನು ಏನಂತಾರೆ, ಸರಿ ಮಾಡೋಂಥ ಕಾಲ ಇದು ಆರಂಭ ಆಯ್ತೋ ಇಲ್ವೋ, ಇದ್ರ ಬಗ್ಗೆ ನಾವೇನ್ ಮಾಡೋಣ, ಇದ್ರ ಬಗ್ಗೆ ನಮ್ಗೆ ಕ್ಲಾಸೇ ಇದೆ, ಟೋಟಲ್ ಆಗಿ ಕ್ಲಾಸೇ ಇದೆ ಅಲ್ವರ. ಅದನ್ನ ನಾವೇನ್ ಮಾಡೋಣ, ನಾವು ನೋಡೋಣ ಅಲ್ವರ. ಇದು ಬಿಟ್ಟು ನಿಮ್ಗೇನೋ ಬೇರೆ ಪ್ರಶ್ನೆಗಳಿತ್ತು ಅಂದ್ರೆ ನಾವೇನ್ ಮಾಡೋಣ ನೋಡೋಣ ಅಲ್ವರ. ಮೊದಲನೇದಾಗೆ ನೋಡಿ ಅಂತ ನಮ್ಮ ನಿರ್ಮಲಾ ಸಿಸ್ಟ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಪ್ರಶ್ನೆ ಕೇಳಿದ್ರು ಅಲ್ವರ. ಸಿಸ್ಟ್ರು ಏನಪ್ಪ ಪ್ರಶ್ನೆ ಕೇಳಿದ್ರು ಅಂತಂದ್ರೆ, ಅದನ್ನ ಲೂಕ, ಅದು ನೆನ್ನೆ ಕೃಷ್ಣಪ್ಪ ಕ್ಲಾಸ್ ತೊಗೊಂಡಿದ್ದಾರೆ, ಅದೇ ಕ್ಲಾಸಲ್ಲಿ ತೊಗೊಂಡಿದ್ದ ಪ್ರಶ್ನೆ. ಸೊ ನಾವ್ ಅದ್ಗೇನ್ ಮಾಡೋಣ, ಇನ್ನೊಂದ್ಸತಿ ಏನ್ ಮಾಡೋಣ, ಒಂದು ಕ್ಲಾರಿಫಿಕೇಶನ್ ನೋಡೋಣ, ಓಕೆನ್ರಾ. ಅದ್ ನೋಡ್ಬಿಟ್ಟು ಈ ತರ ಇನ್ನೊಬ್ರು ಸಹೋದರಿಗಳು ಕ್ವಶನ್ಸ್ಗಳು ಕೇಳಿದರೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ, ಓಕೆನ್ರಾ. ಸೊ ಮೊದಲನೇದಾಗಿ ನೋಡ್ಬೇಕಾದ್ರೆ ಲೂಕ 17ನೇ ಅಧ್ಯಾಯದಲ್ಲಿ 34ನೇ ವಚನದ ಹಿಡಿದು 37ನೇ ವಚನದವರೆಗೂ ಸಹೋದರಿ ಕೇಳಿದಂತ ಒಂದು ಪ್ರಶ್ನೆ. ಏನಪ್ಪಾ ಅದು ಪ್ರಶ್ನೆ ಅಂತಂದ್ರೆ, ಬ್ರದರ್ ಆ ದಿನದಲ್ಲಿ ಅಲ್ಲಿ ನೋಡ್ಬೇಕಾದ್ರೆ ಇಬ್ರು ಸ್ತ್ರೀಯರು ಅಂತ ನಾವೇನ್ ಮಾಡ್ತೀರಿ, ನಾವಲ್ಲಿ ನೋಡ್ತೀರಿ ಅಲ್ರ. ಸೊ ಇಬ್ಬರು ಸ್ತ್ರೀಯರು ಏನ್ ಮಾಡ್ತಾ ಇರ್ತಾರೆ, ಆ ಬೀಸುವ ಬಂಡೆಯಲ್ಲಿ ಒಂದೇ ಒಂದು ಕಲ್ಲಲ್ಲಿ ಬೀಸ್ತಾ ಇರ್ತಾರೆ. ಒಬ್ಬರನ್ನ ಎತ್ತಲ್ಪಡ್ತಾರೆ, ಇನ್ನೊಬ್ಬರನ್ನ ಬಿಡಲ್ಪಡ್ತಾರೆ. ಅದೇ ತರ ಇಬ್ರು ಪುರುಷರು ಅಂತ ಹೇಳ್ದಲ್ಲ, ಇಲ್ಲಿ ಸಹೋದರಿಗೆ ಎತ್ತಲ್ಪಡೋದು ರ್ಯಾಪ್ಚರ್ ಬಗ್ಗೆ ಕ್ವಶನ್ ಇಲ್ಲ. ಸಿಸ್ಟರ್ಗೆ ಏನ್ ಪ್ರಶ್ನೆ ಅಂತಂದ್ರೆ, ಅಲ್ಲಿ ಇಬ್ಬರು ಏನಂತಾರೆ, ಸ್ತ್ರೀಯರು ಅಂದ್ರೆ ಯಾರು, ಆ 2 ವುಮನ್ ಅಂತಂದ್ರೆ ಯಾರು ಅಂತಂದ್ಬಿಟ್ಟು ನಾವೇನ್ ಮಾಡೋಣ, ಅದು ಸಿಸ್ಟರ್ ಒಂದು ಪ್ರಶ್ನೆ ಅಲ್ವರ. ಸೊ ಅದನ್ನ ನೆನೆ ನಿಮ್ಗೆ ಏನ್ ಮಾಡಿದೆ ಕೃಷ್ಣ ಬ್ರದರ್ ಹೇಳಿದಾರೆ, ಅದನ್ನ ನಾವು ಕ್ಲಾರಿಟಿ ನೋಡೋಣ, ಓಕೆನಾ. ಇಲ್ಲಿ ನಮ್ಮ ನಿರ್ಮಲ್ ಸಿಸ್ಟರ್ ಇದ್ರಲ್ಲ ಲೈನ್ ನಲ್ಲಿ. ಓಕೆ, ನಾನು ಹೇಳಿರೋ ಪ್ರಶ್ನೆ ಕರೆಕ್ಟ್ ಅಷ್ಟ? ನೀವ್ ಹೇಳಿರೋದು ಏನೋ ಬೇರೆ ಏನೋ ಇದೆಯಾ ಅಡಿಷನ್ಸ್? ಇಲ್ಲ ಅಂದ್ರೆ ಅಲ್ಲಿ ಬಿಡಲ್ಪಡುವಿಕೆ ಅಂತ ಇದೆ ಅಲ್ವಾ ಬ್ರದರ್,
ಅಕಸ್ಮಾತ್ ಅವ್ರು ಬಿಟ್ಬಿಟ್ರು ಅಂತಾನೆ ಇಟ್ಕೊಳ್ಳೋಣ, ಹಾಗಾದ್ರೆ ಅವ್ರ ಕತಿ ಏನು ಅದ್ರ ವಿಷಯವಾಗಿ ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಇಬ್ರು ಸ್ತ್ರೀಗಳು ಒಂದೇ ಕಲ್ಲಲ್ಲಿ ಮಾಡ್ತಾ ಇರ್ತಾರೆ, ಬೀಸ್ತಾ ಇರ್ತಾರೆ. ಅವ್ರನ್ನ ಒಬ್ರನ್ನ ಏನ್ ಮಾಡ್ತಾರೆ, ಒಬ್ರನ್ನ ಅವರು ಒನ್ ಶೆಲ್ ಬಿ ಟೇಕನ್ ಅದರ್ ಲೆಫ್ಟ್ ಅಂತ ನೋಡ್ತೀರಿ. ಸೊ ಒಬ್ರನ್ನ ಬಂದ್ಬಿಟ್ಟು ಏನಂತಾರೆ ಇಲ್ಲಿ ಟೇಕನ್ ಅಂತ ಹೇಳ್ಬೇಕಾರೆ ಕನ್ನಡದಲ್ಲಿ ಏನ್ ಮಾಡ್ತಾರೆ ಅದು ಹೇಳ್ತಾರೆ ನೋಡಿರ್ತೀನಿ. ಓದನ ಸಿಸ್ಟರ್, ಕನ್ನಡದಲ್ಲಿ ಓದ್ತೀರಾ? ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ನೋಡ್ರ, ಒಬ್ರು ತೆಗೆದುಕೊಳ್ಳಲ್ಪಡುವರು ಅಂತ ಹೇಳ್ತಾರೆ ಅಲ್ವರ, ಮತ್ತೊಬ್ರು ಬಿಡಲ್ಪಡುವರು ಅಂತ ಹೇಳ್ತಾರೆ ಅಲ್ವರ. ಇಲ್ಲಿ ತಗೊಳೋದ್ ಬಗ್ಗೆ ಹೇಳ್ಬೇಕಾರೆ ಏನ್ರಿ, ಮೇಲೆ ಎತ್ತಲ್ಪಡುವರು ಅಂತ ಏನ್ ಮಾಡಕ್ ಹೋಗಿಲ್ಲ, ಅಲ್ಲಿ ಹೇಳಿಲ್ಲ. ಒಬ್ಬರನ್ನ ತಗೊಂತಾರೆ, ಇನ್ನೊಬ್ರು ಏನ್ ಮಾಡ್ತಾರೆ, ಬಿಡ್ತಾರೆ ಅಂತ ಹೇಳ್ತಾರೆ ಅಲ್ವರ. ಸೊ ಇಲ್ಲಿ ತಗೊಂತಾರೆ ಅಂತ ಹೇಳಿದ ತಕ್ಷಣ ನಾವೇನು ಊಹೆ ಮಾಡ್ಕೊಳಕ್ ಹೋಗ್ಬಿಡ್ದು ಅಂದ್ರೆ ಇವರು ಪರಲೋಕಕ್ಕೆ ತಗೊಂತಾರೆ ಅಂತ ಏನ್ ಕೊಟ್ಟಿಲ್ಲ ಅಲ್ಲಿ. ಇದೇ ಪ್ರಶ್ನೆ ಯಾರಿಗ್ ಬಂದಿದ್ದು? ಶಿಷ್ಯನಿಗೆ ಬಂದಿದ್ದು. ಸ್ವಾಮಿ ಇದೇನಿದು, ಒಬ್ಬರನ್ನ ತಗೊಂಡ್ಬಿಡ್ತಾರೆ ಇನ್ನೊಬ್ರು ಬಿಟ್ಬಿಡ್ತಾರೆ, ಏನದು ಅಂತಂದ್ಬಿಟ್ಟಲ್ಲ. ಅದಕ್ಕೆ ಈ ವಚನ ಇಟ್ಕೊಂಡು ಇಡೀ ಕ್ರೈಸ್ತ ಸಂಸ್ಥೆ ಯಾವ ತರ ಒಂದು ಪಿಕ್ಚರ್ ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ, ಒಬ್ಬರನ್ನ ದೇವ್ರ ಏನ್ ಮಾಡ್ಬಿಡ್ತಾರೆ, ಎತ್ಕೊಂಡ್ಬಿಡ್ತಾರೆ, ಇನ್ನೊಬ್ರನ್ನ ಏನ್ ಮಾಡ್ಬಿಡ್ತಾರೆ, ಬಿಟ್ಬಿಡ್ತಾರೆ ಅಂತ ಅಲ್ವರ. ಅದಕ್ಕೆ ಯೋಚನೆ ಮಾಡಿ, ಇವಾಗ ಪ್ಲೇನ್ ಅಲ್ಲಿ ಹೋಗ್ತಾ ಇರ್ಬೇಕಾರೆ ಪೈಲಟ್ ಕ್ರಿಶ್ಚಿಯನ್ ಅಂತ ತಿಳ್ಕೊಳ್ಳಿ, ಪೈಲಟ್ ಎತ್ಕೊಂಡ್ಬಿಟ್ರೆ ಮಿಗ್ದವ್ರ ಪ್ಲೇನ್ ಅಲ್ಲಿ ಗತಿ ಏನೋ, ಪ್ಲೇನ್ ಹಂಗೆ ಬಿಟ್ಬಿಡ್ತಾರೆ ದೇವರು. ಬೈಕಲ್ಲಿ ಹೋಗ್ತಾ ಇರ್ತಾರೆ, ಮುಂದೆ ಬಂದ್ಬಿಟ್ಟು ವಿಶ್ವಾಸಿ ಬೈಕ್ ಓಡಿಸ್ತಾ ಇರೋದು, ಹಿಂದೆ ಬಂದ್ಬಿಟ್ಟು ಅವಿಶ್ವಾಸಿ. ಹಂಗೆ ಗಾಡಿ ಓಡ್ತಾ ಇರ್ಬೇಕಾದ್ರೆ ಡ್ರೈವರ್ ತಗೊಂಡ್ಬಿಟ್ರೆ ಮಿಕ್ಕಿದಿರಂತ ಹಿಂದೆ ಇರೋಂತ ಎಂತ ಸೆಕೆಂಡ್ ಸೀಟರ್ ಗತಿ ಏನು ಅದರ. ಅದಕ್ಕೆ ಇಲ್ಲಿ ಟೇಕನ್ ಅಂತ ಹೇಳ್ಬೇಕಾರೆ ಎಲ್ಲಾನು ಮೇಲೆ ಕೆತ್ಕೊಂಡ್ಬಿಟ್ರು ಅಂತ ಎಲ್ಲೂ ಕೊಡ್ಲಿಲ್ಲ ಅಲ್ವರ. ಟೇಕನ್ ಅಂತ ಏನಾಗಿರ್ಬೇಕು, ಟೇಕನ್ ಅಪ್ ಅಂತ ಇರ್ಬೇಕು. ಇಂಗ್ಲಿಷ್ ಅಲ್ಲಿ ಓದ್ತೀನಿ ಕೇಳಿ, ಏನ್ ಹೇಳ್ತಾರೆ ಏನ್ರಿ, ಇನ್ ದಟ್ ಐ ಟೆಲ್ ಯು ಇನ್ ದಟ್ ನೈಟ್ ದೇರ್ ಶಲ್ ಬಿ 2 men in one bed, one shall be taken, other shall be left ಅಂತ ಹೇಳ್ತಾರೆ. 2 among 2 one shall be taken, other left ಅಂತ ಹೇಳ್ತಾರೆ. ಆದ್ರೆ ಇಬ್ರನ್ನ ಬಂದ್ಬಿಟ್ಟು ಅದ್ರಲ್ಲಿ ಒಬ್ಬರನ್ನ ಪರಲೋಕಕ್ಕೆ ಕರ್ಕೊಂಡ್ರೆ ಮೇಲೆ ಕೆತ್ಕೊಂಡ್ಬಿಟ್ರೆ ಅಂತ ಕೊಟ್ಟಿಲ್ಲ ಅಲ್ಲಿ. ಅದ್ರ ನೀವು ಗಮನ ಇಟ್ಟು ಓದ್ರಿ ವಚನ ಬೇಕಾರೆ. ಇನ್ನೊಂದ್ಸರಿ ಓದಿಸ್ತಾರ, ಎಲ್ಲಿ 34ನೇ ವಚನ ಓದಿಸ್ತಾರ, ನಿರ್ಮಾಸ್ಟರ್ ಓದಿ. ಆ ರಾತ್ರಿಯಲ್ಲಿ ಓದಿ. ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಓಕೆ ನೋಡಿ, ಒಬ್ಬರು ತೆಗೆದುಕೊಳ್ಳಲ್ಪಡುವರು ಅಂತ ಹೇಳ್ತಾರೆ ಹೊರತು ಏನ್ರಿ ಎತ್ತಲ್ಪಡುವರು ಅಂತ ಕೊಟ್ಟಿದ್ಯಾ? ಇಲ್ಲ. ಅರ್ಥ ಆಯ್ತಾ? ಆಮೇಲೆ ಇವಾಗ ನಮಗೆಲ್ಲ ಓದ್ಬಿಟ್ಟು ನಮ್ಗೆ ಇದ್ರ ನೆಕ್ಸ್ಟ್ ಏನ್ ಹೇಳ್ತಾರೆ, ಬೀಸಗಲ್ಲಲ್ಲಿ ಇಬ್ರು ಬೀಸ್ತಾ ಇರ್ತಾರೆ, ಒಬ್ರು ಎತ್ಕೊಂಡ್ಬಿಡ್ತಾರೆ, ಇನ್ನತ್ರ ಹೊಲದಲ್ಲಿ ಇಬ್ರು ಜನದಲ್ಲಿ ಒಬ್ರನ್ನ ಏನ್ ಮಾಡ್ತಾರೆ, ಎತ್ಕೊಂಡ್ಬಿಡ್ತಾರೆ, ಬಿಟ್ಬಿಡ್ತಾರೆ ಅಂತ ಹೇಳ್ತಾರೆ. ಇವಾಗ ಇದು ಹೋದ್ರೆ ಏನಂತಾರೆ, ನಮ್ಗೆ ಐಡಿಯಾ ಆಡಿ ಒಂದ್ ಮನ್ಸಲ್ಲಿ ಕೂತ್ಬಿಡೈತೆ. ಏನ್ ಕೂತ್ಬಿಡೈತೆ, ಏಸು ಕ್ರಿಸ್ತು ಪಕ್ಕಂತ ಸಭೆ ಏನಾಗ್ಬಿಡ್ಬೇಕು, ಎತ್ತಲ್ಪಟ್ಬಿಡ್ಬೇಕು ಅಂತ ಅಲ್ವರ. ಸೊ ಪಕ್ಕನೆ ಎತ್ತಲ್ಪಡ್ಬೇಕು ಅಂತ ಕೂತಿದ ತಕ್ಷಣ ಏನಾಗ್ಬಿಡ್ತಾರೆ, ಈ ವಚನ ಹೋಯ್ತ ತಕ್ಷಣ ಓ ಇದು ಪಕ್ಕನೆ ಎತ್ತಲ್ಪಡೋದ್ ಬಗ್ಗೆ ಹೇಳ್ತಾನೆ ಅಂತ. ಸರಿ, ಇವಾಗ ನಮಗ್ ಬರೋ ಡೌಟ್ಸ್ಗಳೆಲ್ಲ ಶಿಷ್ಯನಿಗೂ ಬಂದಿದೆ ತಾನೆ, ಅಪೋಸ್ಟಲ್ಸ್ಗೂ ಬಂದಿದೆ ತಾನೆ. ಅಪೋಸ್ಟಲ್ಸ್ ಏನ್ ಮಾಡಿದ್ರು, ಕ್ರೈಸ್ಟ್ ಹತ್ರ ಇದೇ ಪ್ರಶ್ನೆ ಕೇಳಿದ್ರು ಅದ್ರ. ಕ್ರೈಸ್ಟ್ ಏನ್ ಉತ್ತರ ಕೊಟ್ರು ಅದಕ್ಕೆ ನೋಡಿ, 37ನೇ ವಚನ ಓದಿ. ಈ ಮಾತಿಗೆ ಶಿಷ್ಯರು, ಸ್ವಾಮಿ ಅದು ಎಲ್ಲಿ ಆಗುವುದು ಎಂದು ಕೇಳಲು ಆತನು ಅವರಿಗೆ, ಹೆಣ ಎಲ್ಲಿದೆಯೋ ಅಲ್ಲಿಯೇ ಹದ್ದುಗಳು ಕೂಡುವವು ಎಂದು ಉತ್ತರ ಕೊಟ್ಟನು. ನೋಡ್ರ, ಎಲ್ಲಿ ಆಗ್ತವೆ ಅಂತ ಕೇಳ್ತಾರೆ ಅಲ್ವರ. ಏನ್ ಕೇಳ್ಬೇಕಾಯ್ತು ಶಿಷ್ಯನ ಪ್ರಶ್ನೆ, ಸಮಯ ಎಲ್ಲಿ ಹೆಂಗಾಯ್ತದೆ ಅಂತ ಕೇಳ್ಬೇಕಾಯ್ತು. ಅದು ಬಿಟ್ಟು ಎಲ್ಲಾಯ್ತದೆ ಅಂತ ಕೇಳ್ತಾರೆ ಯಾರ ಪ್ರಶ್ನೆ ಕರೆಕ್ಟ್ ಆಗಿದೆಯಾ ಅದು ಅಲ್ವರ. ಮೇಲೆ ಎತ್ತಲ್ಪಡೋದಾಗಿದ್ರೆ ಸ್ವಾಮಿ ಹೆಂಗಾಯ್ತಾರೆ, ಹೆಂಗ್ ಮೇಲೆ ಎತ್ತಲ್ಪಡ್ತಾರೆ ಕೇಳ್ಬೇಕಾಗಿತ್ತು. ಅದ್ ಬಿಟ್ಬಿಟ್ಟು ಶಿಷ್ಯನ ಏನ್ ಕೇಳ್ತಾರೆ, ಎಲ್ಲಿ ಅಂತ ಕೇಳ್ತಾರೆ. ಹಂಗಾರೆ ಅವ್ರು ಕೇಳ್ತಾರೆ ಪ್ರಶ್ನೆ ಏನಂದ್ರೆ, ಸ್ವಾಮಿ ಎಲ್ಲಿ ಎತ್ತಲ್ಪಟ್ರು ಅಂತ ಮೀನಿಂಗು. ತಗೊಂಡ್ಬಿಟ್ರಲ್ಲ, ಎಲ್ಲಿಗೆ ತಗೊಂಡ್ಬಿಟ್ರು ಅಂತ ಏನ್ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಕರೆಕ್ಟ್ ಆಗಿ ಯೇಸು ಕ್ರಿಸ್ತು ಉತ್ತರ ಕೊಡ್ತಾರೆ ನೋಡಿರ್ತೀನಿ. ಇವಾಗ ಯಾರು ಯೇಸು ಕ್ರಿಸ್ತು ಪ್ರಶ್ನೆ ಕೇಳಿದ್ರೆ ಯೇಸು ಕ್ರಿಸ್ತು ಹೆಂಗ್ ಉತ್ತರ ಕೊಡ್ತಾರೆ, ನೇರವಾಗಿ ಉತ್ತರ ಕೊಡ್ತಾ ಇದ್ರೆ ಅಥವಾ ಸುತ್ತಿ ಬಸ್ಸಿ ಉತ್ತರ ಕೊಡ್ತಾ ಇದ್ರ? ನೇರವಾಗಿ ಕೊಡ್ತಾರೆ. ಡೈರೆಕ್ಟ್ ಆಗಿ ಏನ್ ಮಾಡೋರು ಅವರು, ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡೋರು. ಯೇಸು ಕ್ರಿಸ್ತು ಬಂದ್ಬಿಟ್ಟು ಸುತ್ತಿ ಬಳಸಿ ಅದು ಇದು ತರಲೆ ವಿಚಾರಗಳೆಲ್ಲ ಮತ್ತೆ ಟೈಮ್ ವೇಸ್ಟ್ ಮಾಡ್ತಾ ಇರಲ್ಲ ಅದರ. ಅಂದ್ರೆ ಪ್ಯಾರಬಲ್ಸ್ ಎಲ್ಲ ಹೇಳೋರಲ್ಲ ಬ್ರದರ್. ಪ್ಯಾರಬಲ್ಸ್ ಹೇಳೋರು. ಅದು ಯಾರಿಗೆ ಹೇಳೋರು ಅಂತಂದ್ರೆ, ಯಾರು ಕಿವಿ ಇದ್ದು ಕೇಳ್ತಾ ಇದ್ರು ಅವ್ರಿಗೆ ಏನ್ ಮಾಡೋರು, ಅವ್ರಿಗೆ ಮಾತ್ರ ಅರ್ಥ ಆಗೋ ರೀತಿಲಿ ಪ್ಯಾರಬಲ್ ಹೇಳೋರು. ಆಮೇಲೆ ಆ ಪ್ಯಾರಬಲ್ ತಿರ್ಗಿ ಎಕ್ಸ್ಪ್ಲೇನ್ ಮಾಡೋರು.
ಯೇಸು ಕ್ರಿಸ್ತನಿಗೆ ಹೌದು. ಕೇಳ್ತಾರೆ, ಸ್ವಾಮಿ ನೀವ್ ಯಾಕೆ ಪ್ಯಾರಬಲ್ ಅಲ್ಲಿ ಮಾತಾಡ್ತೀರಾ ಅಂತ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಕೆಲವು ಜನ ಇರ್ತಾರಪ್ಪ, ಕಿವಿ ಇದ್ರು ಏನ್ ಮಾಡಲ್ಲ ಅವರು, ಕೇಳಲ್ಲ, ಕಣ್ಣಿದ್ರು ನೋಡಲ್ಲ. ಯಾಕೆ? ಕೇಳ್ತಾರೆ ಪ್ರಶ್ನೆ, ಸುಮ್ನೆ ಕೇಳ್ಬೇಕು ಅಂತ ಕೇಳೋದು ಅಷ್ಟೇ. ಇವಾಗ ಇದೇ ನೋಡಿ, ಯೇಸು ಕ್ರಿಸ್ತನಿಗೆ ಪ್ರಶ್ನೆ ಎಷ್ಟು ಜನ ಕೇಳೋರೆ ಬೈಬಲ್ ಅಲ್ಲಿ, ಫರಿಸೀಸ್ ಕೂಡ ಪ್ರಶ್ನೆ ಕೇಳೋರೆ. ಅದರ ಏನ್ ಪ್ರಶ್ನೆ ಕೇಳೋರೆ, ಏನ್ ಸ್ವಾಮಿ ನಾವ್ ಹೇಳ್ತೀರಿ ಕರೆಕ್ಟಾಗಿ ಉತ್ತರ ಕೊಡಿ ಅಂತ ಕೇಳ್ತಾರೆ. ಸರಿಯಪ್ಪ ಕೇಳು ಅಂತ ಅಂತಾರೆ. ಅವ್ನ ಏನ್ ಕೇಳ್ತಾನೆ, ಸರ್ ನಾವು ಟ್ಯಾಕ್ಸ್ ಕಟ್ಟೋದ್ ಕರೆಕ್ಟಾ ಅಂತ ಕೇಳ್ತಾನೆ. ಏನಕ್ಕೆ ಕೇಳಿದವ್ರ ಪ್ರಶ್ನೆ? ಯೇಸು ಕ್ರಿಸ್ತನ ಹತ್ರ ಉತ್ತರ ಕೇಳ್ಕೊಬೇಕು ಅಂತ ಕೇಳಿದ್ರ, ಅಥವಾ ಯೇಸು ಕ್ರಿಸ್ತನ್ ಟ್ರ್ಯಾಪ್ ಮಾಡ್ಬೇಕು ಅಂತ ಕೇಳಿದ್ರ? ಟ್ರ್ಯಾಪ್ ಮಾಡ್ಬೇಕು ಅಂತ ಕೇಳಿದ್ರು. ಇವಾಗ ಅದಕ್ಕೆ ಯೇಸು ಕ್ರಿಸ್ತ ಹೆಂಗ್ ಉತ್ತರ ಬೇಡ. ಕೊಟ್ಟಿರ್ತಾರೆ? ಅದಕ್ಕೆ ತಕ್ಕಂತೆ ಉತ್ತರ ಕೊಟ್ಟಿರ್ತಾರೆ ಅಲ್ವರ? ಮತ್ತೆ ಬ್ರದರ್ ಇವಾಗ ಪ್ರಶ್ನೆ ಕೇಳೋಂತ ಉದ್ದೇಶ ಏನಾಗಿದೆ ಅಲ್ಲಿ ಇಂಪಾರ್ಟೆಂಟ್ ಆಗಿದೆ ನೋಡ್ರಿ ಅಂತೀನಿ. ಯೇಸು ಕ್ರಿಸ್ತನ್ಗೆ ಯಾರು ನೇರವಾಗಿ ಅರ್ಥ ಮಾಡ್ಕೊಡಂತ ಉದ್ದೇಶದಿಂದ ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಏನ್ ಮಾಡೋರು, ಕೊಡೋರು ಅಲ್ವರ? ಆಮೇಲೆ ಇದೇ ಸರಿಸ ಬಂದು ಏನು ಉತ್ತರ ಕೇಳ್ತಾರೆ, ಅವ್ನ ಹಿಡಿಯನ್ ಬನ್ನಿ ಅಂತ ಏನ್ ಮಾಡ್ತಾರೆ, ಸರ್ ಒಂದು ಸ್ತ್ರೀ 7 ಜನ ಮದ್ವೆ ಆಗಿದ್ರು ಅಂತ ಇವ್ರೇ ಕತೆ ಬಿಲ್ಡಪ್ ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಅಂತ ಬಂದು ಕೇಳ್ಬಿಟ್ಟು ಏನ್ ಕೇಳ್ತಾರೆ, ಇವ್ರು 7 ಜನದಲ್ಲಿ ಪುನರುತ್ಥಾನದಲ್ಲಿ ಯಾರು ಯಾರಿಗೆ ಹೆಂಡತಿ ಆಗಿರ್ತಾಳೆ? ಆವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಎಲ್ಲಾ ತರ್ಲೆಗಳ ಬೈಬಲ್ ಓದಿ ಹಂಗೆ ಹೇಳ್ತಾರೆ. ಆಮೇಲೆ ಏನಂತ ಬೈದ್ರು, ಎಲ್ಲಾ ಬುದ್ಧಿ ಇಲ್ದವ್ರ, ಇಷ್ಟೆಲ್ಲ ನಿಮ್ಗೆ ಬೈಬಲ್ ಓದ್ತಾರೆ ನಿಮ್ಗೆ ಅಷ್ಟು ಗೊತ್ತಾಗಲ್ವ ಅಂತ ಬೈದ್ರು ಇಲ್ಲೋ ಅವ್ರಿಗೆ. ಯಾಕೆ ಹೇಳಿದ್ದು ಯೇಸು ಕ್ರಿಸ್ತ ಹಂಗೆ ಅಂದ್ರೆ, ಯಾಕೆ ಅಂದ್ರೆ ಅವ್ರು ಬೇಕು ಅಂತ ಶೋಧನೆ ಮಾಡಕ್ಕೇನೆ, ಈ ಸುಮ್ನೆ ತಪ್ಕೊಂಡಿಡಿಯಕ್ಕೇನೆ ಅವ್ರು ಕೇಳ್ತಾ ಇದ್ದು. ಉತ್ತರನ ಕೇಳ್ಕೊಬೇಕು, ಉತ್ತರ ಇಂದ ನಮ್ಗೆ ಮನಸ್ಸು ತೃಪ್ತಿ ಆಗ್ಬೇಕು, ಸತ್ಯ ಅಂತ ತಿಳಿಬೇಕು ಅಂತ ಉದ್ದೇಶನೇ ಇಲ್ಲ ಅಲ್ವರ? ಇವಾಗ ಇದೇ ಈ ನೋಡಿ, ಈ ಸ್ಪಾಟ್ ಅಲ್ಲಿ ಶಿಷ್ಯನ್ಗಳು ಏನ್ ಮಾಡ್ತಾ ಇದ್ರು, ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನೋಡಿ, ಎಲ್ಲಾರ ಮುಂದೆ ಪ್ರಶ್ನೆ ಕೇಳ್ಬೇಕಾರೆ ಯೇಸು ಕ್ರಿಸ್ತ ಯಾರು ಹೆಂಗ್ ಉತ್ತರ ಕೊಡ್ಬೇಕು ಹಂಗೆ ಉತ್ತರ ಕೊಡ್ತಾ ಇದ್ರು ಅಲ್ವರ? ಆದ್ರೆ ಅದೇ ಸ್ವಾಮಿಯನ್ನ ಶಿಷ್ಯನ ಬಂದು ಏನ್ ಮಾಡೋರು, ಸ್ವಾಮಿ ನಮ್ಗೆ ಈ ಸ್ವಾಮಿ ಅರ್ಥ ಆಗಿಲ್ಲ, ಅರ್ಥ ಹೇಳಿ ಅಂತಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ ಕೂತ್ಕೊಂಡ್ಬಿಟ್ಟು ಹೇಳ್ತಾರೆ, ನೋಡಪ್ಪ ಬಿತ್ತುವನ ಸ್ವಾಮಿ ಅಂದ್ರೆ ಏನ್ ನೋಡಪ್ಪ ಅರ್ಥ ಇದು, ಅದ್ರ ಬೀಜ ಅಂದ್ರೆ ಏನು, ಅದ್ರ ನೆಲ ಅಂದ್ರೆ ಏನು, ಅದ್ರ ಭೂಮಿ, ಹೃದಯಗಳು, ಪಕ್ಷಿ ಅಂದ್ರೆ ಗುಬ್ಬಚ್ಚಿ ಅಂತ ಏನ್ ಮಾಡ್ತಾರೆ, ಹಲ್ವಾರು ವಿಚಾರಗಳು ಏನ್ ಮಾಡ್ತಾರೆ, ಸತ್ಯವೇದದಿಂದ ಏನ್ ಮಾಡ್ತಾರೆ ಅವರು ಕ್ಲಾರಿಟಿ ಕೊಡ್ತಾರೆ. ಯಾಕೆ? ಶಿಷ್ಯನ್ಗಳಿಗೆ ಕೇಳಂತ ಮನ್ಸು ಏನಾಗಿತ್ತು ಇತ್ತು, ಕೇಳಂತ ಕಿವಿ ಏನಾಗಿತ್ತು ಇತ್ತು, ಗ್ರಹಿಸ್ಕೊಳಂತ ಹೃದಯ ಏನಾಗಿತ್ತು ಅವ್ರಿಗೆ ಇತ್ತು. ಅದಕ್ಕೆ ಏನ್ರಿ, ಯಾರಿಗೆ ಹೇಳ್ತಾ ಇರಲ್ಲ ಅವರು ಅಂತಂದ್ರೆ, ಕೇಳಂತ ಕಿವಿ ಯಾರಿಗಿಲ್ಲ ಅವ್ರಿಗೆ ಹೇಳ್ತಾ ಇರಲ್ಲ. ಶಿಷ್ಯನ ಬಂದು ಏನ್ ಕೇಳ್ತಾರೆ, ನಮಗಿರಂತ ಸೇಮ್ ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ತೆಗೆದುಕೊಳ್ಳಲ್ಪಟ್ರು ಯಾವಾಗ, ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಏನು ಉತ್ತರ ಕೊಟ್ರು, ನೋಡಪ್ಪ ಎಣ ಎಲ್ಲಿದ್ಯೋ ಹದ್ದು ಏನಾಗ್ತದೆ ಅಲ್ಲಿ ಬಂದು ಸೇರ್ತದೆ ಅಂದ್ರು ಅಲ್ವರ? ಇವಾಗ ನೀವ್ ಹೇಳ್ರಿ, ಹದ್ದು ಮತ್ತೆ ಎಣ ನೀವು ನೋಡಿದಿರ. ಇವಾಗ ಕೆಲವೊಂದ್ಸತಿ ಹದ್ದು ಏನ್ ಮಾಡ್ತಾರೆ, ಎಣ ಏನ್ ಮಾಡ್ತಾರೆ ಅಲ್ಲಿ ಬೇಟೆ ಮಾಡ್ತಾರೆ, ನೀವು ನೋಡಿದಿರ ತಾನೆ? ಅಂದ್ರೆ ಎಣ ಆಲ್ರೆಡಿ ಡೆಡ್ ಆಗಿರ್ತದೆ. ಅದರ ಈ ಎಣ ಹಿಡಿಯೋದಿಕ್ಕೆ ಹದ್ದು ಎಲ್ಲಿಂದ ಬರ್ತದೆ? ಮೇಲಿಂದ ಬರುತ್ತೆ ಬ್ರದರ್. ಮೇಲಿಂದ ಮೇಲೆಯಿಂದ ಬರ್ತದ ಇಲ್ಲ ಕೆಳಗಡೆಯಿಂದ ಮೇಲಕ್ಕೆ ಹೋಯ್ತದ? ಮೇಲಿಂದ ಬಂದು ಕೆಳಗಡೆ ಬಂದು ಸರಿ ಅಲ್ವರ? ನಾವೆಲ್ಲಾರು ನೋಡಿದಿರಿ ಅಲ್ವರ? ಹದ್ದು ಎಣನ ಬೇಟೆ ಆಡೋದಿಕ್ ಬರೋದು ಮೇಲ್ಗಡೆಯಿಂದನೇ ಕೆಳಗ್ ಬರ್ತದೆ ಹೊರತು ಕೆಳಗಡೆಯಿಂದ ಮೇಡಕ್ಕೆ ಹೋಗೋದಿಲ್ಲ. ಹಂಗಾರೆ ಯೇಸು ಕ್ರಿಸ್ತ ಏನ್ ಹೇಳ್ತಾವ್ರೆ ಅಂತಂದ್ರೆ, ನೋಡಪ್ಪ ಎಣ ಎಲ್ಲೈತೆ ಕೆಳಗಡೆ ಐತೆ, ಹದ್ದು ಎಲ್ಲಿದೆ ಮೇಲ್ಗಡೆ ಇದೆ. ಅಲ್ಲಿರಂತ ಹದ್ದು ಇದನ್ನ ಎತ್ಕೊಳಕ್ಕೆ, ಇದನ್ನ ತಗೊಳೋದಿಕ್ಕೆ ಎಲ್ಲಿಗೆ ಬರ್ತಾರಂತೆ, ಕೆಳಗಡೆ ಬರ್ತಾರೆ ಅಂತ ಹೇಳ್ತಾರೆ ಹೊರತು ಕೆಳಗಡೆಯಿಂದ ಮೇಲೆ ಹೋಗೋದ ಪಾಯಿಂಟ್ ಹೇಳ್ತಾ ಇಲ್ಲ ಯೇಸು ಕ್ರಿಸ್ತು. ಅದರ ನಮ್ಗಿರಂತ ರಿವರ್ಸ್ ಕ್ಯಾಲ್ಕುಲೇಷನ್ ಯಾರು ಹೇಳ್ತಾವ್ರಂತೆ, ಇವಾಗ ಕ್ರೈಸ್ಟ್ ಹೇಳ್ತಾರಂತೆ. ಯೋಚನೆ ಮಾಡ್ರಿ, ಹಂಗಾರೆ ಯೇಸು ಕ್ರಿಸ್ತು ಕೆಳಗಡೆಯಿಂದ ಮೇಡ ತಗೊಳಂತ ಪಾಯಿಂಟ್ ಹೇಳ್ತಾ ಇಲ್ಲ. ಅಲ್ಲಿ ಎಣ ಎಲ್ಲೈತೆ ಅಲ್ಲಿಗೆ ಏನಾಗ್ತಾರೆ, ಹದ್ದು ಬಂದು ಸೇರ್ತಾರೆ ಅಂತ ಹೇಳ್ತಾರೆ ಅಲ್ವರ? ಹಂಗಾರೆ ಏನಿದು ಎಣ, ಏನಿದು ಹದ್ದು? ಅಲ್ವರ? ಎಣ ಮತ್ತೆ ಹದ್ದುಗಿರಂತ ಸಂಬಂಧ ಏನ್ ಮಾಡಕ್ ನಾವು ನೋಡ್ಬೇಕು ಅಲ್ವರ? ನೋಡಿ, ಅದಕ್ಕೆ ಬ್ರದರ್ ಕೂಡ ನಿಮ್ಗೆ ಏನೋ ಚೆನ್ನಾಗಿ ಹೇಳಿರ್ತಾರೆ ಅಲ್ವರ? ಎಲ್ಲಿ ಅಂದ್ರೆ ಜೋಬು 39 ಓದಿದ್ದೀನಿ. ಜೋಬ 39ನೇ ಅಧ್ಯಾಯ 29 ಮತ್ತೆ 30 ಓದಿದ್ದೀನಿ. ಜೋಬ್ 39 ಚಾಪ್ಟರ್ 29 and 38 ವರ್ಸ್. ಜೋಬ 39ನೇ ಅಧ್ಯಾಯ 29 ಮತ್ತೆ 30. ಎಲ್ಲಿ ಅಲ್ಲಿಂದಲೇ ಬೇಟೆಯನ್ನು ಸ್ವಲ್ಪ ನೋಡುತ್ತಾ, ಮುಂಚೆಯಿಂದ ಅಷ್ಟೇ, ಸ್ವಲ್ಪ ಮುಂಚೆಯಿಂದ ಓದಿ. ಅದಕ್ಕೆ ಬಂಡೆಯೇ ನಿವಾಸವು, ಅದು ಶಿಲಾ ಶಿಖರಗಳಲ್ಲಿಯೂ ದುರ್ಗಗಳಲ್ಲಿಯೂ ತಂಗುವುದು. ಅಲ್ಲಿಂದಲೇ ಬೇಟೆಯನ್ನು ನೋಡುತ್ತಾ ದೂರದಲ್ಲಿದ್ದರೂ ಅದನ್ನು ಕಂಡುಹಿಡಿಯುವುದು. ಅದರ ಮರಿಗಳು ರಕ್ತವನ್ನು ಕುಡಿಯುವವು.
ಹತರಿದ್ದಲ್ಲಿ ಹದ್ದು. ನೋಡ್ರ ಆತರ ಇದ್ದಲ್ಲಿ ಹದ್ದು ಅಂದ್ರೆ ಇಲ್ಲಿ ಕ್ರೈಸ್ಟ್ ಹೇಳ್ತಾರದು ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ಹದ್ದುಗಳ ಬಗ್ಗೆ ಏನ್ ಮಾಡ್ತಾವ್ರೆ ಅಲ್ಲಿ ಹೇಳ್ತಾರೆ ಇದು ನಿವಾಸ ಎಲ್ಲಿ ಅಂತಂದ್ರೆ ಬಂಡೆಗಳಲ್ಲಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದ್ರ ಅಲ್ಲಿಂದ ಏನ್ ಮಾಡ್ತಾರಂತೆ ಹದ್ದು ಏನ್ ಮಾಡ್ತಾರೆ ತನ್ನ ಬೇಟೆನ ನೋಡ್ತಾರಂತೆ ಅದವರ. ಸೊ ಆ ಹದ್ದು ಏನ್ ಮಾಡ್ತಾರೆ ಮೇಲ್ಗಡೆಯಿಂದ ಬಂದ್ಬಿಟ್ಟು ಆ ಒಂದು ಆಹಾರನ ತಿನ್ನೋಕೋಸ್ಕರ ಮೇಲ್ಗಡೆಯಿಂದ ಏನಾಗ್ತಂತೆ ಕೆಳಗಡೆವರೆಗೂ ಬರ್ತಾರಂತೆ ರೀ ಅಲ್ಲ. ಏನಿದು ಹದ್ದು ಏನಿಕ್ಕಿದು ಯೇಸು ಕ್ರಿಸ್ತು ಇದು ಮಾತನಾಡಿ ಇದೇ ಮಾತನ್ನ ಹೇಳೋದು ಯೇಸು ಕ್ರಿಸ್ತು ಜೋಬಲ್ಲಿರೋಂಥ ಪಾಯಿಂಟೆ ಹೆಣ ಇದ್ದಲ್ಲಿ ಹದ್ದು ಅಲ್ವರ. ಯಾಕೆ ಯೇಸು ಕ್ರಿಸ್ತು ಹೇಳ್ತಾರೆ ಸರಿ ಇವಾಗ ನೀವ್ ಹೇಳ್ರಿ ಬೈಬಲ್ ನಲ್ಲಿ ಹದ್ದು ಅಂತನ್ಬಿಟ್ಟು ಯಾರ್ಯಾರಿಗೆ ಕಂಪೇರ್ ಮಾಡಿ ಮಾತಾಡಿದಾರೆ ಬೈಬಲ್ ಅಲ್ಲಿ ಹದ್ದು ಅಂತ? ಇರ್ತಾನೆ ನಮ್ಗೂ ಹೇಳಿದ್ದಾರೆ ಬ್ರದರ್ ಹದ್ದುಗಳಂತೆ ರೆಕ್ಕೆಗಳಂತೆ ಏಷಾಯದಲ್ಲಿ. ಯೆಶಾಯ 40 ಯೆಶಾಯ 40:31 ಯೆಹೋವನನ್ನು ನಿರೀಕ್ಷಿಸಿಕೊಳ್ಳುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ನೋಡಿ ದಣಿಯರು ನಡೆದು ಬಳಲರು ಅಂತ. ವೆರಿ ಗುಡ್ ವೆರಿ ಗುಡ್ ಅದರ ಸಬಾಷ್ ವೆರಿ ಗುಡ್. ಎಲ್ಲ ಅನ್ಮ್ಯೂಟ್ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಫಸ್ಟ್ ಉತ್ತರ ಕೊಟ್ಟಿದ ತಕ್ಷಣ ಮ್ಯೂಟ್ ಮಾಡ್ಕೊಬೇಕು, ಆಮೇಲೆ ಮಿಗ್ದವರೆಲ್ಲ ಗಜ ಗಜ ಅನ್ಬಾರ್ದು. ಓಕೆನಾ? ವೆರಿ ಥ್ಯಾಂಕ್ ಯು. ಸೊ ಅದೇ ನೋಡ್ಬೇಕಾದ್ರೆ ಏಷಾಯದಲ್ಲಿ ನಾವು ಸ್ಪಷ್ಟವಾಗಿ ಏನ್ ನೋಡ್ತೀರಿ ದೇವ್ರ ಮೇಲೆ ಕಾತ್ಕೊಂಡಂತ ಮಕ್ಳು ಹೆಂಗಿದ್ರಂತೆ ಹದ್ದುಗಳ ತರ ಹೊಸ ಬಲ ಏನ್ ಮಾಡ್ತಾರೆ ಹೊಂದ್ಕೊಂತಾರೆ. ಬ್ಯೂಟಿಫುಲ್ ಕಂಪ್ಯಾರಿಸನ್. ಹದ್ದುಗಳನ್ನ ಯಾರು ಕಂಪೇರ್ ಮಾಡ್ಕೊಡ್ತಾರೆ ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರಲ್ರ. ಇವಾಗ ಹದ್ದು ಏನ ಕಾಯ್ಕೊಂಡಿರ್ತಾರದು ಏನ್ ಬೇಕು ಹದ್ದುಗೆ? ಆಹಾರ ಆಹಾರ ಬೇಕು ಅಲ್ವರ. ತಿನ್ನೋದಕ್ಕೆ ಏನ್ ಬೇಕು? ಆಹಾರ ಬೇಕು. ಹದ್ದು ಬಂದ್ಬಿಟ್ಟು ಎಲ್ಲಾ ಕಡೆ ಹಾರಾಡ್ತಾ ಇರೋದು ಏನು ಉದ್ದೇಶನೇ ಅಂದ್ರೆ ಅದಕ್ಕೇನಪ್ಪ ಬೇಕು? ಸಫಿಶಿಯಂಟ್ ಆಗಿರೋ ಫುಡ್ ಬೇಕು. ಸರಿ ಇವಾಗ ಏನ್ ಫುಡ್ ಬೇಕು ಅದು ಹದ್ದುಗೆ? ಪ್ಯೂರ್ ವೆಜಿಟೇರಿಯನ್ ಅದರ ಜಿಲೇಬಿ, ಪಕೋಡ, ಬೋಂಡಾ, ಬಜ್ಜಿ, ಗೋಬಿ ಮಂಚೂರಿ ಇವೆಲ್ಲ ಇಷ್ಟನಾ? ಹೆಣ ಬೇಕು, ಹೆಣ ಹುಳ ಬೇಕು. ಸರಿ ಅದರ ಏನ್ ಬೇಕು ಹದ್ದುಗೆ? ನಾನ್ ವೆಜಿಟೇರಿಯನ್ ಅದರ ಅಂದ್ರೆ ಹದ್ದುಗ್ ಬೇಕಾಗಿರೋದೆ ಏನ್ರಿ? ಮಾಂಸವಾದಂತ ಆಹಾರ ಅಲ್ರ. ಇದಕ್ಕಾಗಿ ಹದ್ದು ಏನ್ ಮಾಡ್ತಾರೆ ಹೈ ರಿಸ್ಕ್ ತಗೊಂತಾರೆ. ಯಾವಾಗಾರ ನೋಡಿದೀರಾ ಒಂದು ಟ್ರಾಫಿಕ್ ಅಲ್ಲಿ ಹೈವೇ ಟ್ರಾಫಿಕ್ ಅಲ್ಲಿ ಅಥವಾ ಏನೋ ಭಯಂಕರ ಪೀಕ್ ಅವರ್ಸ್ ಟ್ರಾಫಿಕ್ ಅಲ್ಲಿ ರೋಡಲ್ಲಿ ಏನೋ ಎಣ ಬಿದ್ದಿತ್ತು ಅಂತಂದ್ರೆ ಹದ್ದು ಏನ್ ಗೊತ್ತಾ ಮಾಡ್ತದೆ? ಆ ಟ್ರಾಫಿಕ್ ಕೇರ್ ಮಾಡೋದ್ರಿ ಬಂದ್ ಪಟ್ ಅಂತ 2 ಸೆಕೆಂಡ್ ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ ಟಕ್ ಅಂತ ಬಂದ್ ಪಟ್ ಅಂತ ಏನ್ ಮಾಡ್ತಾರೆ ಎಣನ ಎತ್ಕೊಂಡು ಹೋಗ್ಬಿಡ್ತಾರೆ. ಯಾರು ಅಬ್ಸರ್ವ್ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿರ್ತೀನಿ ಅಲ್ವರ. ಕಣ್ಣಿಗೆ ಕಾಣಿಸಲ್ಲ ಎಲ್ಲೋ ಇರ್ತಾರೆ ಫಟ್ ಅಂತ ಸೆಕೆಂಡ್ಸ್ ಅಲ್ಲಿ ಬಂದು ಎತ್ಕೊಂಡು ಏನ್ ಮಾಡ್ತಾರೆ ಹೋಗ್ಬಿಡ್ತಾರೆ. ಯಾಕೆ ಅಂದ್ರೆ ಅದಕ್ಕೆ ಅಷ್ಟೊಂದು ಆಸೆ ಅಷ್ಟೊಂದು ಇಂಟ್ರೆಸ್ಟ್ ಯಾವ್ದ್ರ ಮೇಲೆ? ಆ ಒಂದು ಫುಡ್ ಮೇಲೆ ಅಷ್ಟೊಂದು ಆಸೆ ಅದಕ್ಕೆ. ಯಾಕೆ? ಎಲ್ಲಾ ಬರ್ಡ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗೆಸ್ಟ್ ಆಗಿರೋ ಬರ್ಡ್ಸ್ ಯಾವ್ದು ಗೊತ್ತಾ? ಈಗಲ್ ಅಲ್ವರ. ಈಗಲ್ ಬಗ್ಗೆ ಸಬ್ಜೆಕ್ಟ್ ಇದೆ ದೇವಚಿತ್ರ ನೋಡೋಣ ಯಾವಾಗಾರ ಅರ್ಥ ಆಯ್ತಾ? ದೇವ್ರ ಮಕ್ಳನ್ನ ಏನಕ್ಕೆ ಈಗಲ್ಗೆ ಕಂಪೇರ್ ಮಾಡ್ತಾರೆ ಅಂತ. ಯಾಕೆ ಬಂದ್ಬಿಟ್ಟು ಬೇರೆ ಯಾವ್ದಿಗೂ ಕಂಪೇರ್ ಮಾಡಲ್ಲ ಅದರ? ಯಾಕೆ ಬಂದ್ಬಿಟ್ಟು ಡವ್ಗೆ ಮುಖ್ಯವಾಗಿ ಕೊಡೋದಿಲ್ಲ ಅಲ್ವರ? ಅದಕ್ಕೆ ಡವ್ನು ಹೇಳ್ತಾರೆ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಯಾರು ಇದನ್ನ ಹೇಳ್ತಾರೆ ಅಂತ ನೋಡೋಣ ಅವರ. ಇದು ಏನಪ್ಪಾ ಅಂದ್ರೆ ಏನ್ರಿ ಹದ್ದುಗೆ ಹೆಂಗೆ ಬಂದ್ಬಿಟ್ಟು ಹೆಣ ಬಂದ್ಬಿಟ್ಟು ಒಂದು ಆಹಾರನೋ ಇದೇ ತರ ದೇವ್ರ ಮಕ್ಳಿಗೆ ಒಂದು ಫುಡ್ ಇದೆ ಅದರ ನಾನ್ ವೆಜಿಟೇರಿಯನ್ ಪ್ಯೂರ್ ಮೀಟ್. ಮಾಂಸ ಏನಾಗಿದೆ ಅದಕ್ಕೆ ಆಹಾರವಾಗಿದೆ. ಇವಾಗ ನೀವೇ ಹೇಳ್ರಿ ದೇವ್ರ ಮಕ್ಳಿಗೆ ಮಾಂಸ ಅಂದ್ರೆ ಯಾವುದು? ದೇವ್ರ ವಾಕ್ಯನಾ? ಸ್ಪಿರಿಚುವಲ್ ಫುಡ್ ನ ಬೈಬಲ್ ನಲ್ಲಿ ಎಲ್ಲರೂ ಮಾಂಸಕ್ಕೆ ಕಂಪೇರ್ ಮಾಡಿದಾರಾ? ಮಾಡಿದಾರಲ್ಲ ನೀವು ಗಟ್ಟಿಯಾದ ಅಂದ್ರೆ ಗಟ್ಟಿಯಾದ ಆಹಾರ ತಿನ್ನಕ್ಕೆ ನೀವು ಯೋಗ್ಯರಲ್ಲ, ಹಾಲು ಕುಡಿಯೋರೆ ಅಂತ ಹೇಳ್ತಾರಲ್ಲ. ಓಕೆ ಅಲ್ವರ. ಬೈಬಲ್ ಹೇಳ್ತಾರೆ ಗಟ್ಟಿಯಾದ ಆಹಾರ ಪ್ರಾಯಸ್ಥರಿಗೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಗಟ್ಟಿಯಾದ ಆಹಾರ ಯಾರಿಗೆ ಅಂತ ಹೇಳ್ತಾರೆ ಅಂದ್ರೆ ಏನ್ರಿ ಪ್ರಾಯಸ್ಥರಿಗೆ, ಮೆಚ್ಯೂರ್ಡ್ ಆಗಿರೋರಿಗೆ ಅಂತ ಹೇಳ್ತಾರೆ ಅಲ್ವರ. ಹಂಗಂದ್ರೆ ಯಾರಿಗಪ್ಪ ಇದು ಫುಡ್ಡು ಅಂತಂದ್ರೆ ಮೆಚ್ಯೂರ್ಡ್ ಆಗಿರಂತ ಕ್ರಿಶ್ಚಿಯನ್ಸ್ಗೆ ಏನಪ್ಪ ದೇವ್ರು ಕೊಡ್ತಾರಂತೆ ಸ್ಟ್ರಾಂಗ್ ಸ್ಪಿರಿಚುವಲ್ ಫುಡ್. ಯಾರಿಗೆ ಕೊಡ್ತಾರೆ ಅಂತ ನೋಡ್ಬೇಕಾರೆ ಆ ಒಂದು ದಿನದಲ್ಲಿ ಇಬ್ರು ಜನ ಏನಾಗಿರ್ತಾರಂತೆ ಎಲ್ಲಿರ್ತಾರಂತೆ? ಒಂದೇ ಬೆಡ್ ಮೇಲೆ ಇರ್ತಾರೆ ಅಂತಂದ್ರು ಅಲ್ವರ. ಬ್ರದರ್ ಹೇಳ್ದಲ್ಲ ಬೆಡ್ ಅನ್ನ ಏನೋ ಹಾಸಿಗೆ. ಬೈಬಲ್ ವಿಶ್ವಾಸ.
ಹಾ ವಿಶ್ವಾಸ. ಸಹೋದರ ಹೇಳಿದ್ರ ಇಲ್ವಾ ನಿಮ್ಗೆ ಬೆಡ್ ಹೇಳಿದ್ರು ಬ್ರದರ್. ಅಲ್ವರ? ಮತ್ತೆ ಬೆಡ್ ಹೆಂಗಿದೆ ಅಂತೆ? ಕಾಲ್ ನೀಟ್ಕೊಂಡ ಅಂತಂದ್ರೆ ಬೆಡ್ ಅಲ್ಲಿ ಏನಿಲ್ಲ, ಹಾ ಸ್ಥಳ ಇಲ್ಲ. ಸಾಲಲ್ಲ. ಸರಿ, ಕಾಲ್ ಮುರ್ಚ್ಕೊಂಡು ಮುದುರ್ಕೊಂಡು ಮಲ್ಕೊಳ ಅಂತಂದ್ರೆ ನೆಮ್ಮದಿ ಮಲ್ಕೊಳಕ್ ಆಯ್ತದ? ಮುದ್ಕೆ ಸಾಲಲ್ಲ. ಆಗಲ್ಲ. ಅದೇ ತರ ಇವಾಗ ರೈಲ್ವೆ ಟ್ರಾವೆಲ್ ಮಾಡ್ತೀರಿ ಗೊತ್ತಾ? ರೈಲಲ್ಲಿ ಬರ್ತ್ ಬುಕ್ ಮಾಡ್ಕೊಂಡು ಹೋಗ್ತೀನಿ ನೈಟ್ ಎಲ್ಲ. ಅದ್ರ ಎಷ್ಟು ಕೊಟ್ಟಿದ್ದೀನಿ ದೊಡ್ಡ ಹಾಸಿಗೆ? 7x7 ಫೀಟ್ ಹಾಸಿಗೆ ಕೊಟ್ಟಿರ್ತಾನ ನಿಮ್ಗೆ? ಒಂದ್ ಸಮಾಧಿಗೆ ಹಾಕ್ಬೋದು ಅಷ್ಟೇ, 6x3. ನೀವು ಬುಕಿಂಗ್ ಮಾಡಿದ್ಗೆ ಇಷ್ಟೇ ಸರ್ ಅಂತ ಅಂದ್ಬಿಟ್ಟು ಇಷ್ಟಲ್ಲೇ ಮಲ್ಕೊಬೇಕು. ಅಪ್ಪಿ ತಪ್ಪಿ ಹತ್ಲ ಅಲ್ಲಾಡ್ದೆ ಬಿದ್ದೋಗ್ಬಿಡ್ತೀರಾ ಕರೆಕ್ಟಾಗಿ, ಅಲ್ವರಾ? ಅದ್ರಲ್ಲಿ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಳಕ್ ಆಯ್ತದ? ನೀಟಾಗೆ ಕಾಲ್ ಚಾಚ್ಕೊಂಡು ಇಲ್ಲ. ಆರಾಮಾಗೆ. ಏನಪ್ಪಾ ಹಾಸಿಗೆ ಅಂತಂದ್ರೆ ನಮ್ಮ ವಿಶ್ವಾಸ. ಪ್ರತಿಯೊಬ್ಬ ಮನುಷ್ಯರು ಇವತ್ತು ಒಂದೊಂದು ವಿಶ್ವಾಸದಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತವ್ರೆ. ಆ ವಿಶ್ವಾಸದಲ್ಲಿ ಕೆಲವು ಜನಕ್ಕೆ ಏನಾಗಲ್ಲ, ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಉತ್ತರಗಳು ಸಿಕ್ಕೋದಿಲ್ಲ. ಈ ಪ್ರಶ್ನೆಗಳು ಹೋಗಿ ನಿಮ್ ಪಾಸ್ಟರ್ಗಳು ಕೇಳ್ರಿ ಅಂತೀನಿ ನೋಡೋಣ, ಹೇಳ್ತಾರೆ ಅದನ್ನ ಕೇಳ್ರಿ. ಇಷ್ಟೊಂದ್ ದಿನ ಪಾಠಗಳು ಕೇಳಿದಿರಲ್ಲ ನೀವು, ಈ ಪಾಠಗಳಿಗೆ ತೊಗೊಂಡ ನೀವು ಸಭೆಯಲ್ಲಿರೋಂಥ ಪಾಸ್ಟರ್ಗಳಿಗೆ ಉತ್ತರ ಕೇಳಿ ಅಂತೀನಿ. ಪ್ರಭು ರಾತ್ರಿ ಭೋಜನ ಏನು, ಅದರ ವರ್ಷಕ್ಕೆ ಎಷ್ಟೇ ತಗೊಬೇಕು, ಆಮೇಲೆ ದೀಕ್ಷಾ ಸ್ಥಾನ ಅಂದ್ರೆ ಏನು, ಅಲ್ವರ ಇಡೀ ಲೋಕ ಜನಗಳಿಗೆ ರಕ್ಷಣೆ ಅಂದ್ರೆ ಏನು, ಅಲ್ವರ ಇವೆಲ್ಲ ಏನು ಅಂತ ಅಂದ್ಬಿಟ್ಟು ಏನ್ ಮಾಡಿ ನೀವು ಕೇಳ್ರಿ. ನರಕ ಅಂದ್ರೆ ಏನು, ಆತ್ಮ ಏನಾಗ್ತದೆ ಸತ್ತಿದ ಮೇಲೆ ಅಂತ ಎಲ್ಲ ಕೇಳ್ರಿ ಪ್ರಶ್ನೆಗಳು, ಅಲ್ವರ? ಅವಾಗ ಗೊತ್ತಾಯ್ತದೆ ಅವ್ರ ಬಾಯಿನಲ್ಲಿ ಏನ್ ಬರ್ತಾರೆ ಅಂತ ಅಂದ್ಬಿಟ್ಟು, ಅಲ್ವರ? ಅದು ಎಂತ ಆಹಾರ ಅಂತ ನಿಮಗೆ ಗೊತ್ತಾಯ್ತದೆ. ಇಂಥ ಒಂದು ಪ್ರಶ್ನೆಗಳಿಗೆ ಯಾವಾಗ ಸ್ಯಾಟಿಸ್ಫ್ಯಾಕ್ಟರಿ ಉತ್ತರ ಸಿಕ್ಕಲ್ವೋ, ಅದ್ರಲ್ಲಿ ಇಬ್ರಲ್ಲಿ ಒಬ್ರು ಮಾತ್ರ ತಗೊಂತಾರೆ, ಅಲ್ವರ? ಏನು ಅಂತಂದ್ರೆ ಯಾರಿಗೆ ಇದು ಕೇಳಿದ್ನೇ ಕೇಳಿ ಬೇಜಾರಾಗ್ಬಿಡ್ತಾರೋ, ಯಾರಿಗೆ ನಂಬಿಕೆಯಲ್ಲಿ ಸರಿಯಾಗಿಂತ ಉತ್ತರ ಸಿಕ್ಕಲ್ವೋ, ಅವರು ದೇವ್ರ ಹತ್ರ ಏನು ಹುಡುಕ್ತಾರೆ? ಸತ್ಯ ಹುಡುಕ್ತಾರೆ. ದೇವ್ರೇ ನಮ್ಗೆ ಬಲವಾಗಿರೋಂಥ ಸತ್ಯ ಕೊಡೋನ್ ಕೇಳ್ಬೇಕಾರೆ ಅಂತ ಮಕ್ಳುಗಳನ್ನ ದೇವ್ರ ಎಲ್ಲಿ ಕೊಂಡೋಗ್ತಾರೆ? ಸೀದಾ ಸತ್ಯಕತೆ ಕೊಂಡೋಗ್ತಾರಂತೆ. ಅದರ ಎರಡನೇ ಪಾಯಿಂಟ್ ಏನು ಅಂತಂದ್ರೆ ನೋಡಿದ್ರೆ ಅಂದ್ರೆ ಏನಂತಾರೆ, ಬೀಸಗಲ್ಲಲ್ಲಿ ಒಂದೇ ಬೀಸಗಲ್ಲು. ಏನು ಇದು ಕೂಡ ಬ್ರದರ್ ನಿಮ್ಗೆ ಹೇಳಿದ್ರೆ, ಬೀಸಗಲ್ಲು ಏನಂದ್ರೆ ರುಬ್ಬೋದು. ಅದರ ಏನಂದ್ರೆ ಯಾರಿವತ್ತು ರುಬ್ತಾ ಇರೋದು ಅಂದ್ರೆ ಬ್ಯಾಬಿಲೋನ್ ನಲ್ಲಿ ಎಲ್ಲಾ ಸಭೆಗಳಲ್ಲಿ ರುಬ್ಬದ್ನೇ ರುಬ್ತಾ ಇರೋಂಥವ್ರು ಯಾರು ಅಂದ್ರೆ ಪಾಸ್ಟ್ಗಳು. ವಾರ ಸ್ಪಿರಿಚುವಲ್ ಫುಡ್ ಪ್ರಿಪೇರ್ ಮಾಡಿ ಏನ್ ಮಾಡೋದು, ರುಬ್ಬಿದ್ನೇ ರುಬ್ಬಿ ಕೊಟ್ಟಿ ಸಭೆ ಮಕ್ಳು ಏನಾಗ್ಬಿಟ್ರೆ ಚೆನ್ನಾಗಿ ಕುಡ್ದಿ ಚೆನ್ನಾಗಿ ತಿಂದಿ ಅದಲ್ಲೇ ಮೈಂಡ್ ಫಿಕ್ಸ್ ಆಗ್ಬಿಡೈತೆ ನೋಡಿರ್ತೀನಿ. ಏನ್ ಸತ್ಯ ಹೇಳೋದು ತಲೆಗೆ ಏನಾಗಲ್ಲ, ಹೋಗಲ್ಲ. ಯಾಕೆ ಅಂತಂದ್ರೆ ಅದ್ರಲ್ಲೇ ಮೈಂಡ್ ಏನಾಗ್ಬಿಡಿತೆ, ಫಿಕ್ಸ್ ಆಗ್ಬಿಟ್ಟಿದೆ. ಅಲ್ಲರ ರುಬ್ಬಿದ್ದೇ ರುಬ್ಬೋದು. ಅದರ ಏನ್ ರುಬ್ಬೋದು? ಮೊದಲನೇ ವಾರ ಬಂದ್ರೆ ಪ್ರಭು ರಾತ್ರಿ ಭೋಜನಕ್ಕೆ ಏನ್ ಮಾಡೋದು? ರುಬ್ಬೋದು. ಆಮೇಲೆ ಕೊನೆ ವಾರ ಬಂದ್ರೆ ನ್ಯಾಯ ತೀರ್ಪಿಗೆ ಹೇಳೋದು, ಜಜ್ಮೆಂಟ್. ಯಾಕೆ? ಫಸ್ಟ್ ವೀಕ್ ಎಲ್ಲ ಸಭೆಗೆಲ್ಲ ಕರೆಕ್ಟಾಗಿ ಬರ್ಲಿ, ಕಾಣಿಕೆ ಚೆನ್ನಾಗಿ ಬರ್ಲಿ ಅಂತ, ಅಲ್ವರ? ಇದನ್ನೇ ಹೇಳಿ ಏನ್ ಮಾಡೋದು ಇವಾಗ? ಅದ್ರಲ್ಲಿ ಏನಾಗ್ತಾರೆ, ಕೆಲವು ಜನಕ್ಕೆ ರುಬ್ಬಿ ಬೇಜಾರಾಗ್ಬಿಡ್ತಾರೆ. ಇದೇನಪ್ಪ ಇದು ಹೇಳಿದ್ನೇ ಹೇಳ್ತಾ ಇದ್ರಲ್ಲ ಅಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ, ಇಬ್ರಲ್ಲಿ ಒಬ್ಬರದ್ದು ಏನ್ ಮಾಡ್ತಾರೆ, ಅಲ್ವರ? ಯಾರಿಗೆ ಡೌಟ್ಸ್ ಇದೆಯೋ, ಯಾರಿಗೆ ಮನ್ಸಲ್ಲಿ ಇವ್ರು ಹೇಳ್ತಾರದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ವೋ, ಸತ್ಯನ ಹುಡುಕ್ತಾರ ಅಂತ ಮಕ್ಳುಗಳು ಏನ್ ಮಾಡ್ತಾರೆ, ದೇವ್ರು ಸತ್ಯಕ್ಕೆ ಕರ್ಕೊಂಡ್ಬರ್ತಾರೆ. ಅದರ ಅದೇ ತರ ಹೊಲ ಅಂತ ಹೇಳ್ಬೇಕಾದ್ರೆ ಬ್ರದರ್ ಕೂಡ ಹೇಳ್ತಾರಲ್ಲ, ಹೊಲ ಅಂದ್ರೆ ಏನ್ರಿ, ನಾವು ಮಾಡೋಂಥ ಎಲ್ಲಾ ಕೆಲಸಗಳು ಫೀಲ್ಡ್. ಒಬ್ರು ಕೆಮಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ, ಒಬ್ರು ಆಟೋಮೊಬೈಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ, ಒಬ್ರು ಕಂಪ್ಯೂಟರ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ, ಒಬ್ರು ಟೀಚಿಂಗ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ. ಇವೆಲ್ಲಾ ಫೀಲ್ಡ್ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆ ಇದ್ದಾಗ ಏನ್ ಮಾಡ್ತಾರೆ, ದೇವರು ಸತ್ಯಕ್ಕೆ ಏನ್ ಮಾಡ್ತಾರೆ, ಕರ್ಕೊಂಡ್ಬಿಡ್ತಾರೆ. ಅದಕ್ಕೆ ಬೈಬಲ್ ಅಲ್ಲಿ ಏನ್ರಿ ಗಟ್ಟಿಯಾದ ಆಹಾರ ಯಾರಿಗಪ್ಪ ಅಂತಂದ್ರೆ ಪ್ರಾಯಸ್ಥರಿಗೆ ಅಂತ ಹೇಳಿದ್ರೆ, ಅದಕ್ಕೆ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬರ್ಬೇಕಾದ್ರೆ ಅಲ್ಲಿ ಕೊಡೋದೇ ಮಕ್ಳುಗಳಿಗೆ ಏನಪ್ಪಾ ಅಂದ್ರೆ ಸ್ಟ್ರಾಂಗ್ ಸ್ಪಿರಿಚುವಲ್ ಫುಡ್. ಇಲ್ಲಿ ಮೇಲೆ ಎತ್ತಲ್ಪಡೋದ್ ಬಗ್ಗೆನೇ ಹೇಳ್ತಾ ಇಲ್ಲ, ಹದ್ದು ಮೇಲ್ಗಡೆನ ಕೆಡೋದ್ ಬಗ್ಗೆ ಹೇಳ್ತಾ ಇರೋದು, ಅಲ್ವರ? ಈ ಹದ್ದು ಎಷ್ಟು ರಿಸ್ಕ್ ತಗೊಂತಾರೆ ಆಹಾರಕ್ಕಾಗಿ, ಅದರ ಮೇಲ್ಗಡೆಯಿಂದ ಕೆಡ ಬರ್ತಾರೆ, ಅಲ್ವರ? ಏನಾದ್ರೂ ಸರಿ ಆಹಾರಕ್ಕಾಗಿ ಎಷ್ಟು ದೂರ ಟ್ರಾವೆಲ್ ಮಾಡ್ತಾರೆ ನೋಡಿ. ಇಲ್ಲಿರೋಂಥ ಎಷ್ಟೋ ಜನಗಳು ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ ಅಂದ್ರೆ ಯಾರು ನಮ್ಮ ಮನೆ ಪಕ್ಕದಲ್ಲೇ ಇಲ್ಲ. ಬೆಂಗಳೂರಲ್ಲಿ ಇರೋರು ಯಾರೋ ಒಬ್ಬರು ಇಬ್ರು ಇರ್ಬೋದೇನೋ ಅಷ್ಟೇ. ಎಲ್ಲಾರು ಬಂದ್ಬಿಟ್ಟೇನ್ರಿ ಎಲ್ಲ ದೂರ ಅಂತ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ದೂರ ಅಂತ ಒಂದು ದೇವ್ರ ಮಕ್ಳು. ಆದ್ರೂ ಕೂಡ ನೀವು ಒಂದ್ ಸ್ಥಳಕ್ಕೆ ಬರ್ತಾ ಇದ್ದೀರಾ. ಏನಕ್ಕೆ ಅಂತಂದ್ರೆ ರಾಜಭುಧ ನೋಡ್ಬೇಕು ಅಂತ ಅಂದ್ಬಿಟ್ಟು ಅಥವಾ ಕೃಷ್ಣಭುಧ ನೋಡ್ಬೇಕು ಅಂತ ನೀವು ಬರ್ತಾ ಇಲ್ಲ. ನೀವು ಬರ್ತಾ ಇರೋದು ಏನಕ್ಕೆ ಅಂದ್ರೆ ದೇವ್ರ ವಾಕ್ಯ ನಮ್ಗೆ ಸಿಗ್ತಾ ಇದೆ, ಗಟ್ಟಿಯಾದ ಆಹಾರ ಸಿಗ್ತಾ ಇದೆ ಅಂದ್ಬಿಟ್ಟು ಅದಕ್ಕೋಸ್ಕರ ನೀವು ಬರ್ತಾ ಇರೋದು ಹೊರ್ತು ಏನಕ್ಕೂ ಬರ್ತಲ್ಲ. ಇಂಥವ್ರನ್ನೇ ದೇವ್ರೇನ್ ಮಾಡ್ತಾರೆ, ಇಬ್ರಲ್ಲಿ ಒಬ್ಬರು. ಅದ್ರ ನೀವೇ ನೋಡ್ತಾ ಇದ್ರಲ್ಲ, ಇಲ್ಲಿ ಎಷ್ಟು ಜನ ಕೇಳ್ತಾವ್ರಿ, ಇವತ್ತು ಎಷ್ಟು ಜನ ಕೇಳ್ತಾವ್ರಿ, ಯೋಚನೆ ಮಾಡ್ರಿ ಅಂತಂದ್ರ ಇದೇ ಕುತೂಹಲ. ಯಾರಿಗೆ ಕಾತುರ ಇರ್ತಾರೋ ಆಹಾರ ತಿನ್ಬೇಕು ಅಂತ ಅಂತವ್ರನ್ನೇ ಮಾಡೋದು ದೇವ್ರು ಕರ್ಕೊಂಬರೋದು. ಅದಕ್ಕೆ ಹೇಳ್ತಲ್ಲ ಯೇಸು ಕ್ರಿಸ್ತ ನೋಡಿ, ಪ್ರಕಟಣೆ 3:21 ಓದಿ, ರೆವಲ್ಯೂಷನ್ 3:20 ನೋಡಿ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವರ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು.
ನಾನು ಅವ್ರ ಸಂಗಡ ಏನ್ ಮಾಡ್ತೀನಿ, ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಇವಾಗ ಕ್ರೈಸ್ಟ್ ನಮ್ ಜೊತೆಗೆ ಬಂದ್ಬಿಟ್ಟು ಊಟ ಮಾಡ್ತಾರೆ ಅಂದ್ರೆ, ಅಥವಾ ಅವ್ರು ನಮ್ಗೆ ಊಟ ಅಡಿಗೆ ಮಾಡ್ಕೊಡ್ತಾರೆ ಅಂದ್ರೆ ಏನ್ ಅಡಿಗೆ ಮಾಡ್ಕೊಡ್ತಾರೆ? ವಾಕ್ಯ. ಹಾ, ವಾಕ್ಯನೇ. ಎಂತ ವಾಕ್ಯ ಕೊಡ್ತಾರೆ? ಚೆನ್ನಾಗಿ ಹಾಲು ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ 2 ಲೀಟರ್ ನೀರ್ ಮಿಕ್ಸ್ ಮಾಡಿ ಚೆನ್ನಾಗಿ ಕುಡೀರಪ್ಪ ಅಂತಂತಾರ. ಗಟ್ಟಿ ಮಾಂಸ ಇಲ್ಲ. ಸ್ಟ್ರಾಂಗ್ ಗಟ್ಟಿಯಾದವ್ರ ಕೊಡೋದು. ಯೋಚನೆ ಮಾಡಿ ಅದರ ಏನ್ರಿ, ಹಾ, ಯೇಸು ಕ್ರಿಸ್ತು 2000 ವರ್ಷದ ನಂತರ ಉಪವಾಸ ಆಗಿರಂತ ತನ್ನ ಮೊದಲ್ಗಿತ್ತಿಗೆ ಅವ್ರ 2ನೇ ಬರಿಕೆಯಲ್ಲಿ ಬಂದು ಕೊಟ್ರೆ ಎಂತ ಆಹಾರ ಕೊಡ್ತಾರೆ ಅಂತಂದ್ರೆ ಗಟ್ಟಿಯಾದ ಆಹಾರ, ಸ್ಟ್ರಾಂಗ್ ಆಗಿರೋ ಫುಡ್. ಇವತ್ತು ನೀವು ಇಷ್ಟು ದಿನ ನೀವು ಸಬ್ಜೆಕ್ಟ್ ಕೇಳಿದಿರಾ, ಯೋಚನೆ ಮಾಡಿರ್ತೀನಿ. ನೀವು ಕೇಳಿರೋ ಸಬ್ಜೆಕ್ಟ್ಗಳು ನೀವ್ ಹೇಳಿ, ನಿಮ್ಮ ಮನಸಾಕ್ಷಿ ಇದೆಯಾ ಇಲ್ಲ? ಅಲ್ಲ, ಖಂಡಿತವಾಗಿ ಇದೆ ನಂಬ್ತೀನಿ. ನೀವು ಇದೇ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ನೀವು ಕೇಳಿರೋ ಸಬ್ಜೆಕ್ಟ್ಗಳು ಗಟ್ಟಿಯಾಗಿ ಇರೋಂಥ ಆಹಾರಗಳು ಕೇಳಿದಿರಾ ಅಥವಾ ಏನೋ ಒಂಥರ ಒಂದು ಕೇವಲವಾಗಿರೋಂಥ ಒಂದು ಬೋಧನೆಯಲ್ಲಿ ಕೇಳಿದಿರಾ? ನೀವ್ ಹೇಳ್ರಿ ಅಂತೀನಿ. ಗಟ್ಟಿಯಾದ ಆಹಾರ ಬ್ರದರ್. ಅಲ್ವರಾ? ಈ ತರ ಫುಡ್ ನಿಮ್ ಲೈಫ್ ಅಲ್ಲಿ ಎಲ್ಲೂ ಸಿಕ್ಕಲ್ಲ. ಹೌದು, ಅಲ್ವರಾ? ಇಲ್ಲ brother, ಖಂಡಿತವಾಗ್ಲೂ ಇಲ್ಲ. ಮತ್ತೆ ಇದನ್ನೇ ಹೇಳ್ತಾರದಲ್ಲಿ, ಯಾರಿಗೆ ಏನ್ರಿ ಆಹಾರ ತಿನ್ನಕ್ ಆಸಕ್ತಿ ಇದೆಯೋ ಯಜಮಾನನೇ ಖುದ್ದಾಗಿ ಬಂದಿ ಅವ್ರೇ ಗೊತ್ತಾ ಕಚ್ಚೆ ಕಟ್ಕೊಂಡು ನಮ್ಮನ್ನೆಲ್ಲ ಊಟಕ್ಕೆ ಕುಣಿಸಿ ಊಟ ಹಾಕ್ತಾರಂತೆ. ನೋಡಿ, ಲೂಕ 12 37. ಲೂಕ 12:37. ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು. ಆತನೇ ನಡು ಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡ್ರಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ವೆರಿ ಗುಡ್ ಅಲ್ವರಾ? ನೋಡಿ, ಅವರೇ ಹತ್ರಕ್ಕೆ ಬಂದು ಏನ್ ಮಾಡ್ತಾರಂತೆ, ಯಾವ ಒಂದು ಆಳು ಆತರ ಮಾಡೋದ್ನ ನೋಡ್ತಾರೋ ಯಜಮಾನ ಏನ್ ಮಾಡ್ತಾರಂತೆ ಬಂದ್ಬಿಟ್ಟು ಆತರ ಅವರೇ ಬಂದು ಊಟಕ್ಕೆ ಕುಳಿಸಿ ಊಟ ಹಾಕ್ತಾರಂತೆ. ಯೋಚನೆ ಮಾಡ್ರಿ, ಅದರ ನಮ್ಮ ಮನೆಗೆ ಏನಾರ ವಾಚ್ಮನ್ ಇತ್ತು, ನಿಮ್ಮ ಮನೆಗೆ ವಾಚ್ಮನ್ ಇತ್ತು ಅಂದ್ರೆ ನೀವು ದೂರ ದೇಶಕ್ಕೆ ಹೋಗಿ ಬಂದು ಎಲ್ಲ ಊರಿಗೆ ಹೋಗ್ಬಿಟ್ಟು ನೈಟಲ್ಲಿ ಟ್ರಾವೆಲ್ ಮಾಡಿ ನೀವು ಟಯರ್ಡ್ ಆಗಿ ಬಂದಿರ್ತೀರ 2 ಗಂಟೆ 3 ಗಂಟೆ, ಏನಪ್ಪಾ ಅಯ್ಯೋ ವಾಚ್ಮ್ಯಾನ್ ಎದ್ದಿದ್ಯಲ್ಲ ಬಾಪ, ಅಯ್ಯೋ ನೀವು ಊಟ ಮಾಡಿದ್ಯಲ್ಲ ಬಾಪ ಅಂತಬಿಟ್ಟು ನೀವು ಮನೆಗೆ ಹೋಗಿ ನೀವು ಅವ್ರಿಗೆ ಅಡಿಗೆ ಮಾಡಿ ಅವ್ರ ಊಟಕ್ಕೆ ಕುಣಿಸಿ ಊಟ ಹಾಕ್ತೀರಾ? ಏನ್ ಹೇಳ್ತೀರಿ? ಇಷ್ಟೊತ್ತು ಬಂದಿದ್ಯಲ್ಲ ಎಲೆ ಊಟ, ನಾ ಹೇಳಿದೆಲ್ಲ ಕೆಲಸ ಮಾಡಿದ್ಯಾನಯ್ಯ, ನಿದ್ದೆ ಮಾಡ್ತಾ ಇದೆಯಲ್ಲ ಅಂತ ಬೈತಿರಿ ಹೊರ್ತು ಹೇಳೋದಿಲ್ಲ. ನಮ್ಮ ಯಜಮಾನ ನೋಡ್ರಿ ಹೆಂಗವ್ರಂತೆ, ದೇವ್ರ ಮಕ್ಳು ಕಾತ್ಕೊಂಡಿರೋರಿಗೆ ಬಂದ್ಬಿಟ್ಟು ಸ್ಟ್ರಾಂಗ್ ಆಗಿರೋಂಥ ಫುಡ್ ಅವ್ರು ಕೊಡ್ತಾರಂತೆ. ಅವ್ರು ಕೊಟ್ರೆ ಫುಡ್ ಹೆಂಗಿರ್ಬೇಕು ಯೋಚನೆ ಮಾಡಿರ್ತೀವಿ, ಎದ್ದು ಓಡಬೇಕು ಅಂತ ಆಹಾರನೇ ಯಾರು ಕೊಡೋದು ಇವಾಗ? ಕ್ರೈಸ್ಟ್ ಕೊಡೋದು. ಇದನ್ನೇ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಅಲ್ಲಿ 2 ಪುರುಷರು 2 ಸ್ತ್ರೀಗಳು ಇವೆಲ್ಲ ಒರಿಜಿನಲ್ ಬೈಬಲ್ ಅಲ್ಲಿ ಇಲ್ಲ. ಅದರ ನಿಮ್ಗೆ ಒಂದು ಲಿಸ್ಟ್ ಕೊಟ್ಟಿದ್ದೆ. ಅದರ ಏನ್ ಲಿಸ್ಟು ಅಂತಂದ್ರೆ ಬೈಬಲ್ ನಲ್ಲಿ ಯಾವ ವಚನಗಳಿಲ್ಲ ಅಂತ ಒಂದು ಲಿಸ್ಟ್ ಕೊಟ್ಟಿದ್ದೆ ನಿಮ್ಗೆ. ಅದರ ಎಲ್ಲರ ಹತ್ರ ಇದೆಯಾ ಇಲ್ವಾ? ಇದೆ ಬ್ರದರ್. ಇದೆಯಾ? ಎಲ್ಲ ವಾಟ್ಸಪ್ ಮಾಡಿ ನಾನು ನೋಡೋಣ ಅಂತೀನಿ. ನನ್ನ ಹತ್ರ ಇಲ್ಲ ಬ್ರದರ್. ಸರಿ, ಓಕೆ. ನಿಮ್ಗೆಲ್ಲರಿಗೂ ತಿರ್ಗಾ ವಾಟ್ಸಪ್ ಮಾಡ್ತೀರಿ. ಇಲ್ಲ ಅಂತಂದ್ರೆ ಆತರ ದಯವಿಟ್ಟು ಅದರಲ್ಲಿ ಬೈಬಲ್ ನಲ್ಲಿ ಇಲ್ದಿರಂತ ವಚನಗಳು ಯಾವ್ದು ಅಂತ ನಿಮ್ಗೆ ಪಟ್ಟಿನೇ ಕೊಟ್ಟಿದ್ರಿ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ. ದಯವಿಟ್ಟು ಕೊಡ್ತೀನಿ ಅಷ್ಟೇ, ಎಲ್ಲರಿಗೂ ವಾಟ್ಸಪ್ ಮಾಡ್ತೀವಿ ಗ್ರೂಪ್ ಅಲ್ಲಿ. ದಯವಿಟ್ಟು ಅದು ಇಲ್ದಿರೋದ್ ವಚನಗಳ ನೀವು ದಯವಿಟ್ಟು ಧೈರ್ಯವಾಗಿ ಸ್ಕ್ರಾಚ್ ಮಾಡ್ರಿ, ಹೆದರ್ಲೇಬೇಡಿ. ಹೆಂಗೆ ಗೊತ್ತಾ, ನಿಮ್ಗೆ ಇಲ್ಲೇ ವಿಡಿಯೋ ನೋಡ್ತೀನಿ ತಳಿ, 1 ನಿಮಿಷ ಹಂಗೆ ರೀ. ಒಂದೇ ಕಾಲದಲ್ಲಿ ಅಂತ ಕೊಟ್ಟಿದೆ ಬ್ರದರ್. 1 ನಿಮಿಷ ಹಂಗೆ ರೀ. ವಿಡಿಯೋ ಕಾಣಿಸ್ತಾ ಇದೆಯಾ ನಿಮ್ಗೆ? 1 ನಿಮಿಷ ಕಾಣಿಸಲ್ಲ. ಓಕೆ, ಸರಿ. ನೋಡಿ, ಇಂಗ್ಲಿಷ್ KJV ಬೈಬಲ್ ಇತ್ತು ಅಂದ್ರೆ ಇಂಗ್ಲಿಷ್ KJV ಬೈಬಲ್ ಅಲ್ಲಿ ಯೇಸು ಕ್ರಿಸ್ತು ಮಾತಾಡಿದಂತ ವಾರ್ತೆಗಳ ರೆಡ್ ಲೆಟರ್ ಅಲ್ಲಿ ಇದೆ. ಆಮೇಲೆ ಕೆಲವೊಂದು ಲೆಟರ್ಗಳು ಇಟಾಲಿಕ್ಸ್ ಅಲ್ಲಿ ಬರೆದಿರ್ತಾರೆ, ಹಿಂಗೆ ಸ್ಲ್ಯಾಂಟ್ ಆಗಿ ಇಟಾಲಿಕ್ಸ್ ಅಲ್ಲಿ ಬರೆದಿರ್ತಾರೆ, ಇದು ನೆಟ್ಟಿಗೆ ಬರೆದಿರ್ತಾರೆ. ಏನಕ್ಕೆ ಇಟಾಲಿಕ್ಸ್ ಅಲ್ಲಿ ಬರ್ದಾರೆ ಈ ವಾರ್ತೆಗಳು ಅಂತಂದ್ರೆ ಇದು ಒರಿಜಿನಲ್ ಬೈಬಲ್ ಇಲ್ದಿರಂತ ವಾರ್ತೆಗಳು, ಇದನ್ನ ಆಡ್ ಮಾಡಿದ್ದಾರೆ. ಅದರ ನೀವು ಬೈಬಲ್ ತಗೊಂಡೋಗ ಪ್ರಿಫೇಸ್ ಅಲ್ಲಿ ಹಾಕಿರ್ತಾರೆ, ದಯವಿಟ್ಟು ಓದಿ. ಅದರಿಂದ ಈ ಗಂಡಸು ಹೆಂಗುಸು ಅಂತ ಸ್ತ್ರೀ ಇಲ್ಲ, ಬೈಬಲ್ ಇಲ್ಲ. ಅದರ ಅದರಿಂದ ನೋಡ್ಬೇಕಾದ್ರೆ ಇದು ಈ ವಾಕ್ಯದ ಅರ್ಥ ಬರ್ತು. ಪರಲೋಕಕ್ಕೆ ಎತ್ತಲ್ಪಟ್ರು, ಪರಲೋಕಕ್ಕೆ ತಗೊಂಡ್ಬಿಟ್ರು ಅಂತ ಅಂದ್ಬಿಟ್ಟು ಏನೂ ಇಲ್ಲ ವಚನ. ಸರಿ, ಇವಾಗ ಇದು ನಿರ್ಮಾಣ ಸಿಸ್ಟರ್ ಡೌಟ್ ಕ್ಲಿಯರ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಸುನಂದ ಸಿಸ್ಟರ್ ಒಂದು ಡೌಟ್ ಕೇಳಿದ್ರು. ಏನಪ್ಪಾ ಅದು ಪ್ರಶ್ನೆ ಅಂತಂತಂದ್ರೆ 1ನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಚನದಲ್ಲಿ ಅದರ ಯೇಸು ಕ್ರಿಸ್ತು ಪ್ರಧಾನ ದೂತನ ಶಬ್ದದೊಡನೆ ಬರ್ತಾರೆ. ಅದರ ಆವಾಗ ಕ್ರಿಸ್ತನಲ್ಲಿ ಸತ್ತಿರೋರು ಮೊದಲು ಏನಾಗ್ತಾರೆ? ಪುನರುತ್ಥಾನ ಆಗ್ತಾರೆ. ಜೀವದಿಂದ ಉಳಿದಿರ ನಾವು ಪಕ್ಕನೆ ಕರ್ತನನ್ನು ಎದುರುಗೊಳ್ಳೋದಿಕ್ಕೆ ಅಂತರಿಕ್ಷದಲ್ಲಿ ಏನಾಗ್ತೀರಿ?
ಎತ್ತಲ್ಪಡ್ತೀವಿ ಅಂತ ಹೇಳೋ ಒಂದ್ ಮಾತು. ಓಕೆನಾ? ಇವಾಗ ವೇಗವಾಗಿ. ಇದ್ರದ್ದು ಅರ್ಥ ಏನು ಅದರ ಇದ್ರದ್ದು ಅರ್ಥ ಬಂದ್ಬಿಟ್ಟು ನೆನೆ ಕೂಡ ಕ್ರಿಸ್ಟೋಫರ್ ಬ್ರದರ್ ಹೇಳೋರೆ. ಇವಾಗ ತಿರ್ಗಾ ಕ್ರಿಸ್ಟೋಫರ್ ಬ್ರದರ್ ಅದನ್ನ ಇನ್ನ ಫರ್ದರ್ ಆಗಿ ಫುಲ್ ಡೀಟೇಲ್ ಆಗಿ ಕ್ಲಾರಿಫೈ ಮಾಡ್ತಾರೆ. ಕ್ರಿಸ್ಟೋಫರ್ ಬ್ರದರ್ ಇದನ್ನ ಕ್ಯಾರಿ ಮಾಡ್ತಾರೆ ಹಂಗೆ ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು. ಸರಿ. ಇದು ನಿರ್ಮಲಾ ಸಿಸ್ಟರ್ದು ಅರ್ಧ ಕ್ವಶನ್ ಕ್ಲಿಯರ್ ಮಾಡಿಲ್ಲ. ನಿರ್ಮಲಾ ಸಿಸ್ಟರ್ ಏನ್ ಕೇಳ್ತಾರೆ ಅಂದ್ರೆ, ಈಗ ಕೈ ಬಿಡಲ್ಪಟ್ಟಿದಾರಲ್ಲ, ಒಬ್ರು ಎತ್ತಲ್ಪಡ್ತಾರೆ, ಒಬ್ರು ಕೈ ಬಿಡಲ್ಪಡ್ತಾರಲ್ಲ, ಅವರ ಒಂದು ಸ್ಥಿತಿ ಏನಂತ ಕೇಳಿದ್ರು. ಅಂದ್ರೆ ಅವ್ರಿಗೆ ಬಂದು ಸಿಸ್ಟರ್ ಈಗ ನಾವೆಲ್ಲ ಸೇರಿ ಅದ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀವಿ ನೋಡಿ. ಹಲವಾರು ಪಾಠಗಳನ್ನ ಈ ಒಂದು ಇಷ್ಟು ಕಾಲ ನಾವೇನ್ ಮಾಡಿದ್ವಿ, ಹಲವಾರು ಪಾಠಗಳನ್ನ ಓದಿ ಬೈಬಲ್ ಅಲ್ಲಿ ಇರುವಂತ ನಿಜವಾದ ಸತ್ಯವನ್ನ ಅರ್ಥ ಮಾಡ್ಕೊಂಡಿದ್ವಿ. ಸೊ ಬೇರೆ ಕ್ರೈಸ್ತರಿದ್ದಾರಲ್ಲ, ಅವ್ರಿಗೆಲ್ಲ ನಾವು ಉದಾಹರಣೆಗೆ ನಮ್ಮ ಸಭೆಯಲ್ಲಿ ನಾವು ಹೋಗಿ ಹೇಳುವಾಗ ಅವ್ರಿಗೆ ಅರ್ಥ ಆಗಲ್ಲ ಇದು, ಮತ್ತು ಅವ್ರು ಅಕ್ಸೆಪ್ಟ್ ಮಾಡ್ಕೊಳಲ್ಲ, ಅದನ್ನ ಸ್ವೀಕಾರ ಮಾಡ್ಕೊಳಲ್ಲ. ನಮ್ಮನ್ನ ಏನ್ ಹೇಳ್ತಾರೆ ಅಂದ್ರೆ, ನೀವೇನೋ ತಪ್ಪು ಬೋಧನೆಗೆ ಹೋಗ್ಬಿಟ್ಟಿದ್ದೀರಾ. ಈಗ ಹೋಗಿ ನಾವು ಸಭೆಯಲ್ಲಿ ಹೋಗಿ ನರಕ ಇಲ್ಲ, ಮತ್ತೆ ಆತ್ಮ ಸಾಯುತ್ತೆ, ಆಮೇಲೆ ತ್ರಿಯೇಕ ಇಲ್ಲ ಅಂತ ನೀವು ಹೋಗಿ ಬೇರೆ ನಾವು ಸಭೆಯಲ್ಲಿ ಹೇಳಿದ್ರೆ ಅವ್ರು ಏನ್ ಮಾಡಲ್ಲ, ಇದನ್ನ ಸ್ವೀಕಾರ ಮಾಡ್ಕೊಳಲ್ಲ. ನಮ್ಮನ್ನ ಏನಂದ್ ಬಿಡ್ತಾರೆ ಅಂದ್ರೆ, ನೀವು ತಪ್ಪು ಬೋಧನೆಗೆ ಹೋಗ್ಬಿಟ್ಟಿದ್ದೀರಾ ಅಂತ ನಮ್ಮ ಮೇಲೆ ತಪ್ಪು ಹೊರಿಸ್ತಾರೆ. ಹಂಗಾದ್ರೆ ಅವರ ಒಂದು ಸ್ಥಿತಿ ಅಂದ್ರೆ, ಅವರು ಕೈಯಲ್ಲಿ ಬಿಡಲ್ಪಟ್ಟವ್ರು ನೋಡಿ. ನಾವು ಸತ್ಯವನ್ನ ಹದ್ದು ತರ ಇರುವಂತ ನಾವು ಸತ್ಯವನ್ನ ಸ್ವೀಕಾರ ಮಾಡ್ಕೊಂಡು, ಬಟ್ ಬೇರೆಯವರು ಇದ್ದಾರೆ ನಮ್ ಜೊತೆ ಈ ಸತ್ಯವನ್ನ ಕೇಳಿದವರು, ಕೆಲವ್ರಿಗೆ ಏನಾಗಲ್ಲ, ಇದು ಸ್ಯಾಟಿಸ್ಫೈಡ್ ಆಗಲ್ಲ, ಅದು ಅವರು ಸ್ವೀಕಾರ ಮಾಡ್ಕೊಳ್ಳಲ್ಲ. ಅಂತವರ ಒಂದು ಸ್ಥಿತಿ ಏನಂದ್ರೆ, ಅಂತವರಿಗೆ ಖಂಡಿತ 1000 ವರ್ಷ ಆಳ್ವಿಕೆಯಲ್ಲಿ ನಿಜವಾದ ಸತ್ಯ ಏನಾಗುತ್ತೆ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಸೈತಾನನ್ ಏನ್ ಮಾಡಿದಾನೆ, ಸತ್ಯವನ್ನ ಸುಳ್ಳಂತ ಹೇಳಿ ಸುಳ್ಳನ್ನ ಸತ್ಯ ಅಂತ ಏನ್ ಮಾಡ್ತಾ ಇದ್ದಾನೆ, ವಂಚನೆ ಮಾಡ್ತಾ ಇದ್ದಾನೆ. ಆ ವಚನ ಕೂಡ ನಾವು ಒಂದು ವಚನ ಓದ್ಕೊಂಡು ಹೋಗೋಣ ಬನ್ನಿ. ಯೆಶಾಯ 5ನೇ ಅಧ್ಯಾಯದಲ್ಲಿ 20ನೇ ವಚನ. ಸೈತಾನ ಮಾಡ್ತಾ ಇರುವಂತ ಅವನ ಒಂದು ಟೂಲ್ಸ್ ಏನು, ಯಾವ ಒಂದು ಆಯುಧವನ್ನ ಸೈತಾನ ತಗೊಂಡಿದ್ದಾನಂದ್ರೆ, ಸುಳ್ಳನ ಸತ್ಯ ಅಂತ ಹೇಳೋದು, ಸತ್ಯವನ್ನ ಸುಳ್ಳಂತ ಹೇಳೋದು, ಸಿಯನ ಕಸರೆ ಅಂತ ಹೇಳೋದು, ಕಸರೆನ ಸಿ ಅಂತ ಹೇಳೋದು. ಆ ವಾಕ್ಯವನ್ನ ಓದಿ 5:20. ಅಯ್ಯೋ, ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ? ನೋಡಿದ್ರ, ಇದೇ ಸೈತಾನ ಮಾಡ್ತಾ ಇರೋದು ನೋಡಿ. ಪಾಪದ ಸಂಬಳ ಮರಣ ಅಂದ್ರೆ ಇಲ್ಲ, ಪಾಪಕ್ಕೆ ದೇವರು ಕೊಡುವ ಶಿಕ್ಷೆ ಬಂದು ನಿತ್ಯ ಕಾಲ ಬೆಂಕಿಗೆ ಹಾಕಿ ಅವ್ರನ್ನ ಏನ್ ಮಾಡ್ತಾರೆ, ವೇದನೆ ಪಡಿಸ್ತಾ ಇರ್ತಾರೆ. ಅದೇ ತರ ಮನುಷ್ಯ ಸತ್ತ ಮೇಲೆ ಮಣ್ಣಿಗೆ ಹೋಗ್ತಾನಂದ್ರೆ ಇಲ್ಲ, ಅವನು ದೆವ್ವವಾಗಿ ಸುತ್ತಾ ಇದ್ದಾನೆ. ಬೈಬಲ್ ಹೇಳೋದು ಒಂದು, ಇವ್ರು ಒಂದು ಹೇಳೋದು. ಬೈಬಲ್ನ ಸತ್ಯನ ಅಸತ್ಯ ಅಂತ ಹೇಳೋದು, ಅಸತ್ಯನ ಸತ್ಯ ಅಂತ ಹೇಳೋದು. ಇವಾಗ ಓದ ಪ್ರಕಾರ ಸಿಹಿನ ಕಸರೆ ಅಂತಾರೆ, ಕೆಟ್ಟದನ್ನು ಒಳ್ಳೇದು, ಒಳ್ಳೇದನ್ನ ಕೆಟ್ಟದಂತ ಹೇಳೋರು. ಸರಿ, ಈಗ ನಾವು ನಮ್ಮ ಜೊತೆಲಿ ಇರುವಂತ ಕ್ರೈಸ್ತರು, ಈಗ ನಮ್ಮ ಸಭೆಯಲ್ಲಿ ಇರೋರು ಅದೇ ಹೇಳ್ತಾರೆ, ಒಂದೇ ಮಂಚದಲ್ಲಿ ಅಂದ್ರೆ ನಾವೆಲ್ಲ ಒಂದೇ ವಿಶ್ವಾಸದಲ್ಲಿ ಇಷ್ಟವರೆಗೆ. ಆದ್ರೆ ನಮ್ ಜೊತೆಲಿ ಇದ್ದವರು ಕೂಡ ಏನ್ ಮಾಡಲ್ಲ, ಇದನ್ನ ಸ್ವೀಕಾರ ಮಾಡ್ಕೊಳಲ್ಲ. ಅಂತವರ ಸ್ಥಿತಿ ಏನಂದ್ರೆ, ಅದೇ 1000 ವರ್ಷ ಆಳ್ವಿಕೆಯಲ್ಲಿ ಯೇಸುಸ್ವಾಮಿ ಭೂಮಿಯಲ್ಲಿ ಸೈತಾನನ ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಕಟ್ಟಾಕ್ತಾರೆ. ಜನರ ಮೋಸಗೊಳಿಸದಂತೆ ಅವನೇನ್ ಮಾಡ್ತಾನಂದ್ರೆ, ಯೇಸುಸ್ವಾಮಿ ಸೈತಾನನ 1000 ವರ್ಷ ಕಟ್ಟಾಕ್ಬೇಕಾದ್ರೆ ಆವಾಗ ನಿಜವಾದ ಸತ್ಯವನ್ನ ಎಲ್ಲ ಮನುಷ್ಯರು ತಿಳಿತಾರೆ. ಈವನ್ ಕ್ರೈಸ್ತರು ಕೂಡ ನಾವು ಏನಾಗಿದ್ದೀವಿ, ವಂಚನೆಗೆ ಒಳಗಾಗಿದ್ದೀವಿ ಎಂಬುದಾಗಿ ಅವರು ಕೂಡ ಅರಿತಾರೆ. ಯಾಕೆಂದ್ರೆ ಆವಾಗ ಸತ್ಯ ಹೆಂಗಿರ್ತದೆ ಅಂದ್ರೆ, ಸಮುದ್ರದಲ್ಲಿ ನೀರು ಇರೋ ಪ್ರಕಾರ ಭೂಮಿಯಲ್ಲಿ ಸತ್ಯ ಏನಾಗ್ತದೆ, ತುಂಬಿಕೊಂಡಿರುತ್ತೆ. ಅದು ನಾವು ಯೆಶಾಯ 11:9ನೇ ವಚನದಲ್ಲಿ ಓದಿದ್ದೀವಿ. ಸತ್ಯ ಹೆಂಗಿರ್ತದೆ, ಸತ್ಯ ಬಂದು ತುಂಬಿಕೊಂಡಿರ್ತದೆ, ಭೂಮಿ ಫುಲ್ಲ ತುಂಬಿಕೊಂಡಿರ್ತದೆ. ಅವಾಗ ಯಾರು ಬೋಧನೆ ಮಾಡೋದು ಅವಶ್ಯನೇ ಇಲ್ಲ. ಈಗ ನೋಡಿ, ನಾವು ನಿಮ್ಮೆಲ್ಲ ಕರೆದು ನಿಮ್ಗೆ ದಿನ ಒಂದೊಂದು ಪಾಠವನ್ನ ನಾವು ಏನ್ ಮಾಡ್ಬೇಕು, ಬೈಬಲ್ನ ಎತ್ತು ಅದನ್ನ ಪ್ರೂವ್ ಮಾಡ್ಬೇಕು, ಇದು ತಪ್ಪು ಇದು ಕರೆಕ್ಟ್ ಅಂತ ನಾವು ಎಷ್ಟೋ ವಚನಗಳ ಮುಖಾಂತರ ಅದನ್ನ ನಿಮ್ಗೆ ಪ್ರೂವ್ ಮಾಡ್ಬೇಕು. ಯಾಕೆಂದ್ರೆ ಭೂಮಿಯಲ್ಲಿ ಸತ್ಯ ಇಲ್ಲ, ಸತ್ಯ ಕಡಿಮೆ ಇದೆ, ಎಲ್ಲೋ ಒಂದ್ ಕಡೆ ಇದೆ, ಅಸತ್ಯನ ಭೂಮಿ ತುಂಬಿಕೊಂಡಿದೆ. ಆದ್ರೆ ಸ್ವಾಮಿಯ ರಾಜ್ಯದಲ್ಲಿ ಭೂಮಿಯಲ್ಲಿ ನಡಿಬೇಕಾದ್ರೆ, ಸ್ವಾಮಿಯ ರಾಜ್ಯ
ಆಗ ಎಲ್ಲ ಸಮುದ್ರ ಹೆಂಗೆ ನೀರಿಂದ ತುಂಬಿಕೊಂಡಿದ್ಯೋ ಅದೇ ಪ್ರಕಾರ ದೇವರನ್ನ ಅರಿಯುವಂತ ಅರಿವು, ನಾಲೆಜ್ ಆಫ್ ದಿ ಲಾರ್ಡ್, ಅದು ಬಂದು ಭೂಮಿ ತುಂಬಿಕೊಂಡಿರ್ತದೆ. ಆವಾಗ ಎಲ್ಲರಿಗೂ ಗೊತ್ತಾಗತ್ತೆ. ಆವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಯ್ಯೋ ನಾವು ಮೋಸ ಹೋಗ್ಬಿಟ್ಟಲ್ಲ ಅಂತ ಆವಾಗ ಅದನ್ನ ಅವ್ರು ತಿಳ್ಕೊಳ್ತಾರೆ. ಹೆಂಗೆ ಇಸ್ರೇಲ್ ಜನರು ಕೂಡ ಯೇಸು ಸ್ವಾಮಿನ ಮೇಸಿಯಾಗೋಸ್ಕರ ಕಾಯ್ತಾ ಇದ್ರು, ಆದ್ರೆ ಮೇಸೆ ಮಧ್ಯದಲ್ಲಿ ಬಂದಿದ್ದಾರೆ, ಆದ್ರೆ ಅವ್ರನ್ನ ಸುಳ್ಳು ಮೇಸಿಯ ಅಂತ ಏನ್ ಮಾಡಿದ್ರು, ಸಿಲುವೆಗೆ ಹಾಕ್ಬಿಟ್ರು. ಹಂಗಾರೆ ಯಾವಾಗ ಅವ್ರು ತಿಳ್ಕೊಳ್ತಾರೆ ಮೇಸಿಯನ್ ಬಗ್ಗೆ, ಮೇಸನ ಯಾವಾಗ ಅವ್ರು ಅರಿತಾರೆ ಅಂದ್ರೆ, ಈಗ ಯೇಸುವಿನ ಈಗ ಏನಾಗ್ತಾರೆ, ಇಸ್ರೇಲ್ ಜನರಿಗೆ ದೇವ್ರು ಏನ್ ಮಾಡ್ತಾರೆ, ಅವ್ರ ಕಣ್ಗಳನ್ನ ತೆರೀತಾರೆ. ಇವಾಗ ಇಸ್ರೇಲ್ ಜನರ ಕಣ್ಣು ತೆರಿಬೇಕಾದ್ರೆ, ಅದೇ ನಾವು ಸಕ್ರಿಯದಲ್ಲಿ ಓದ್ಬೇಕಾದ್ರೆ ಅಲ್ಲಿ ವಚನ ಹೇಳುತ್ತೆ ಏನಂದ್ರೆ, ದೇವರ ಆತ್ಮನ ಅವ್ರ ಮೇಲೆ ಸುರಿತಾರಂತೆ. ಆವಾಗ ಅವರೆಲ್ಲ ಅರಿತಾರೆ, ಯೇಸು ಸ್ವಾಮಿನ ನಾವೇನ್ ಮಾಡ್ಬಿಟ್ಟು ನಾವು ಅವ್ರನ್ನ ಸಿಲ್ವೆಗೆ ಹಾಕ್ಬಿಟ್ಟಲ್ಲ ಅಂತ ಅವರು ಕಣ್ಣೀರ್ ಬಿಟ್ಟು ಅಳ್ತಾರೆ. ವಚನ ಓದನ ಬನ್ನಿ, ವಚನ ಓದ್ಕೊಂಡು ಹೋಗ್ಬಿಡೋಣ. 12th ಚಾಪ್ಟರ್, ಸಕರಿಯ 12th ಚಾಪ್ಟರ್ 10ನೇ ವಚನವನ್ನ ಓದೋಣ. ದಾವೀದನ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ತಾವು ಇರಿದವರನ್ನು ದಿಟ್ಟಿಸಿ ನೋಡುವರು. ಇನ್ನೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು. ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು. ನೋಡ್ದ, ಆವಾಗ ಹೆಂಗೆ ಇಸ್ರೇಲ್ ಜನರು ಯೇಸು ಸ್ವಾಮಿನ ಅರಿಯದೆ ಸಿಲ್ವೆಗೆ ಆಗ್ಬಿಟ್ರು. ಮೇಸಿಯನ್ನೇನೆ ಏನಾಗ್ಬಿಟ್ರು, ಸಿಲ್ವೆಗೆ ಆಗ್ಬಿಟ್ರು. ಅದೇ ತರ ಇವಾಗ ಕೂಡ ಕ್ರೈಸ್ತರು ನಿಜವಾದ ಸತ್ಯವನ್ನ ಅವ್ರೇನ್ ಮಾಡ್ತಾ ಇಲ್ಲ, ಅದನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಆದ್ರೆ ಆವಾಗ ದೇವ್ರು ಅವ್ರಿಗೆ ಆತ್ಮವನ್ನ ಕೊಡ್ತಾರೆ. ಅದೇ ಯೋವೇಲಲ್ಲಿ ಓದ್ತೀವಲ್ಲ, ಅಂದ್ರೆ ಎಲ್ಲರ ಮೇಲೆ ಏನ್ ಮಾಡ್ತಾರೆ ದೇವರು, ಎಲ್ಲ ಮನುಷ್ಯರ ಮೇಲೆ ಆತ್ಮವನ್ನ ಸುರಿತಾರಂತ ಯೋವೇಲ್ 2ನೇ ಅಧ್ಯಾಯದಲ್ಲಿ 28, 29ನೇ ವಚನದಲ್ಲಿ ಓದಿದ್ದೀವಿ. ಆಗ ದೇವರ ಆತ್ಮವು ಎಲ್ಲರ ಮೇಲೆ ಸುರಿಸಲ್ಪಡ್ಬೇಕಾದ್ರೆ ಅವಾಗ ಎಲ್ಲರೂ ಈ ನಿಜವಾದ ಸತ್ಯವನ್ನ ಏನ್ ಮಾಡ್ತಾರೆ, ಅರಿತಾರೆ. ಸಾದ್ರಿಂದ ಅವ್ರನ್ನ ದೇವ್ರು ಏನ್ ಮಾಡಲ್ಲ ಅಂದ್ರೆ, ಈಗ ಈ ಸತ್ಯನ ಸ್ವೀಕಾರ ಮಾಡದೇ ಇರೋರ್ನ ದೇವ್ರು ನರಕಕ್ಕೆ ಹಾಕೋದು ಅಥವಾ ಅವರ ಶಿಕ್ಷೆ ಮಾಡೋದಲ್ಲ. ಇಲ್ಲ, ಕರೆ ಕೊಟ್ಟಿರೋದು ನಮ್ಗೆ. ಈಗ ಯಾರು ಇವಾಗ ನಾವು ಸತ್ಯವನ್ನ ಅರಿದಿರುವಂತ ನಾವು ಈ ಓಟವನ್ನ ಓಡಿದ್ರೆ ನಮ್ಗೆ ಜಯಮಾಲ ಸಿಕ್ತೆ. ಅವ್ರಿಗೆ ಬಂದು ಲೋಕದವ್ರು ಬರ್ತಾರಲ್ಲ, 1000 ವರ್ಷ ಆಳ್ವಿಕೆ ಭೂಮಿಯಲ್ಲಿ ನಡಿಬೇಕಾದ್ರೆ ಭೂಮಿಯ ಜನರಿಗೆ ಬರ್ತಾರಲ್ಲ, ಆವಾಗ ಅದ್ರಲ್ಲಿ ಅವರು ಕೂಡ ಸೇರಿ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಆ ಕರೆನ ಅವರು ಕಲ್ಕೊಬಿಟ್ರು. ಓಕೆನಾ? ಯಾರೆಲ್ಲ ಕರೆಯಲ್ಪಟ್ಟಿದಾರೋ ಅವ್ರಿಗೆ ಮಾತ್ರ ಈ ಅವಕಾಶನ ದೇವ್ರ ಏನ್ ಮಾಡ್ತಾ ಇದಾರೆ, ಕೊಡ್ತಾ ಇದ್ದಾರೆ. ಸೊ ಇದು ನಿರ್ಮಲಾ ಸಿಸ್ಟರ್ದು ಕ್ವಶನ್ ಕ್ಲಿಯರ್ ಆಗಿರ್ಬೇಕಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್, ಕ್ಲಿಯರ್ ಆಯ್ತು. ಥ್ಯಾಂಕ್ಸ್ ಅ ಲಾಟ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಆಮೇಲೆ ಕೃಷ್ಣಪ್ಪ ಬ್ರದರ್ ಇವರು ನಮ್ಮ ರೇಷ್ಮಾ ಸಿಸ್ಟರ್ ಕೂಡ ಇದೇ ಪ್ರಶ್ನೆ ಕೇಳಿದ್ರು. ಓಕೆ, ಸೌಂಡ್ ಸ್ವಲ್ಪ ಕೇಳಿದ್ರು. ಅವ್ರಿಗೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂತೀನಿ. ಮೈಕ್ ಹತ್ರ ಇಟ್ಕೊಳ್ಳಿ. ನಿಮ್ಗೆ ಥ್ಯಾಂಕ್ ಯು ವೆರಿ ಮಚ್ ರಾಜು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಗಾಡ್ ಗ್ರೇಸ್ ಸಿಸ್ಟರ್. ಬ್ರದರ್ ಅರ್ಥ ಆಯ್ತ್ರಿ? ರೇಷ್ಮೆ ಸಿಸ್ಟರ್ ಅರ್ಥ ಆಯ್ತಂತೆ. ಓಕೆ, ಗುಡ್. ಅರ್ಥ ಆಯ್ತ್ರಿ, ಮುಂದುವರಿಸ್ರಿ. ಓಕೆ, ಸುನಂದ ಸಿಸ್ಟರ್ದು ಕ್ವೆಶ್ಚನ್ ಇದೆ. ಸುನಂದ ಸಿಸ್ಟರ್ದು ಕ್ವೆಶ್ಚನ್ ಏನಂದ್ರೆ, ಈಗ 1ನೇ ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ 16ನೇ ವಚನ, ಆ ವಚನನ ಓದಿನ ಸಿಸ್ಟರ್, ಓದಿ ಯಾರಾದ್ರೂ ಒಬ್ರು. 1 ಥೆಸಲೋನಿಯನ್. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಿಂದ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ಸರಿ, ಇದ್ರಲ್ಲಿ ಏನ್ ಪ್ರಶ್ನೆ ಅಂದ್ರೆ, ಸುನಂದ ಸಿಸ್ಟರ್ಗೆ ಏನ್ ಪ್ರಶ್ನೆ ಅಂದ್ರೆ, ಈಗ ಇಲ್ಲಿ ಹೇಳಲ್ಪಟ್ಟಿರೋ ವಾಕ್ಯದ ವಿವರಣೆ ಕೊಟ್ಟಿದ್ದೀನಿ ನಿಮ್ಗೆ. ಇದು ಬಂದು ಇಲ್ಲಿ ಹೇಳುವಂತ ವಿಷಯ ಏನಂದ್ರೆ, ಕರ್ತನು ಆಕಾಶದಿಂದ ಏನ್ ಮಾಡ್ತಾರೆ, ಇಳಿದು ಬರ್ತಾರೆ. ಪ್ರಧಾನ ದೂತನ ಶಬ್ದವು ಏನಂತ ಹೇಳಿದ್ದೀನಿ. ಪ್ರಧಾನ ದೂತನ ಶಬ್ದವಂದ್ರೆ
ಯೇಸು ಸ್ವಾಮಿನೇ ಆ ಪ್ರಧಾನ ದೂತನು ಮಿಕಾಯಲ್. ಅವರ ಶಬ್ದ ಅಂದ್ರೆ ಅವರ ಅಥಾರಿಟಿ, ಅಂದ್ರೆ ಬರೋದು ಬಂದು ಅವ್ರ ಅಥಾರಿಟಿಯಿಂದನೇ ಬರ್ತಾ ಇದ್ದಾರೆ. ಆಮೇಲೆ ದೇವದೂತರ ತುತ್ತೂರಿ. ದೇವದೂತರ ತುತ್ತೂರಿ ಅಂದ್ರೆ ನಾನು ತುತ್ತೂರಿಯ ಧ್ವನಿ ಅಂದ್ರೆ ಹೇಳಿದ್ದೀನಿ ಮೆಸೇಜ್. ಅಂದ್ರೆ ಈಗ 7th ಟ್ರಂಪೆಟ್ ಅಂತ ನಾವು ನೋಡ್ತಾ ಇದೀವಿ. ಅಂದ್ರೆ ಈ ಕಾಲದ ಸತ್ಯ, ಈ ಕಾಲಕ್ಕೆ ತಕ್ಕಂತ ಸತ್ಯವನ್ನ ದೇವರು ಏನ್ ಮಾಡ್ತಾ ಇದ್ದಾರೆ, ಧ್ವನಿ ಮಾಡ್ತಾ ಇದ್ದಾರೆ ಆತನ ದೂತರ ಮುಖಾಂತರ. ಇದು ಬೇರೆ ಪಾಠದಲ್ಲಿ ಇನ್ನೂ ಡೀಟೇಲ್ ಆಗಿ ನೋಡೋಣ ಆ ದೂತ ಯಾರು ಅಂತ. ದೂತ ಅಂದ್ರೆ ಏಂಜಲ್ ಅಲ್ಲ, ಮೆಸೆಂಜರ್. ದೇವರ ವಾಕ್ಯವನ್ನ ಸಾರೋರು. ಯಾರು ದೇವರ ವಾಕ್ಯವನ್ನ ಸಾರ್ತಾರೋ ಅವ್ರಿಗೇನೆ ದೂತರಂತ ಕೂಡ ಕೆಲವು ಕಡೆ ಹೇಳಲ್ಪಟ್ಟಿದೆ, ಮೆಸೆಂಜರ್ಸ್ಗೆ. ಆದ್ರಿಂದ 7ನೇ ದೂತ ಯಾರಂತ ನಾವು ನೋಡೋಣ. ಆ ಧ್ವನಿ ಏನಂದ್ರೆ ಈ ಕಾಲದ ಸತ್ಯ. ಹಂಗಾರೆ ಆಕಾಶದ ಇಲ್ಲಿದ್ದು ಬರ್ತಾರೆ. ಆಗ ಏನಾಗ್ತಾರೆ ಅಂದ್ರೆ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು ಅಂತ ಹೇಳಲ್ಪಟ್ಟಿದೆ. ಕ್ರಿಸ್ತನಲ್ಲಿ ಸತ್ತವರು ಮೊದಲು ಏನಾಗ್ತಾರೆ, ಎದ್ದು ಬರ್ತಾರೆ. ಅಂದ್ರೆ ನಾವು ಡೇಟ್ ನೋಡಿದ್ರೆ ಯೇಸು ಸ್ವಾಮಿ ಬಂದಂತ ಡೇಟು ದಾನಿಯೇಲ 12ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದು. ಅದು ಬಂದು 1874 ಅಂದ್ರೆ ನಾವು ದಾನಿಯೇಲ 12ನೇ ಅಧ್ಯಾಯದಲ್ಲಿ ಡೇಟ್ ಕೊಟ್ಟಿದೆ. ಅದು ನಾವು ಪಾಠದಲ್ಲಿ ನೋಡಿದ್ವಿ. ತಿರ್ಗಾ ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಡ, ಯಾಕೆಂದ್ರೆ ಇನ್ನ ಟೈಮ್ ಜಾಸ್ತಿ ಆಗುತ್ತೆ. ಹಲವಾರು ಅದು ಮಾತ್ರ ಅಲ್ಲ, ಬೇರೆ ನಮ್ಗೆ ಇನ್ನೂ 2-3 ಪ್ರೂಫ್ ಇದೆ. 1874 ಯೇಸು ಸ್ವಾಮಿ ಬಂದ ವರ್ಷ ಎಂಬುದಕ್ಕೆ ನಮ್ಗೆ ಒಂದು ದಾನಿಯೇಲ 12ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಂತ ಪ್ರವಾದನೆ 1335 ದಿನ, ಅಂದ್ರೆ 1335 ಇಯರ್ಸ್. ಓಕೆ, ಅದು ಒಂದು ಡೇಟ್. ಇನ್ನೊಂದು ಡೇಟ್ ಬಂದ್ರು ಆದಾಮಿಂದ 6000 ವರ್ಷ ಯಾವಾಗ ಕೊನೆ ಆಗುತ್ತೆ ಅಂದ್ರೆ 1874 ಅಲ್ಲಿ ಕೊನೆ ಆಗುತ್ತೆ. ಆದಾಮ್ ಪಾಪ ಮಾಡಿದಿಂದ 6000 ವರ್ಷ ಕಾಲ ಯಾವಾಗ ಕೊನೆ ಆಗುತ್ತೆ ಅಂದ್ರೆ 1874 ಅಲ್ಲಿ ಕೊನೆ ಆಗುತ್ತೆ. ಹಂಗಾದ್ರೆ ನಾವು ಇವಾಗ 7ನೇ ಸಾವಿರ ವರ್ಷ ಒಳಗೆ ನಾವು ಹೋಗಿದ್ದೀವಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಬ್ರದರ್ ಇನ್ನೊಂದು ಪಾಠದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಸದ್ಯಕ್ಕೆ ಏನಂದ್ರೆ 1874 ಯೇಸು ಸ್ವಾಮಿ ಬಂದಂತ ವರ್ಷ 1874. ಓಕೆ, ಈಗ ಇಲ್ಲಿ ಏನೇಳ್ಪಟ್ಟಿದ್ದಂದ್ರೆ ಯೇಸು ಸ್ವಾಮಿ ಬಂದಾಗ ಕ್ರಿಸ್ತನಲ್ಲಿ ಇರುವವರು ಏನಾಗ್ತಾರೆ ಅಂದ್ರೆ ಸತ್ತವರು ಮೊದಲು ಎದ್ದು ಬರುವರು ಅಂತ ಹೇಳಲ್ಪಟ್ಟಿದೆ. ಹಂಗಾರೆ ಯೇಸು ಸ್ವಾಮಿ ಬಂದ್ಬಿಟ್ಟಿದೀವಿ ಅಂತ ಹೇಳ್ತಾ ಇದೀವಲ್ಲ, ನಾವು ನೋಡ್ತಾ ಇದೀವಲ್ಲ. ಹಂಗಾರೆ ಪುನರ್ತನ ಏನಾಗಿರ್ಬೇಕು, ಆಗಿರ್ಬೇಕಲ್ಲ, ರಿಸರೆಕ್ಷನ್ ಸ್ಟಾರ್ಟ್ ಆಗಿರ್ಬೇಕು. ಅದೇ ನಾನು ಹೇಳಿದೆ, ಹೌದು ರಿಸರೆಕ್ಷನ್ ಸ್ಟಾರ್ಟ್ ಆಗಿದೆ. ಅಂದ್ರೆ 1874ಗೆ ಮುಂಚೆ ಯಾರೆಲ್ಲ ಸತ್ತಿದ್ರು ಅಪೊಸ್ತಲರು ಮತ್ತೆ ಆ ನಂತರ ಬಂದಂತ ಎಲ್ಲಾ ಪರಿಶುದ್ಧವಂತರು ಈಗ ಏನಾಗಿದ್ದಾರೆ, ಪುನರ್ತನ ಆಗಿದ್ದಾರೆ. ನೀವು ಕೇಳ್ಬೋದು, ಎಲ್ಲಿ ಬಿದ್ರೆ ನಾವು ನೋಡೇ ಇಲ್ವಲ್ಲ ಅಂತ ಕೇಳ್ಬೋದು. ಅದೇ ನಾನು ನೆನ್ನೆ ಹೇಳಿದ್ದೀನಿ, ನಮ್ಗೆ ಆಗುವಂತ ಪುನರ್ತನ ಬಂದು ಆತ್ಮಿಕ ದೇಹ, ಮಾಂಸಿಕ ದೇಹದಲ್ಲಿ ಪುನರ್ತನ ಆಗಲ್ಲ. ನಾವು ಆತ್ಮಿಕ ದೇಹದಲ್ಲಿ ಪುನರ್ತನ ಆಗ್ತೀವಿ ಅಂತ ನಾವು ನಿನ್ನೆ ಕೂಡ ವಚನ ಓದಿದೀವಿ. ಇನ್ನೊಂದ್ಸರಿ ಓದ್ಬಿಡೋಣ. 1ನೇ ಕೊರಿಂಥ್ಯ 15ನೇ ಅಧ್ಯಾಯದಲ್ಲಿ 43 ಮತ್ತು 44ನೇ ವಚನ ಓದಿ. First Corinthians 15th chapter verse 43 and 44. ಮಹಿಮೆಯಲ್ಲಿ ಎದ್ದು ಬರುವವರು ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುವುದು. ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮೀಕ ದೇಹವಾಗಿ ಎದ್ದು ಬರುವುದು. ಪ್ರಾಕೃತ ದೇಹವಾಗಿರುವುದಾದರೆ ಆತ್ಮಿಕ ದೇಹವೂ ಇರುವುದು. ಆತ್ಮಿಕ ದೇಹ ಅಂತ ಹೇಳ್ತದೆ. ಪ್ರಾಕೃತ ದೇಹ ಬಿದ್ದಲ್ಪಡಬೇಕಾದ್ರೆ, ನಾವು ಸಾಯ್ಬೇಕಾದ್ರೆ ಈ ದೇಹದಲ್ಲಿ ಸಾಯ್ತೀವಿ, ಅಂದ್ರೆ ಈ ಮಾಂಸಿಕ ದೇಹದಲ್ಲಿ ಸಾಯ್ತೀವಿ. ಆದ್ರೆ ನಮ್ಗೆ ಪುನರ್ತನ ಆಗೋದು ಬಂದು ಆತ್ಮಿಕ ದೇಹ, ಸ್ಪಿರಿಚುವಲ್ ಬಾಡಿ ಅಂತ ಹೇಳಲ್ಪಟ್ಟಿದೆ. ಸ್ಪಿರಿಚುವಲ್ ಬಾಡಿಯಲ್ಲಿ ಇರೋರ್ನ ನಾವು ಮಾಂಸದಿಂದ ನೋಡಕ್ಕೆ ಆಗುವುದಿಲ್ಲ. ಸೊ ವಿ ಕ್ಯಾನ್ ಸಿ ದ ಸ್ಪಿರಿಚುವಲ್ ಬಾಡಿ because we can't see the angels, we can't see the Satan, we can't see God, because they are all in the spiritual body. ಅವರೆಲ್ಲ ಆತ್ಮಿಕ ದೇಹದಲ್ಲಿ ಇದ್ದಾರೆ. ಆದುದರಿಂದ ಮಾಂಸಿಕ ದೇಹದಲ್ಲಿ ಇರೋರು ಆತ್ಮಿಕ ದೇಹದಲ್ಲಿ ಇರೋರನ್ನ ಕಾಣೋದಿಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮನ್ನ ನೋಡಬಹುದು, ಆದ್ರೆ ನಾವು ಅವ್ರನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ.
ಆದುದರಿಂದ ಈಗ ಪುನರುತ್ಥಾನ ಹೊಂದಿದವರಲ್ಲ, ಆತ್ಮಿಕ ದೇಹದಲ್ಲಿ ಪುನರುತ್ಥಾನ ಆಗಿರೋದ್ರಿಂದ ಅವ್ರನ್ನ ನಮ್ಮಿಂದ ಕಾಣಕ್ಕಾಗಲ್ಲ. ನಾವು ವಚನವನ್ನ ವಿಶ್ವಾಸ ಮಾಡ್ತಾ ಇದ್ವಿ. ವಿ ಆರ್ ಬಿಲೀವಿಂಗ್ ದ ವರ್ಸ್ ಬಿಕಾಸ್ ಜೀಸಸ್ ಬಂದ ಮೇಲೆ ಪುನರುತ್ಥಾನ ಆಗ್ಬೇಕು. ಹಂಗಾದ್ರೆ ದೇ ವರ್ ಆಲ್ರೆಡಿ ರಿಸರೆಕ್ಟೆಡ್. ಯಾರು ಅಂದ್ರೆ 1874ಗೆ ಮುಂಚೆ ಸತ್ತವರು ಅಂದ್ರೆ ಅಪೊಸ್ತಲರು. ಈಗ ವಿ ಆರ್ ಲಿವಿಂಗ್. ಈಗ ಎರಡನೇ ಭಾಗ, ಈ ವಚನದ ಇನ್ನೊಂದು ಭಾಗ ಏನಂದ್ರೆ ಅದ 17ನೇ ವಚನ, 1ನೇ ಥೆಸಲೋನಿಕ 4:17 ಏನ್ ಹೇಳ್ತಾ ಇದೆ? ಆಮೇಲೆ ಜೀವಂತದಿಂದ ಇರುವ ನಾವು ಏನಾಗ್ತೀವಿ ಅಂದ್ರೆ ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಅವರ ಸಂಗಡ ಏನಾಗ್ತೀವಿ? ಮೇಘದ ಮೇಲೆ ನಾವು ಒಯ್ಯಲ್ಪಡ್ತೀವಿ ಅಂತ ಹೇಳಲ್ಪಟ್ಟಿದೆ. ಅಂದ್ರೆ ಈಗ ನಾವು ಜೀವಂತವಾಗಿದ್ದೀವಲ್ಲ ನಾವೆಲ್ಲರೂ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಮುಖ್ಯವಾಗಿ ಎಲ್ಲರ ಒಂದು ನಂಬಿಕೆ ಏನಂದ್ರೆ ಹಂಗೆ ಏನಾಗ್ಬಿಡ್ತೀವಿ, ಮರುರೂಪ ಆಗ್ಬಿಡ್ತೀವಿ, ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತೀವಿ. ಇಲ್ಲಾಂದ್ರೆ ರ್ಯಾಪ್ಚರ್ ಅಂದ್ರೆ ಸಡನ್ ಆಗಿ ಎತ್ತಲ್ಪಡೋದು. ಈಗ ಕೂತಿದ್ದೀವಲ್ಲ, ಸಮಯ ಬಂದ್ಬಿಟ್ರೆ ಟಕ್ಕಂತ ಎತ್ತಲ್ಪಡೋದಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಆದ್ರೆ ದೇವರ ಯೋಜನೆಯಲ್ಲಿ ಆತರ ಇಲ್ಲ. ನಾವೆಲ್ಲರೂ ಏನಾಗ್ಬೇಕು? ಸಾಯ್ಬೇಕು. ಅದನ್ನೆನ್ನ ಕೂಡ ನಾವು ವಚನ ತೋರಿಸಿದೆ. ನಾವು ಸತ್ತ ಮೇಲೆನೆ ಪುನರುತ್ಥಾನ ಆಗೋದು. ಉದಾಹರಣೆಗೆ ಒಂದು ವಚನ, ಅದೇ 1ನೇ ಕೊರಿಂಥದಲ್ಲಿ 15:35 ಓದಿ. ಅಲ್ಲಿ ಏನ್ ಹೇಳಲ್ಪಟ್ಟಿದೆ? ಬಿದ್ದಬೇಕು. ಫಸ್ಟ್ ಬೀಜ ಬಿದ್ದಿದ್ರೆ ಹೊರತು ಮೇಲೆ ಏನಾಗಲ್ಲ, ಮೇಲೆ ಬೇರೆ ಬೀಜ ಬರಲ್ಲ. ಓದಿ ಸಿಸ್ಟರ್, 35 ಓದಿ. ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಾನು. ಮೂಢನು ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗಿರುವುದಿಲ್ಲ. ನೋಡಿದ್ರ? ಹಂಗಾದ್ರೆ ಬೀಜ ಏನಾಗ್ಬೇಕು? ಸಾಕು ಸಿಸ್ಟರ್, ಬೀಜ ಸಾಯಬೇಕು. ಸಾಯದಿದ್ದರೆ ಏನಾಗಲ್ಲ, ಬೇರೆ ಬೀಜ ಬರುತ್ತಾ? ಇಲ್ಲ ನೋಡಿ. ಹಂಗಾರೆ ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ? ನಾವು ಸಾಯಿದೆ ಹಂಗೆ ಟಕ್ಕಂತ ಪರಲೋಕಕ್ಕೆ ಹೋಗ್ಬಿಡ್ತೀವಿ ಅಂತ ಅನ್ಕೊಂಡಿದ್ದಾರೆ. ನೀವೇ ಹೇಳಿ, ಈಗ ಬೀಜನ ಬಿದ್ದದ್ದೇ ಗೋಧಿ ಬರುತ್ತಾ? ಗೋಧಿ ಬೀಜನ ಕೈಯಲ್ಲಿ ಇಟ್ಕೊಂಡಿರ್ತೀರಾ, ನೀವಿನ್ನ ಮನೇಲಿ ಏನ್ ಮಾಡಲ್ಲ, ಬಿದ್ದದ್ಲ ಅದನ್ನ. ನಿಮ್ಗೆ ಗೋಧಿ ಗಿಡ ಬಂದ್ಬಿಡುತ್ತಾ? ಅದೇ ತರ ಇಲ್ಲಿ ಹೇಳ್ತಾರೆ, ಪುನರುತ್ಥಾನ ಹೇಗೆ ಆಗುತ್ತೆ ಅಂದ್ರೆ, ನಾವು ಗೋಧಿನ ಬಿತ್ತೀವಿ, ಏನ್ ಮಾಡ್ತಾರೆ? ಬೇರೆ ನಮ್ಗೆ ಬೀಜ ಬರುತ್ತೆ. ಹಂಗಾದ್ರೆ ಅದೇ ತರ ನಾವು ಸಾಯ್ಬೇಕು. ಫಸ್ಟ್ ನಮ್ಮ ದೇಹನ ಮಣ್ಣಲ್ಲಿ ಹಾಕ್ಬೇಕು. ಆ ನಂತರ ನಮ್ಗೆ ಏನಾಗುತ್ತೆ? ದೇವರು ಹೊಸ ದೇಹವನ್ನ ಏನ್ ಮಾಡ್ತಾರೆ? ಕೊಡ್ತಾರೆ. ಹಂಗೆ ನೋಡಿ, ಕಂಟಿನ್ಯೂ ಮಾಡಿ ಸಿಸ್ಟರ್ ವಚನನ 38 ಓದಿ ಸಿಸ್ಟರ್. ಆದರೆ ದೇವರು ತನ್ನ ಇಷ್ಟದಂತೆ ಅದಕ್ಕೆ ದೇಹವನ್ನು ಕೊಡುತ್ತಾನೆ. ಒಂದೊಂದು ಬೀಜಕ್ಕೆ ಅದರದರ ದೇಹವನ್ನು ಕೊಡುತ್ತಾನೆ. ನೋಡಿದ್ರ? ಅದೇ ದೇಹ ಕೊಟ್ಬಿಡ್ತಾರ ದೇವರು? ಸೇಮ್ ದೇಹ ಕೊಡ್ತಾರ? ಇಲ್ಲ, ಬೇರೆ ದೇಹನ ಕೊಡ್ತಾರೆ. ನ್ಯೂ ಬಾಡಿ ಈಸ್ ಗಿವಿಂಗ್ ಅಸ್ ನ್ಯೂ ಬಾಡಿ. ಓಕೆನಾ? ಹಂಗಾದ್ರೆ ಇವಾಗ ನೋಡಿ, ಇವಾಗ ನಾವು ಥೆಸಲೋನಿಕಕ್ಕೆ ಬಂದ್ಬಿಡೋಣ. ಹಂಗಾರೆ ಜೀವಂತವಾಗಿರುವಂತ ನಾವು ಸತ್ತ ಕ್ಷಣವೇ ಪರಲೋಕದಲ್ಲಿ ಇರ್ತೀವಿ. ನಾವು ವೆಯ್ಟ್ ಮಾಡುವ ಅವಶ್ಯನೇ ಇಲ್ಲ ಇವಾಗ. ಯಾಕೆಂದ್ರೆ ಯೇಸು ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ವಿ ನೀಡ್ ನಾಟ್ ಟು ವೆಯ್ಟ್. ಈಗ ಅಪೊಸ್ತಲರೆಲ್ಲ ವೆಯ್ಟ್ ಮಾಡ್ತಾ ಇದ್ರು. ಅವ್ರು ಕಾಯ್ತಾ ಇದ್ರು, 2000 ವರ್ಷ ಅವ್ರು ಕಾಯ್ತಾ ಇದ್ರು. ಯೇಸು ಬರಬೇಕಂತ ಕಾಯ್ತಾ ಇದ್ರು. ಆಮೇಲೆನೆ ಅವ್ರಿಗೆ ಪುನರುತ್ಥಾನ. ಆದ್ರೆ ನಮ್ಗೆಲ್ಲ ಇಮಿಡಿಯೇಟ್ ರಿಸರೆಕ್ಷನ್. ಹಂಗಾರೆ ಇವಾಗ ನಾವು ಜೀವ ಬಿಟ್ರೆ ಮಾರನೇ ಕ್ಷಣವೇ ನಾವ್ ಎಲ್ಲಿ ಇರ್ತೀವಿ ಅಂದ್ರೆ ಪರಲೋಕದಲ್ಲಿ ಇರ್ತೀವಿ. ಯಾಕಂದ್ರೆ ಸ್ವಾಮಿ ಬಂದಿದ್ದಾರೆ. ಅದೇ ಈ ವಚನ ಹೇಳೋದು, ನಾವು ಆತನೊಂದಿಗೆ ಒಯ್ಯಲ್ಪಡ್ತೀವಿ ಅಂದ್ರೆ ಏನರ್ಥ ಅಂದ್ರೆ, ಸತ್ತ ಮೇಲೆ ನಾವು ಆತ್ಮಿಕ ದೇಹದಲ್ಲಿ ಯೇಸು ಸ್ವಾಮಿ ಜೊತೆಗೆ ಇರ್ತೀವಿ. ಅದರಲ್ಲಿ ನಾವು ಅವ್ರ ಜೊತೆಗೆ ನಾವು ಸೇರ್ಕೊಳ್ತೀವಿ ಅನ್ನೋದು ಈ ವಾಕ್ಯದ ಒಂದು ಅರ್ಥ. ಇದನ್ನೇ ನಾವು ಇದೇ ವಿಷಯನ ಕೂಡ 1ನೇ ಕೊರಿಂಥದಲ್ಲಿ 15ನೇ ಅಧ್ಯಾಯದಲ್ಲಿ ಕೂಡ ಇದೇ ವಚನನ ಹೇಳ್ತಾ ಇದ್ದಾರೆ. 51 ಓದಿ ಸಿಸ್ಟರ್. 1ನೇ ಕೊರಿಂಥ್ಯ 15ನೇ ಅಧ್ಯಾಯದಲ್ಲಿ 51ನೇ ವಚನ. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ನೋಡಿದ್ರ? ಈಗ ಇದು ಬರೆಯೋದು ಯಾರಿಗೆ ಅಂದ್ರೆ, ಕೊನೆ ಕಾಲದಲ್ಲಿ ಇರುವಂತ ನಮ್ಗೆ ಅಂದ್ರೆ ಕೊನೆಯ ತುತ್ತೂರಿ ಅಂತ ಹೇಳಲ್ಪಟ್ಟಿದೆ ನೋಡಿ. ಕೊನೆಯ ತುತ್ತೂರಿ ಅಂದ್ರೆ 7th ಟ್ರಂಪೆಟ್.
ಅಂದ್ರೆ ಈ ಕೊನೆ ಕಾಲದ ಸತ್ಯ. ಈಗ ನಾವು ಕೊನೆಗೆ ಬಂದಿದ್ದೀವಿ, ಇವಾಗ ನಾವು ಪ್ರಾರಂಭದಲ್ಲಿ ಇಲ್ಲ. ಓಕೆನಾ? ಸಭೆಯ ಒಂದು ಪ್ರಾರಂಭ ಆಗಿ ಸಭೆ ಮುಗಿಯುವ ಒಂದು ಕೊನೆಗೆ ಬಂದಿದ್ದೀವಿ ನಾವು. ಓಕೆನಾ? ಸೊ ದಿಸ್ ವಾಸ್ ಫಾರ್ ದಿ ಎಂಡ್ ಟೈಮ್ ವರ್ಸಸ್. ಈ ವಚನ ಹೇಳ್ತಾ ಇರೋದು ಎಂಡ್ ಟೈಮ್ ಅಲ್ಲಿ ಇರೋರಿಗೆ ಹೇಳ್ತಾ ಇದೆ. ಆ ಕೊನೆಯ ತುತ್ತಿರಿ ಅಂದ್ರೆ ಲಾಸ್ಟ್ ಮೆಸೇಜ್. ನಮ್ಗೆ ಇವಾಗ ಈ ಸತ್ಯವನ್ನು ಧ್ವನಿಬೇಕಾದ್ರೆ ಈ ಕಾಲದಲ್ಲಿ ಜೀವಿತವಾಗಿರುವರು ನಿದ್ದೆ ಹೋಗಲ್ಲ. ನಿದ್ದೆ ಅಂದ್ರೆ ವೇಟ್ ಮಾಡಲ್ಲ, ನೋ. ಅಂದ್ರೆ ಒಂದು ರಪ್ಪೆ ಹೊಡೆಯುವ ರಷ್ಟಲ್ಲಿ ಅವರು ಯೇಸು ಸ್ವಾಮಿ ಹತ್ರ ಇರ್ತಾರೆ. ಸೊ ಇದೇ ಇದರ ಒಂದು ವಿವರಣೆ ನಿಮ್ಗೆ ಅರ್ಥ ಆಗಿರ್ಬೇಕಂತ ನಂಬ್ತೀನಿ. ಇನ್ನು ಬೇಕಾದ್ರೆ ನಮ್ಮ ರಾಜ್ಯ ಬದಲು ಕೂಡ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಇಲ್ಲಾಂದ್ರೆ ಮುಂದುವರ್ಸೋಣ. ಥ್ಯಾಂಕ್ ಯು ಅರ್ಥ ಆಯ್ತು. Thank you. ಥ್ಯಾಂಕ್ ಯು. ಒಳ್ಳೆ ಅರ್ಥ ಆಯ್ತು ಬ್ರದರ್. ನಮ್ಗುದು ಡೌಟ್ ಇತ್ತಿದ್ದು, ಒಳ್ಳೆ ಅರ್ಥ ಆಯ್ತು ಇವಾಗ. ಅರ್ಥ ಆಯ್ತು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಓಕೆ ಸಿಸ್ಟರ್. ವೆರಿ ಗುಡ್ ಬ್ರದರ್ ಕೃಷ್ಣ ಬ್ರದರ್, ಥ್ಯಾಂಕ್ ಯು. ವಂಡರ್ಫುಲ್ ಪಾಯಿಂಟ್ಸ್ ಹೇಳಿದ್ರು. ಅದೇ ನೋಡ್ಬೇಕಾದ್ರೆ ಏನ್ರಿ ಆ ವಚನದಲ್ಲೇ ಹೇಳ್ತಾರೆ ಅಲ್ದ್ರ, 53ನೇ ವಚನದಲ್ಲಿ ಓದ್ಬೇಕಾರೆ ಈ ಒಂದು ಏನಂತಾರೆ ಕರಪ್ಟಬಲ್ ಬಾಡಿ ಇನ್ಕರಪ್ಟಬಲ್ ಬಾಡಿನೇ ಮಾಡಕೋ ಧರಿಸ್ಕೊಬೇಕು ಅಂತ. ಸೊ ಇದನ್ನ ಬಿಟ್ಟುಬಿಟ್ಟೆ, ಈ ಮಾಂಸಿಕ ದೇಹನ ಬಿಟ್ಟೆ ನಾವು ಆತ್ಮಿಕ ಶರೀರನ ಧರಿಸ್ಕೊಂಡ್ರೆ ಹೋಗೋದಿಕ್ ಸಾಧ್ಯ ಅಲ್ವ. ರಾಮ ಇನ್ನೊಂದು ಹೇಳ್ತಾರೆ, ಕರ್ತನನ್ನು ಏನಂತಾರೆ ಆಕಾಶದಲ್ಲಿ ಎದುರು ನೋಡೋದಿಕ್ಕೆ ಮೇಘರೂಢನಾಗಿ ಒಯ್ಲ್ಪಡ್ತೇವೆ ಅಂತ ಹೇಳ್ತಾರೆ. ಆಕಾಶದಲ್ಲಿ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ, ಇವಾಗ ಸೇತಾನು ಆಳ್ವಿಕೆ ಮಾಡ್ತಾ ಇರೋದು ಎಲ್ಲಿನ ಆಳ್ವಿಕೆ ಮಾಡ್ತಾ ಇದ್ದಾನೆ ಅಂತ ನೋಡ್ಬೇಕಾದ್ರೆ, ಕಣ್ಣಿಗೆ ಕಾಣಿಸಿದ ರೀತಿಯಲ್ಲಿ ವಾಯುಮಂಡಲದಲ್ಲಿ ಏನ್ ಮಾಡ್ತಾನೆ ಅಧಿಕಾರ ನಡೆಸಂತ ಅಧಿಪತಿ. ಯೇಸು ಕ್ರಿಸ್ತು ಇದೇ ಸ್ಥಳದಿಂದ ಏನ್ ಮಾಡೋದು, ಅವರು ಭೂಲೋಕದ ರಾಜ್ಯದ ಅಡ್ಮಿನಿಸ್ಟ್ರೇಷನ್ಗಳನ್ನ ಅವ್ರು ಮಾಡೋದು. ಅದಕ್ಕೆ ವಾಯುಮಂಡಲ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಲಿಟ್ರಲ್ ಆಗಿ ಏನ್ರಿ ಒಂದು ಏನೋ ಸ್ಥಳದಲ್ಲಿ ಬಂದು ಕೂತ್ಕೊಂಡು ಆಳ್ವಿಕೆ ಮಾಡೋದಿಲ್ಲ. ಅದು ಬದಲಾಗಿ ಏನ್ರಿ ಸೇತಾನಿನ ಆಳ್ವಿಕೆಯ ಸ್ಥಳನ ಅದನ್ನ ತೆಗೆದಾಕಿ ಅವರ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ತನ್ನ ರಾಜ್ಯನೇ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ನಾವು 2 ಲೋಕ 3 ಲೋಕದ ಪಾಠಗಳ ಜ್ಞಾಪನ ಇಟ್ಕೊಳ್ಳಿ. ಈಗಿರುವಂತ ಭೂಮಿ ಆಕಾಶ ಅದರ ಈಗಿರುವಂತ ಭೂಮಿ ಆಕಾಶ ಅಳೆದೋದ್ರು ಏನ್ರಿ 3ನೇ ಲೋಕದಲ್ಲಿ ಏನ್ ಬರ್ತಾರೆ, ನೂತನ ಭೂಮಿ ನೂತನ ಆಕಾಶ, ಅದ್ರಲ್ಲಿ ನೀತಿ ವಾಸವಾಗಿರ್ತಾರೆ ಅಂತ ಹೇಳ್ತಲ್ಲ 2ನೇ ಪೇತ್ರ 3:8 ಅಲ್ವರ. ಆಮೇಲೆ 3:13 ಅದೇ ರೀತಿ ನೋಡ್ಬೇಕಾರೆ ಹೇಳ್ತಾರೆ ಯೇಸು ಕ್ರಿಸ್ತು ಭೂಮಿ ಆಕಾಶ ಅಳ್ದೋದ್ರು ಸರಿ, ನನ್ನ ವಾರ್ತೆಗಳು ಏನಾಗೋದಿಲ್ಲ ಅಳ್ದೋಗಲ್ಲ. ಯಾವ ಭೂಮಿ ಯಾವ ಆಕಾಶ? ಇವಾಗಿರೋಂಥ ದುಷ್ಟ ಒಂದು ಆಕಾಶ, ಇವಾಗಿರೋ ದುಷ್ಟ ಭೂಮಿ ಏನಾಗ್ತದೆ ಅಳ್ದೋಗ್ತಾರೆ ಅಂತ ಬಿಟ್ಟು. ವೆರಿ ಗುಡ್. ಓಕೆ, ಸೊ ಈ ಒಂದು ಪ್ರಶ್ನೆ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ವಿಜಯ ಸಿಸ್ಟರ್ ಒಂದು ಪ್ರಶ್ನೆ ಕೇಳಿದ್ರು. ಅದನ್ನ ಏನು ಅಂತ ಅಂದ್ಬಿಟ್ಟು ನೋಡ್ಬೇಕಾದ್ರೆ ಮ್ಯಾಥ್ಯೂ 25th ಚಾಪ್ಟರ್ ದ ಪ್ಯಾರಬಲ್ ಆಫ್ ದ ಶೀಪ್ ಅಂಡ್ ಗೋಟ್ಸ್ ಅದರ ಕುರಿ ಮತ್ತೆ ಆಡು ಅದರದ ಒಂದು ಸಾಮ್ಯ ಅದು ಯಾವಾಗ ಆಗ್ತದೆ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಆಮೇಲೆ ಇನ್ನೊಂದು ಪ್ರಶ್ನೆ ಕೂಡ ಏನ್ ಮಾಡಿದ್ರು ಸಿಸ್ಟರ್ ಕೇಳಿದ್ರು. ಇನ್ನೊಂದು ಪ್ರಶ್ನೆ ಯಾವ್ದು ಅಂತಂದ್ರೆ ಅಪೊಸ್ತಲ ಕೃತ್ಯಗಳು 3:19-21 ಬರ್ಬೇಕ್ರೆ ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬರುವ ತನಕ ಪರಲೋಕವೇ ಆತನ ಸ್ಥಾನವಾಗಿರ್ಬೇಕು ಅಂತಂದ್ಬಿಟ್ಟು ಅಲ್ವರ. ಹಂಗಾರೆ ಯೇಸು ಕ್ರಿಸ್ತು ಬಂದಿದ್ದಾರೆ ಅಂತಂದ್ರೆ ಸಮಸ್ತವನ್ನು ಸರಿ ಮಾಡುವಂತ ಕಾಲ ಏನಾಗಿರ್ಬೇಕು, ಆರಂಭ ಆಗಿರ್ಬೇಕು ಅಂತ ಅಲ್ವರ. ಸೊ ಅದೇನದು ಸಮಸ್ತವನ್ನು ಸರಿ ಮಾಡೋದು ಅಂತ ನಾವೇನ್ ಮಾಡ್ಬೇಕು, ಸತ್ಯವೇದಲ್ಲಿ ನೋಡ್ಬೇಕು. ಅದು ನೋಡೋಣ, ಅದೇ ಅಂತ ಒಂದು ನಾವು ಇನ್ನ ನೆಕ್ಸ್ಟ್ ಬರೋ ಕ್ಲಾಸಸ್ ಎಲ್ಲ ಅದನ್ನ ಕ್ಲೀನ್ ಆಗಿ ಹೇಳ್ತೀರಿ. ಯಾಕಂದ್ರೆ ಪರಲೋಕ ಬಿಟ್ಟು ಯೇಸು ಕ್ರಿಸ್ತು ಭೂಮಿ ಅಟ್ಮಾಸ್ಫಿಯರ್ಗೆ ಬಂದಿದ್ದಾರೆ ಅಂತಂದ್ರೆ ಬಂದಿರೋ ಉದ್ದೇಶನ ಏನಂದ್ರೆ ಸಮಸ್ತವನ್ನು ಏನ್ ಮಾಡಕ್ಕೆ ಸರಿ ಮಾಡಕ್ಕೆ. ಹಂಗಾರೆ ನಾವ್ ಏನ್ ಮಾಡ್ಬೇಕು, ಮೊದಲು ಸಮಸ್ತವು ಫಸ್ಟ್ ಹೆಂಗೆ ಕೆಟ್ಟೋಯ್ತು, ಏನೆಲ್ಲ ಚೆನ್ನಾಗಿತ್ತು ಏನೆಲ್ಲ ಕೆಟ್ಟೋಯ್ತು ಅಂತ ಏನ್ ಮಾಡಕ್ ನಾವು ಫಸ್ಟ್ ಧ್ಯಾನ ಮಾಡ್ಬೇಕು. ಅದರ ನೀವು ಫ್ರೀ ಇದ್ದಾಗ ಇದನ್ನ ಮೆಡಿಟೇಟ್ ಮಾಡಿ, ಏನೆಲ್ಲ ದೇವರು ಮೊದಲು ಮನುಷ್ಯರಿಗೆ ಆಶೀರ್ವಾದ ಮಾಡಿದ್ರು ಏನೆಲ್ಲ ಕಳ್ಕೊಂಡ್ರು, ಹಂಗಾರೆ ಏನೆಲ್ಲ ಸಮಸ್ತವನ್ನು ವಾಪಸ್ ತಿರುಗಿ ಅದನ್ನ ಸರಿಪಡಿಸ್ಬೇಕು ಅಂತ ನಾವು ಓದೋಣ. ಓಕೆನ್ರ. ಆಮೇಲೆ ಮತ್ತೆ 25ನೇ ಅಧ್ಯಾಯದಲ್ಲಿ ಏನ್ರಿ ಅದು ಯೇಸು ಕ್ರಿಸ್ತು ಹೇಳಂತ ಒಂದು ಸಾಮ್ಯದ ಅದು ಯಾವಾಗ ಆಗ್ತದೆ ಅಂತ ಕೇಳಿದ್ರು ಅಲ್ವರ. ವಿಜಯ ಸಿಸ್ಟರ್ ಕರೆಕ್ಟಾ? ನೀವ್ ಹೇಳೋ ಪ್ರಶ್ನೆ ಕರೆಕ್ಟ್ ಆಗಿದ್ಯಾ ನಾನು ಹೇಳೋದು? ನೋ ಬ್ರದರ್, ಅದೇ ಬ್ರದರ್. ಓಕೆ, ಮ್ಯಾಥ್ಯೂ 25th ಚಾಪ್ಟರ್ ಮ್ಯಾಥ್ಯೂ 25th ಚಾಪ್ಟರ್ ನೋಡಿ ಅದನ್ನ ಬರ್ತದೆ. ಮ್ಯಾಥ್ಯೂ 25th ಚಾಪ್ಟರ್ ವರ್ಸಸ್ 31. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಆಗ ಅರಸನು
ಓಕೆ, ಇಲ್ಲಿ ನೋಡ್ಬೇಕಾದ್ರೆ ಪ್ರಶ್ನೆ ಏನಂದ್ರೆ ಇದು ಯಾವಾಗ ಆಗ್ತದೆ, ಇದು ಯಾವಾಗ ಆಗೋದು ಅಂತಂದ್ರೆ ಯೇಸು ಕ್ರಿಸ್ತು ಮಹಿಮೆಯ ಸಿಂಹಾಸನದಲ್ಲಿ ಅವರು ಕೂತ್ಕೊಬೇಕಾರೆ ಅಂತ ಹೇಳ್ತಾರೆ. ಅಂದ್ರೆ ಏನಂದ್ರೆ ಭೂಲೋಕದಲ್ಲಿ ಏನ್ರಿ ಅವರು ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಪಿತೃಗಳ ಮುಖಾಂತರ ಅವರು ರಾಜ್ಯಾಡಳಿತನ ಸ್ಥಾಪನೆ ಮಾಡ್ಬೇಕಾರೆ, ಶುರು ಮಾಡ್ಬೇಕಾರೆ ಆಗುವಂತ ಒಂದು ಕೆಲಸ ಅದರ ಅದು ಯಾವಾಗ ಆಗ್ತದೆ ಅಂತ ನೋಡ್ಬೇಕಾದ್ರೆ ಒಂದ್ಸತಿ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ಏನೇ ಕಣ್ಣು ಕಾಣುವಂತ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಆಗ್ತದೆ. ಅಂದ್ರೆ ಏನರ್ಥ? ಕಣ್ಣಿಗೆ ಕಾಣೋದು ಅಂದ್ರೆ ಯೇಸು ಕ್ರಿಸ್ತು ಕಣ್ಣಿಗೆ ಕಾಣಿಸ್ತಾರ? ಇಲ್ಲ. ಅವ್ರ ರೆಪ್ರೆಸೆಂಟೇಟಿವ್ ಆಗಿರಂತ ಪಿತೃಗಳು ಭೂಲೋಕದಲ್ಲಿ ಏನ್ ಮಾಡ್ತಾರೆ? ಅವರು ಕಾಣಿಸ್ಕೊಂತಾರೆ. ಅಂದ್ರೆ ಸತ್ತವರೆಲ್ಲ ಪುನರ್ತನಾಗಿ ಬರ್ತಾರೆ. ಅದರಲ್ಲಿ ಮೊದಲು ಪುನರ್ತನಾಗಿ ಬರೋದು ಯಾರಂದ್ರೆ ಪಿತೃಗಳು. ಆ ಪಿತೃಗಳೆಲ್ಲ ಭೂಲೋಕದಲ್ಲಿ ಪುನರ್ತನಾಗಿ ಬರ್ಬೇಕಾದ್ರೆ ಏನ್ರಿ ನೆಕ್ಸ್ಟ್ ಇಸ್ರೇಲ್ಗೆ ರಕ್ಷಣೆ ಬರ್ತಾರೆ. ಇದಾದ ನಂತರ ಲೋಕದಲ್ಲಿ ಸಾಮಾನ್ಯ ಪುನರ್ತನ ಆಗ್ತದೆ. ಅವಾಗ ಎಲ್ಲರೂ ಎದ್ದು ಬಂದು ಸತ್ಯನ ಏನ್ ಮಾಡ್ತಾರೆ? ತಿಳ್ಕೊಂತಾರೆ. ಸತ್ಯದ ಪ್ರಕಾರ ನಡಿಬೇಕು. ಯಾರು ನಡೀತಾರೋ ಅವ್ರೇನ್ರಿ ಕುರಿಗಳು. ಅದರ ಯಾರು ನಡೆಯೋದಿಲ್ಲೋ ಅವ್ರೇನ್ರಿ ಆಡು ಅಂತಾರೆ. ಶೀಪ್ ಅಂಡ್ ಗೋಟ್ಸ್ ಅದರ ಬೇಫಿಕೇಶನ್ ಅದರ ಆ ಒಂದು ಆಗಂತ ಕೆಲಸ ಅದರ. ಅದಕ್ಕೆ ನಾವು ಇದಕ್ಕಿಂತ ಮುಂಚೆ ಮ್ಯಾಥ್ಯೂ 25 ಚಾಪ್ಟರ್ ನೋಡಿದ್ರೆ ಮೊದಲು 2 ಸಾಮ್ಯಗಳು ಹೇಳ್ತಾರೆ. ಬುದ್ಧಿ ಇರೋ ಕನ್ಯೆಗಳು, ಬುದ್ಧಿ ಇಲ್ದಿರ ಕನ್ಯೆಗಳು. ಆಮೇಲೆ 10 ತಲಾಂತು. ಇವಾಗ ಯೇಸು ಕ್ರಿಸ್ತು ಬಂದು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಬರ್ಬೇಕಾದ್ರೆ ಸಭೆ ಇದ್ದಿದ್ದು ಬುದ್ಧಿ ಇರೋ ಕನ್ಯೆಗಳು, ಬುದ್ಧಿ ಇಲ್ದಿರ ಕನ್ಯೆಗಳ ತರ ಇದ್ರು. ಇವಾಗ ಏನ್ ಮಾಡ್ತಾ ಇದಾರೆ? ಆ ಒಂದು ತಲಾಂತ ಕೊಟ್ಟವ್ರ ಲೆಕ್ಕ ಏನ್ ಮಾಡ್ತಾವ್ರೆ? ಕೇಳ್ತಾ ಇದಾರೆ. ಅದರ ಯಾರ್ಯಾರು ಸಭೆಗಳು ಓಟ ಓಡ್ ಮುಗಿಸ್ತಾ ಇರ್ತಾರೋ ಅವ್ರಿಗೆ ಪುರಸ್ಕಾರ ಕೊಡ್ತಾರಂತ ಕೆಲಸ ಏನ್ ಮಾಡ್ತಾರೆ ಇವಾಗ ಯೇಸು ಕ್ರಿಸ್ತು ಮಾಡ್ತಾರೆ. ನೆಕ್ಸ್ಟ್ ಮಾಡೋದೇನಂದ್ರೆ ಇವ್ರ ಸಭೆಯಲ್ಲೇ ಕಂಪ್ಲೀಟ್ ಆಗಿದ್ಮೇಲೆ ಏನ್ರಿ ಭೂಲೋಕದಲ್ಲಿರಂತ ಜನಗಳ ಜೊತೆಗೆ ಏನ್ ಮಾಡ್ತಾರೆ? ಅವರು ವ್ಯವಹಾರ ಮಾಡ್ಬೇಕಾದ್ರೆ ಆಗಂತ ಕೆಲಸ. ಓಕೆನ್ರಾ? ಕ್ಲಿಯರಾ? ಹ್ಞೂ ಬ್ರದರ್, ಹ್ಞೂ ಬ್ರದರ್. ಸರಿ, ಥ್ಯಾಂಕ್ ಓಕೆ ಯು ಬ್ರದರ್, ಓಕೆ ಥ್ಯಾಂಕ್ ಯು ಬ್ರದರ್. ಸರಿ. ಇವಾಗ ನೆಕ್ಸ್ಟ್ ಏನಂದ್ರೆ ನಮ್ಗೆ ಸದ್ಯಕ್ಕೆ ವಾಟ್ಸಪ್ ಮಾಡಿದ್ದು ಇಷ್ಟೇ ಜನ ವಾಟ್ಸಪ್ ಮಾಡಿದ್ದು ಅಲ್ವರ. ಇನ್ ಬೇರೆ ಯಾರು ಕೇಳ್ಬೇಕು ಅಂತಿದ್ದೀರಾ? ಬ್ರದರ್, ಉಪದ್ರವಗಳು ಕ್ಲಿಯರ್ ಆಗಿದೆ ಇಲ್ಲ ಮತ್ತೆ ಬರುತ್ತಾ ಬ್ರದರ್? ಓಕೆ, ಕ್ರಿಸ್ಟೋಫರ್ ಬ್ರದರ್ ಹೇಳ್ತೀರಾ ಅವ್ರಿಗೆ ಪ್ರಶ್ನೆಗೆ ಉತ್ತರ? ಸಿಸ್ಟರ್, ಈಗ ನಾವಿರೋದು ಒಂದು ಉಪದ್ರವದ ಒಂದು ಪ್ರಾರಂಭ ಕಾಲದಲ್ಲಿ ಇದ್ದೀವಿ. ಅದು ಮತ್ತಾಯ 24ನೇ ಅಧ್ಯಾಯದಲ್ಲಿ ವಚನ ಓದನ. ಮ್ಯಾಥ್ಯೂ 24 ಅದರಲ್ಲಿ ವಚನ 8ನೇ ವಚನ ಓದಿ ಸಿಸ್ಟರ್. 8th verse. 7 and 8 ಓದಿ ಸಿಸ್ಟರ್. ಮ್ಯಾಥ್ಯೂ 24 verse 7 and 8. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವುವು, ಮತ್ತು ಅಲ್ಲಲ್ಲಿ ಬರಗಳು ಬರುವುವು, ಭೂಕಂಪಗಳು ಆಗುವುವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವೇದನೆಯ ಪ್ರಾರಂಭ. ಆಗ ನಿಮ್ಮನ್ನು ಸಾಕು ಸಿಸ್ಟರ್, ಸಾಕು. ಇದು ಬಂದು ಪ್ರಸವೇದನೆಯ ಒಂದು ಪ್ರಾರಂಭ ಅಂತ ಹೇಳಲ್ಪಟ್ಟಿದೆ. ಓಕೆನಾ? ನೂತನ ಲೋಕ ಹುಟ್ಬೇಕಾದ್ರೆ, ನ್ಯೂ ವರ್ಲ್ಡ್ ಬರ್ಬೇಕಾದ್ರೆ ಇವಾಗ ಏನಾಗ್ಬೇಕು? ಒಂದು ಪ್ರಸವ ವೇದನೆ ಆಗ್ಬೇಕು. ಈ ಭೂಮಿಗೆ ಪ್ರಸವ ವೇದನೆ ಏನಂದ್ರೆ ಮೇಲೆ ಹೇಳಲ್ಪಟ್ಟಿತ್ತಲ್ಲ, ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು, ಅಲ್ಲಲ್ಲಿ ಬರಗಳು, ಭೂಕಂಪಗಳು ಏನಾಗುತ್ತೆ? ಆಗುತ್ತೆ. ಸೊ ನಾವು ಬಂದು ಇವಾಗ ವಿ ಆರ್ ಇನ್ ದ ಬಿಗಿನಿಂಗ್ ಸ್ಟೇಜ್ ಆಫ್ ದಿ ಬರ್ತ್ ಪೇನ್. ಈಗ ಒಂದು ಸ್ತ್ರೀಗೆ ಪ್ರಸವ ವೇದನೆ ಹೆಂಗ್ ಬರುತ್ತೆ ಅಂದ್ರೆ, ತಕ್ಷಣ ಒಂದು ವೇದನೆ ಬಂದ ತಕ್ಷಣ ಮಗು ಹುಟ್ಟಲ್ಲ. ಏನಾಗುತ್ತೆ? 1 ಸಾರಿ, 2 ಸಾರಿ, 3 ಸಾರಿ ಏನಂತೆ ನೋವು ಬರ್ತಾ ಇರ್ತದೆ. ಆಮೇಲೆ ಅದು ಗ್ರೇಟ್ ಪೇನ್ ಅಲ್ಲಿ ಏನಾಗುತ್ತೆ? ಮಗು ಹುಟ್ಟುತ್ತೆ. ಅದೇ ತರ ಈ ಭೂಮಿಗೆ ಬಂದು ಆವಾಗ ಏನಾಗುತ್ತೆ? ಒಂದು ನೋವು ಬರ್ತಾ ಇರ್ತದೆ. ಈಗ ನೋಡಿ, ಈಗ ಕೊರೋನಾ ಇದು ಒಂದು ಪೇನ್. ವರ್ಲ್ಡ್ ಫುಲ್ ಸಫರ್ ಆಗಿದೆ. ಇಡೀ ಲೋಕನ ಏನಾಗಿದೆ? ಸಫರ್ ಆಯ್ತು. ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್. ಅಂದ್ರೆ ಇಡೀ ಲೋಕನ ಏನಾಗ್ತಾ ಇದೆ? ವೇದನೆನ ಅನುಭವಿಸ್ತಾ ಇದೆ. ಓಕೆನಾ? ಈ ತರ ಹಲವಾರು ವಿಧವಾದ ವೇದನೆಗಳು ಬಂದು ಕೊನೆಯಲ್ಲಿ 21ನೇ ವಚನ 21. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ನೋಡ್ರ ಮೇಲೆ ಒಂದು ವಚನ ಮೇಲಿಂದ ಓದಿಸ್ತೇವೆ, ಕನ್ನಡದಲ್ಲಿ ಮೇಲೆ ಬರುತ್ತೆ. ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಾಲಾಯನ ಚಳಿಗಾಲದಲ್ಲಿ ಯಾಗಲಿ ಸಬ್ಬತ್ ದಿನದಾಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನೆಯವರೆಗೂ ಆಗಲಿಲ್ಲ,
ಇನ್ನು ಮೇಲೆಯೂ ನೋಡಿದ್ರಾ? ಆಗುವುದಿಲ್ಲ. ಇದೇ ಮಹಾ ಸಂಕಟ ಅಂತ ಹೇಳಲ್ಪಟ್ಟಿದೆ, ಗ್ರೇಟ್ ಟೈಮ್ ಆಫ್ ಟ್ರಬಲ್. ಈ ತರದ್ದು ಬಂದು ಇಂದು ಮುಂದೆ ಆಗಿಲ್ಲ, ಇಂದು ಆಗುದು ಇಲ್ಲ. ಹಂಗಾರೆ ಇವಾಗ ಉಪದ್ರ ಮುಗ್ದಿಲ್ಲ ಸಿಸ್ಟರ್. ಇವಾಗ ವಿ ಆರ್ ಇನ್ ದ ಬಿಗಿನಿಂಗ್ ಸ್ಟೇಜ್ ಆಫ್ ದಿ ಸ್ಯಾರೋ, ಬರ್ತ್ ಪೇನ್. ಈಗ ಏನಾಗ್ಬೇಕಂದ್ರೆ ಒಂದು ದೊಡ್ಡ ಉಪದ್ರ ಕಾಲ ಬರಬೇಕು, ಇದರ ಪೀಕ್. ಆವಾಗ ಕಂಪ್ಲೀಟ್ ವರ್ಲ್ಡ್ ಏನಾಗುತ್ತೆ, ನಾಶನ ಆಗುತ್ತೆ. ಇಡೀ ಲೋಕ, ರಾಜಕೀಯ, ಮತ, ಮತ್ತೆ ಸಮಾಜ, ಮತ್ತೆ ಎಕನಾಮಿ ಫುಲ್ ಟೋಟಲಿ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಆವಾಗ ದೇವ್ರ ಏನ್ ಮಾಡ್ತಾರೆ, ಭೂಮಿಯಲ್ಲಿ ಅವರ ಒಂದು ರಾಜ್ಯವನ್ನ ಆಗ ಸ್ಥಾಪನೆ ಮಾಡ್ತಾರೆ. ಓಕೆನಾ? ಇದೇ ಇದರ ಒಂದು ಆನ್ಸರ್. ಈಗ ನಾವು ನೋಡ್ತಾ ಇರೋದೆಲ್ಲ ಒಂದು ಪ್ರಾರಂಭ ಸ್ಟೇಜ್ ಅಲ್ಲಿ ಬಂದಿದ್ದೀವಿ. ಇನ್ನ ಬೇಗನೆ ಏನಾಗತ್ತೆ ಆಗತ್ತೆ. ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಓಕೆ, ಬೇರೆ ಏನಾದ್ರು ಕ್ವಶನ್ ಇದೆ ಬೇರೆ ಯಾರಿಗಾದ್ರು? ನಂಗೊಂದಿದೆ ಕ್ವಶನ್ ಬ್ರದರ್. ಹೇಳಿ ವೀಣಾ ಸಿಸ್ಟರ್. ವಿಜಯ ಸಿಸ್ಟರ್ ಹೇಳಿದಲ್ಲ ಇವಾಗ, ರಾಜಭದ್ರ ಕೊಟ್ರಲ್ಲ ಆನ್ಸರ್. ಓಕೆ, ಅದು ಪಿತೃಗಳು ಎದ್ದು ಬರ್ತಾರೆ ಫಸ್ಟಿಗೆ, ಆಮೇಲೆ ಅದು ಯಾವಾಗ ಆಗೋದು ಅಂತ ಡೌಟ್ ಇವಾಗ ಬಂತು brother ಅದು. ಪಿತೃಗಳು ಎದ್ದು ಬರೋದಾ? ಹೌದು, ಪಿತೃಗಳು ಬರೋದು, ಆಮೇಲೆ ಇದು ಏಸ್ವಾಮಿ ಕಾಣಿಸಲ್ಲ ರಾಜ್ಯ ಮಾಡೋದು. ಓಕೆ ಓಕೆ. ಮತ್ತೆ ಅದೇ ಸಿಸ್ಟರ್, ರಾಜ್ಯ ಬಂದು 2 ಭಾಗವಾಗಿದೆ. ಒಂದು ಬಂದು ಆತ್ಮಿಕದ ರಾಜ್ಯ, ಇನ್ನೊಂದು ಬಂದು ಭೂಮಿಯ ರಾಜ್ಯ. ಓಕೆನಾ? ಈಗ ಅದೇನೆ ನಾವು ನೋಡ್ತಾ ಇದ್ದೀವಿ, ನೂತನ ಆಕಾಶ, ನೂತನ ಭೂಮಂಡಲ, ನ್ಯೂ ಹೆವೆನ್ ಅಂಡ್ ನ್ಯೂ ಅರ್ತ್ ಅಂತ ಬೈಬಲ್ ಅಲ್ಲಿ ಹೇಳ್ಬೋದು. ನ್ಯೂ ಹೆವೆನ್ ಅಂದ್ರೆ ಸ್ಪಿರಿಚುವಲ್ ರೂಲರ್ಶಿಪ್. ಈಗ ಹೆಂಗೆ ಸೈತಾನ ಮತ್ತು ಆತನ ದೂತರು ಕಣ್ಣಿಗೆ ಕಾಣದಂಗೆ ರೂಲ್ ಮಾಡ್ತಾ ಇದ್ದಾರೋ, ಅದೇ ತರ ಯೇಸು ಮತ್ತು ಯೇಸುವಿನ ಶಿಷ್ಯರು ಕಣ್ಣಿಗೆ ಕಾಣದ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಅದೇ ತರ ಭೂಮಿಯ ರಾಜ್ಯದಲ್ಲಿ ನೋಡ್ಬೇಕಾದ್ರೆ, ಓಕೆನಾ, ಭೂಮಿಯಲ್ಲಿ ನೋಡ್ಬೇಕಾದ್ರೆ, ಭೂಮಿಯಲ್ಲಿ ನೋಡ್ತಾ ಇದೀವಿ ನಾವು ಯಾರು ಆಳ್ವಿಕೆ ಮಾಡ್ತಾ ಇರೋ, ಸೈತನ ಜನರು ಈ ಭೂಮಿನ ಆಳ್ವಿಕೆ ಮಾಡ್ತಾ ಇದ್ದಾರೆ. ಈಗ ಮಿನಿಸ್ಟರ್ಸ್, ರಿಲಿಜಿಯಸ್ ಲೀಡರ್ಸ್, ಈ ತರ ಆಳ್ವಿಕೆ ಆಗ್ತಾ ಇದೆ. ಸೊ ಅದೇ ತರ ಭೂಮಿಯಲ್ಲಿ, ನೂತನ ಭೂಮಿಯಲ್ಲಿ ಯಾರು ಆಳ್ವಿಕೆ ಮಾಡ್ತಾರೆ ಅಂದ್ರೆ ಹಳೆ ಒಡன்பಡಿಕೆಯಲ್ಲಿದ್ದಂತ ನೀತಿವಂತರು, ಅಬ್ರಹಾಮ, ಈಸಾಕ, ಯಾಕೋಬ, ಮೋಸಸ್, ದಾವಿದ, ಯೋಸೆಫು, ಸಿಂಸೋನು, ಫಾರಾಕು, ದಾನಿಯಲು, ಏಸಯ್ಯ, ಇಂಥ ಪ್ರವಾದಿಗಳು, ಮತ್ತೆ ರಾಜರು, ಒಳ್ಳೆ ರಾಜರು, ಇವರೆಲ್ಲ ಆಳ್ವಿಕೆ ನಡೆಸ್ತಾರೆ ಭೂಮಿಯಲ್ಲಿ. ಓಕೆನಾ? ಸರಿ, ಇದು ಯಾವಾಗ ಆಗುತ್ತಂದ್ರೆ ಈಗ ಕೊನೆ ಯುದ್ಧ ಆಗುತ್ತೆ, 3rd ವರ್ಲ್ಡ್ ವಾರ್ ಈಗ ಆಗುತ್ತೆ. ಇಸ್ರೇಲ್ ನ ಮಯ್ಯವಾಗಿ ಇಟ್ಕೊಂಡು, ಇಸ್ರೇಲ್ ನ ಸೆಂಟರ್ ಆಗಿ ಇಟ್ಕೊಂಡು 3ನೇ ಲೋಕದ ಯುದ್ಧ ನಡೀತದೆ. 3rd ವರ್ಲ್ಡ್ ವಾರ್ ಎಲ್ಲೂ ಆಗುತ್ತಂದ್ರೆ ಇಡೀ ಲೋಕ ಸೇರಿ ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬರ್ತಾರೆ. ಇಡೀ ಲೋಕ, ಕಂಪ್ಲೀಟ್ ವರ್ಲ್ಡ್ ಬಂದು ಇಸ್ರೇಲ್ ನ ಏನ್ ಮಾಡ್ಬೇಕು, ಇಸ್ರೇಲಿನ ಈ ದೇಶದಿಂದ ಎತ್ತಾಕ್ಬಿಡ್ಬೇಕು, ಈ ಲೋಕದಿಂದ ಎತ್ತಾಕ್ಬಿಡ್ಬೇಕು. ಯಾಕಂದ್ರೆ ಇವರಿಂದಾನೇ ನಮ್ಗೇನಾಗುತ್ತೆ, ಇವರಿಂದಾನೇ ನಮ್ಗೆ ತೊಂದ್ರೆ, ಈ ಭೂಮಿಗೆ ಸಮಾಧಾನ ಇವರಿಂದಾನೇ ಕೆಡಿಸ್ತಾ ಇದೆ. ಆದ್ರಿಂದ ಯಹೂದಿಯನ್ನ ಏನ್ ಮಾಡ್ಬಿಡೋಣ, ಯಹೂದಿಯರನ್ನ ಕಂಪ್ಲೀಟ್ ಆಗಿ ಈ ಲೋಕದಿಂದ ಎದ್ಬಿಡೋಣ ಅಂತ ಎಲ್ಲರೂ ಒಂದು ತೀರ್ಮಾನ ಮಾಡ್ಕೊಂಡು ಬರ್ತಾರೆ ಸಿಸ್ಟರ್. ಇದು ಫೈನಲ್. ಹೆಂಗೆ ಹಿಟ್ಲರ್ ಬಂದು ಯಹೂದಿಯನ್ನ ಅಲ್ಸ್ಬೇಕಂತ ತೀರ್ಮಾನ ಮಾಡಿದ್ರಲ್ಲ, ಹಿಟ್ಲರ್ ಒಂದು ಉದ್ದೇಶ ಏನಂದ್ರೆ ಕಂಪ್ಲೀಟ್ ಜರ್ಮನಿಯಲ್ಲಿ ಮಾತ್ರ ಅಲ್ಲ, ಇಡೀ ಲೋಕದಲ್ಲಿ ಯಹೂದ್ಯರೇ ಇರಬಾರ್ದಂತ ಹಿಟ್ಲರ್ ಬಂದು ಅವ್ರಿಗೆ ವೈರಿಯಾಗಿ ಬಂದ. ಅರೆ ಕೊನೆಯಲ್ಲಿ ಹಿಟ್ಲರ್ ಸತ್ತೋದ್ರು. ಸೇಮ್ ವೇ ಏನಾಗುತ್ತೆ ಅಂದ್ರೆ ಇಡೀ ಲೋಕವೇ ಸೇರ್ಕೊಂಡು ಇಸ್ರೇಲ್ಗೆ ಎದುರಾಗಿ ಬರುತ್ತೆ. ಆ ಸಮಯದಲ್ಲಿ ನಡೆಯುವಂತ 3ನೇ ಲೋಕ ಯುದ್ಧದಲ್ಲಿ, ಆ ಸಮಯದಲ್ಲಿ ಏನಾಗ್ತಾರೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿದ್ದಂತ ನೀತಿವಂತರೆಲ್ಲ ಪುನರುತ್ಥಾನ ಹೊಂದ್ಕೊಂಡು ಬರ್ತಾರೆ. ಬಂದು ಅವರೇ ಈ ಯುದ್ಧನ ನಡೆಸೋದು. 3rd ವರ್ಲ್ಡ್ ವಾರ್ ಅವ್ರ ಮುಖಾಂತರ ನಡೀತದೆ. ಅವಾಗ ಅವ್ರಿಗೆ ಜಯ ಸಿಗುತ್ತೆ, ಇಸ್ರೇಲ್ಗೆ ಜಯ ಸಿಗುತ್ತೆ. ಅದ್ರ ಮುಖಾಂತರ ಅವ್ರು ಏನ್ ಮಾಡ್ತಾರೆ, ಎಲ್ಲಾ ದೇಶವನ್ನ ಅವ್ರು ಹಿಡ್ಕೊಂಡು ಎಲ್ಲಾ ದೇಶದಲ್ಲಿ ಅವರ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಹೀಗಾಗಿ ಬ್ರಿಟಿಷ್ ನಮ್ಮ ಇಂಡಿಯಾಗೆ ಬಂದು ಇಂಡಿಯಾವನ್ನ ಆಕ್ಯುಪೈ ಮಾಡಿದ್ರು. ಆಕ್ಯುಪೈ ಮಾಡಿ ಬ್ರಿಟಿಷ್ ಗವರ್ಮೆಂಟ್ ಎಸ್ಟಾಬ್ಲಿಷ್ ಮಾಡಿದ್ರು. ಅದೇ ತರ ಅವರು ಎಲ್ಲಾ ದೇಶ Is there in Bible? ಅದು ಬೈಬಲ್ ಅಲ್ಲಿ ಇದೆಯಾ ಬ್ರದರ್? ಇಸ್ರೇಲ್ ಜೊತೆಗೆ ಯುದ್ಧ ಮಾಡೋದು ಬೈಬಲ್ ಅಲ್ಲಿ ಇದೆಯಾ ಬ್ರದರ್?
ಕ್ರಿಸ್ಟೋಫರ್ ಬ್ರದರ್ ಇಲ್ಲ. ವಾಟ್ ಹ್ಯಾಪನ್? ಏನಾಯ್ತು? ವಾಯ್ಸ್ ಕೇಳ್ತಾ ಇಲ್ಲ. ಮ್ಯೂಟ್ ಆಗಿದೆ. ಇಲ್ಲ ಅವರು ಗ್ರೂಪ್ ಅಲ್ಲಿ ಇಲ್ಲ. ಬಂದ್ರು ಬಂದ್ರು. ಸಿಸ್ಟರ್. ಏನಾಯ್ತು? ಓಕೆನಾ? ಕ್ಲಿಯರ್ ಸಿಸ್ಟರ್? ವೀಣಾ ಸಿಸ್ಟರ್ ಕ್ಲಿಯರಾ ನಿಮ್ಗೆ? ನಂಗೆ ಕ್ಲಿಯರ್ ಆಯ್ತು ಬ್ರದರ್, ಕ್ಲಿಯರ್ ಆಯ್ತು ನನ್ಗೆ. ಇಸ್ರಾಯೇಲ್ ಜೊತೆಗೆ ಯುದ್ಧ ಮಾಡಕ್ಕೆ ಎಲ್ಲ ದೇಶಗಳು ಬರ್ತಲ್ಲ, ಅದು ಬೈಬಲ್ ಅಲ್ಲಿ ಇದೆಯಾ? ವರ್ಸಸ್ ಇದೆಯಾ? ಹೌದು ಸಿಸ್ಟರ್, ಓದಿಲ್ವಾ? ಇಸ್ರೇಲ್ ಪಾಠದಲ್ಲಿ ಎಷ್ಟು ಸಾರಿ ಕೇಳಿದ್ರ ಸಿಸ್ಟರ್? ಹೌದು. ಸಕರಿಯ 12ನೇ ಅಧ್ಯಾಯ, ಸಕರಿಯ 14ನೇ ಅಧ್ಯಾಯ ಮನೆಯಲ್ಲಿ ಓದಿ. ಓಕೆ, ಆಯ್ತು. ಸಕರಿಯ 12 ಚಾಪ್ಟರ್ ಅಂಡ್ ಸಕರಿಯ 14 ಚಾಪ್ಟರ್ ಇಲ್ಲಿ ಅಲ್ಲಿ 2 ಕಡೆ ಕೊಡಲ್ಪಟ್ಟಿದೆ. ಓ, ಓಕೆ, ಓದ್ತೀವಿ brother. ಫೈನಲ್ ವಾರ್ ಅಗೇನ್ಸ್ಟ್ ಇಸ್ರೇಲ್ ಬಗ್ಗೆ ಅಲ್ಲಿ Brother, ಕೊಡಲ್ಪಟ್ಟಿದೆ. voice cut ಯಾರು ಆಗ್ತಿದೆ ಜಯ ಹೊಂತಾರೆ, brother. ಹೇಗೆ ಹೊಂತಾರೆ ಜಯನ ಅಲ್ಲಿ ಕೇಳ್ತಾ ಇದೆ. ವಾಯ್ಸ್ ಕ್ಲಿಯರ್ ಆಗಿ ಬರ್ತಿಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ ಬ್ರದರ್. ಬ್ರೇಕ್ ಆಗ್ತಾ ಇದೆ. ಇಲ್ಲಿ ಸ್ವಲ್ಪ ನೆಟ್ ಪ್ರಾಬ್ಲಮ್ ಆಯ್ತು ಸಿಸ್ಟರ್. ಅದೇ ಜಕರಿಯ 12 ಮತ್ತು 14ನೇ ಅಧ್ಯಾಯದಲ್ಲಿ ಲಾಸ್ಟ್ ವಾರ್, ಇಸ್ರೇಲ್ಗೆ ವಿರುದ್ಧವಾಗಿ ನಡೆಯುವಂತ ಯುದ್ಧ, ಆ ಯುದ್ಧದಲ್ಲಿ ಹೆಂಗೆ ಇಸ್ರೇಲ್ ಜನರು ಜಯಿಸ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. 12ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯನ ನೀವು ಓದಿ ತಿಳಿಕಬಹುದು ಜಕರಿಯದಲ್ಲಿ. ಓಕೆ brother, ಥ್ಯಾಂಕ್ ಯು. ನಂಗೆ ಕ್ಲಿಯರ್ ಆಯ್ತು ಬ್ರದರ್ ಅದು. ಓಕೆ, ಥ್ಯಾಂಕ್ ಯು ಬ್ರದರ್. ಬೇರೆ? ಹಲೋ ಬ್ರದರ್. ವೆಲ್ಕಮ್ ಸಿಸ್ಟರ್. ಎಲ್ಲಿ ಸುಪ್ರೀತ್ ಬ್ರದರ್? ಬ್ರದರ್ ಅದೇ ಇವಾಗ ನನ್ಗೊಂದು ಡೌಟ್ ಇದೆ. ಟೈಮ್ ಇದೆಯಾ ಬ್ರದರ್? ಓಕೆ, ಟೈಮ್ ಇದೆಯಾ? ಇದು ಹೇಳಿ ಬ್ರದರ್, ಹೇಳಿ ಬ್ರದರ್. ಅದೇ ಅಪೊಸ್ತಲರ ಕೃತ್ಯ ಸರಿಯಾಗಿ ಕ್ಲಿಯರಿಟಿ ಕೇಳಿಸ್ತಾ ಇಲ್ಲ, ಕಟ್ ಆಗ್ತಾ ಇದೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ವಾಯ್ಸ್ ಬ್ರೇಕ್ ಬ್ರದರ್. ವಾಯ್ಸ್ ಬ್ರೇಕ್ ಆಗ್ತಿದೆ. ಅದೇ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ 9, 10, 11. ಹಲೋ, ಓಕೆ, ಸುಪ್ರೀತ್ ನಿಮ್ ಪ್ರಶ್ನೆಯಲ್ಲಿ 9, 10 1ನೇ ಅಪೊಸ್ತಲ 1ನೇ ಅಧ್ಯಾಯದಲ್ಲಿ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ 9, 10 ವಚನ ಅಲ್ವಾ? 9, 10, 11ನೇ ವಚನದಲ್ಲಿ ಅಲ್ಲಿ ಅದೇ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿಸಲ್ಪಡುವಂತದ್ರ ಬಗ್ಗೆ ಬರ್ದಿದೆ. ಹೌದು, ಅದ್ರಲ್ಲಿ ಏನ್ ಹೇಳಲ್ಪಟ್ಟಿದೆ ಸಿಸ್ಟರ್? ಅಲ್ಲಿ ಏನ್ ಹೇಳ್ಬಿಟ್ಟಿದೆ? ವಚನ ಓದಿ ಸಿಸ್ಟರ್. ಯಾರು ಒಬ್ರು ಓದಿ ವಚನವನ್ನ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರು ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡೀರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಓಕೆ ಬ್ರದರ್, ಇಲ್ಲಿ ಅದೇ ರೀತಿಯಾಗಿ ಬರ್ತಾರಂತಾನೆ ಹೇಳಿದಾರಲ್ಲ. ಯೇಸು ಸ್ವಾಮಿ ಹೆಂಗೆ ಎತ್ತಲ್ಪಟ್ರು? ಯಾವ ದೇಹದಲ್ಲಿ ಹೋದ್ರು ಯೇಸು ಸ್ವಾಮಿ ಪರಲೋಕ ಅಂದ್ರೆ? ಆತ್ಮಿಕ ದೇಹದಲ್ಲಿ ಹೋದ್ರು. ಅದೇ ತರ ಆತ್ಮಿಕ ದೇಹದಲ್ಲಿ ತಿರ್ಗಾ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಅದೇ ನೀವು ಯಾವ ರೀತಿ ನೋಡ್ತಾ ಇದ್ದೀರಾ ಅಂದ್ರೆ, ಎಲ್ಲ ಆ ಕಣ್ಗಳ ಅಂದ್ರೆ ದೃಷ್ಟಿಸಿ ನೋಡೋ ರೀತಿಯಲ್ಲಿ ಅಂದ್ರೆ ಬರ್ತಾರ ಅನ್ನೋ ರೀತಿಯಲ್ಲಿ ಬರೆಯಲ್ಪಟ್ಟಿದೆಯಲ್ಲ. ನೀವು ನೋಡ್ತೀರಾ ಅಂತ ವಚನ ಅಲ್ಲಿ ಇಲ್ಲ. ನೀವು ನೋಡ್ತೀರಾ ಅಂತ ಹೇಳಿಲ್ಲ ವಚನ. ಯಾವ ರೀತಿ ಎತ್ತಲ್ಪಟ್ರು ಅದೇ ರೀತಿ ಬರ್ತಾರೆ ಅಂತ ಹೇಳ್ತಾ ಇದೆ. ಆಮೇಲೆ ನೋಡೋದ್ ಬಗ್ಗೆ ಹೇಳಿದಲ್ಲ. ನೋಡೋದಂದ್ರೆ ಎರಡು ಅರ್ಥ ಇದೆ. ಒಂದು ನಾವು ಮಾಂಸಿಕ ಕಣ್ಣಲ್ಲಿ ನೋಡೋದು, ಇನ್ನೊಂದು ಆತ್ಮಿಕ ಕಣ್ಣಲ್ಲಿ ಅರ್ಥ ಮಾಡ್ಕೊಳ್ಳೋದು ಕೂಡ ನೋಡೋದು ಅಂತ ಹೇಳ್ತಾ ಇದೆ. ಸರಿ ಸರಿ ಸರಿ, ಓಕೆ. ಹಂಗ ಈಗ ನಾವು ಯೇಸು ಸ್ವಾಮಿ ಬಂದಿರೋದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ. ವಚನದ ಮುಖಾಂತರ ಮತ್ತು ಸೂಚನೆ ಮುಖಾಂತರ ನಾವು ಅರ್ಥ ಮಾಡ್ಕೋಬೇಕು. ಹೌದೌದು, ಓಕೆನಾ? ಇದು ಅದರ ಉತ್ತರ ಇದೆ ಬ್ರದರ್. ಹೇಗೆ ನೀವು ಆಕಾಶದೊಳಗೆ ಹೋಗುವುದನ್ನು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಹೌದು, ಹಾ. ಹೌದು ಸಿಸ್ಟರ್. ಅದರಂತೆ Same ಅಂದ್ರೆ
ಅಂದ್ರೆ ಅದು ಏನ್ ಹೇಳ್ತಾ ಇದಾರೆ ಅಂದ್ರೆ ಯೇಸು ತಿರ್ಗಾ ಬರ್ತಾರಂತ ಎರಡನೇ ಬರುವಿಕೆ ಬಗ್ಗೆ ತಿಳಿಸ್ತಾ ಇದಾರೆ ಅವ್ರಿಗೆ. ನೀವ್ ಅನ್ಕೋಬೇಡಿ ಹಂಗೆ ಹೋಗ್ಬಿಡ್ತಾರ ಅಂತ ಅನ್ಕೋಬೇಡಿ, ತಿರ್ಗಾ ಬರ್ತಾರಂತ ಒಂದ್ ನಂಬಿಕೆ ಕೊಡ್ತಾ ಇದಾರೆ ಅವ್ರಿಗೆ. ಅದೇ ಯಾವ ರೀತಿಯಲ್ಲಿ ಹೋಗೋದನ್ನ ನೀವು ನೋಡಿದ್ರು ಅದೇ ರೀತಿಯಲ್ಲಿ ಅವ್ರು ಬರ್ತಾರೆ ವಾಪಸ್ ಅಂತ ಹೇಳಿದಾರಲ್ವಾ? ಹೌದು, ನೋಡ್ತೀರಾ ಅಂತ ಅಲ್ಲ, ನೋಡ್ತೀರಾ ಅಂದ್ರೆ ಕಣ್ಣಲ್ಲಿ ನೋಡ್ತೀರಾ ಅಂತಲ್ಲ, ಮಾಂಸಿಕ ಕಣ್ಣಲ್ಲಿ ನೋಡ್ತೀರಾ ಅಂತ ಇಲ್ಲ. ಯೇಸು ಬಂದು ಆತ್ಮಿಕ ದೇಹದಲ್ಲಿ ಹೋಗಿದ್ದಾರೆ. ಹೋಗ್ಬೇಕಾದ್ರೆ how he went, sister, he went in the spiritual body. Okay, not in the flesh body. So flesh and blood cannot inherit the kingdom of God. Yes, we also go one day like that only. Yeah. Okay, sisters, ಬೇರೆ any questions? ಇಲ್ಲ ಬ್ರದರ್. ಅದು ವರ್ಲ್ಡ್ ವಾರ್ ಆಗೋದ್ರ ಬಗ್ಗೆ, ಥರ್ಡ್ ವರ್ಲ್ಡ್ ವಾರ್ ಆಗುತ್ತೆ ಅನ್ನೋದು ಆಗುತ್ತಾ ಬ್ರದರ್? ಖಂಡಿತ ಬ್ರದರ್, ಆಗ್ಲೇಬೇಕು. ಥರ್ಡ್ ವರ್ಲ್ಡ್ ವಾರ್ ಚಿಕ್ಕದೊಂದು ಡೌಟ್ ಇದೆ ಅದ್ರಲ್ಲಿ ವರ್ಲ್ಡ್ ವಾರ್ ಬಗ್ಗೆ. ಓಕೆ, ಇವಾಗ ಎಲ್ಲಾ ದೇಶಗಳಲ್ಲೂ ಸಾಮಾನ್ಯವಾಗಿ ನೋಡೋದಾದ್ರೆ ನ್ಯೂಕ್ಲಿಯರ್ ಬಾಂಬ್ಗಳು ಸಾಮಾನ್ಯವಾಗಿ ಎಲ್ಲಾ ದೇಶಗಳಲ್ಲೂ ಆಲ್ಮೋಸ್ಟ್ ಸುಮಾರು ದೇಶಗಳಲ್ಲಿ ಕಂಡುಹಿಡಿದಿದ್ದಾರೆ. ಹೌದು. ಈ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಹಾಕೋದ್ರ ಮುಖಾಂತರ ಒಂದೊಂದ್ ದೇಶಗಳ ಹತ್ರ ನೋಡೋದಾದ್ರೆ ಸುಮಾರು ದೇಶಗಳನ್ನ ಅಳಸಾಕ್ಬಿಡ್ಬೋದು. ಅಂದ್ರೆ ಪ್ರಪಂಚನೇ ಸುಮಾರು ಸತ್ತು ಅಳಸಾಕ್ಬಿಡ್ಬೋದು ಅಂತ ಶಕ್ತಿಶಾಲಿಯಾದಂತ ಬಾಂಬ್ಗಳನ್ನ ಎಲ್ಲ ಕಂಡಿಡ್ಕೊಂಡ್ಬಿಟ್ಟಿದ್ದಾರೆ. ಹೌದು. ಒಂದು ದೇಶದವ್ರೆ ಅಂದ್ರೆ ಇಂಡಿಯಾದವ್ರನ್ನ ಇಟ್ಕೊಳ್ಳೋಣ, ಇವ್ರ ಹತ್ರ ಇರ್ತಕ್ಕಂತ ಬಾಂಬ್ಗಳು ಹಾಕಿದ್ರೆ ಈ ಪ್ರಪಂಚನೇ ಹೆಚ್ಚು ಕಡಿಮೆ ಅದನ್ನ ಇದ್ ಮಾಡ್ಸಬಹುದು. ಆ ರೀತಿಯಾಗಿ ದೊಡ್ಡ ದೊಡ್ಡ ದೇಶಗಳು ಲಿಸ್ಟ್ ಅಲ್ಲಿ ಇರ್ತಕ್ಕಂತ ದೇಶಗಳ ಹತ್ರ ಇದೆ. ವರ್ಲ್ಡ್ ವಾರ್ ಒಂದ್ ಕಡೆ ಸ್ಟಾರ್ಟ್ ಆದ್ರೆ ಇಡೀ ಪ್ರಪಂಚನೇ ಮುಗ್ದೋಗ್ಬಿಡ್ಬೋದಲ್ಲ ಬ್ರದರ್? ಖಂಡಿತ ಅದೇ ಮುಗಿತದೆ ಬ್ರದರ್. ಹಂಗೆ ಹೇಳಿದ್ರಲ್ಲ, ನೋವನ ಕಾಲದಲ್ಲಿ ಹೆಂಗೆ ಆಯ್ತು ಅದೇ ತರ ಆಗತ್ತೆ. ನೋವನ ಕಾಲದಲ್ಲಿ ಹೆಂಗೆ ಫುಲ್ ಲೋಕನ ಮುಗೀತಲ್ಲ, ಅದೇ ತರ ಕಂಪ್ಲೀಟ್ ವರ್ಲ್ಡ್ ಆಲ್ಮೋಸ್ಟ್ 90% ವರ್ಲ್ಡ್ ನಾಶನ ಆಗತ್ತೆ ಬ್ರದರ್. ಈಗ ನೋಡಿ, ಇವಾಗ 730 crores ಪೀಪಲ್ ಇದಾರೆ ಪಾಪ್ಯುಲೇಷನ್, ವರ್ಲ್ಡ್ ಪಾಪ್ಯುಲೇಷನ್. ಅಷ್ಟು ಜನರು ಸಾಯ್ಬೇಕಲ್ಲ, ಅದಕ್ಕೇನೆ ಇಷ್ಟು ಅಂತ ಆಯುಧನ ಯೂಸ್ ಮಾಡ್ತಾ ಇದ್ದಾರೆ. ಈಗ ರಾಜು ಬದರ್ ಅದಕ್ಕೆ ಉತ್ತರ ಕೊಡ್ತಾರೆ ಬೇಕಾದ್ರೆ. ರಾಜು, ಇಸ್ರಾಯಲ್ ಓನ್ಲಿ. ವೈ ಇಸ್ರಾಯಲ್? ಯಾಕೆ ಇಸ್ರಾಯಲ್ ಹತ್ರನೇ ವಾರ್ ಮಾಡ್ಬೇಕು ಅವ್ರು? ವೈ? ಯಾಕಂದ್ರೆ ಸಿಸ್ಟರ್, ಅದು ನೋಡಿ ದೇವ್ರ ಪ್ಲಾನ್ ಅದ್ರ. ಯಾಕೆ ಇಸ್ರೇಲ್ ಅಂತಂದ್ರೆ, ಇಸ್ರೇಲು ಮನ್ಸು ತುಂಬಾ ಕಠಿಣ ಆಗ್ಬಿಟ್ಟಿದೆ. ಅವ್ರ ಮನ ಕಣ್ಗಳು ತೆರೆದಿ ಅವ್ರ ಕ್ರಿಸ್ತನ ಅಕ್ಸೆಪ್ಟ್ ಮಾಡ್ಬೇಕು, ಕಂಡಿಡಿಬೇಕು ಅಂತ ದಿಸ್ ಇಸ್ ಓನ್ಲಿ ದ ವೇ. ನೋಡಿ, ಮನುಷ್ಯ ಒಂದ್ ಮಾತು ಹೇಳ್ತಾ ಗೊತ್ತಾ, ದಂಡಂ ದಶಗುಣಂ ಅಂತ, ಒದ್ರನೆ ಮಾತು ಕೇಳೋದು ಅಂತ. ಆತರ ದೇವ್ರು ಏನಕ್ಕೆ ಇಸ್ರೇಲ್ ಜನಕ್ಕೆ ಇಷ್ಟೊಂದು ಭಯಂಕರ ಕೊಟ್ಟಿದಂದ್ರೆ, ಆ ಇಕ್ಕಟ್ಟುಗಳಲ್ಲಿ ದೇವ್ರ ಕಡೆ ತಿರುಗಿ ದೇವ್ರನ್ನ ಏನ್ ಮಾಡ್ತಾರೆ, ಹುಡುಕ್ತಾರೆ. ಅದಕ್ಕೋಸ್ಕರ ದೇವ್ರು ಕೊಟ್ಟಿರೋದು. ಇದೆಲ್ಲ ನಾವೇನ್ ಮಾಡೋಣ, ಬರುವಂತ ದಿನಗಳಲ್ಲಿ ನೋಡೋಣ. ನೋಡಿ, ನಮ್ಮ ಏನ್ರಿ, ನಾನು ನೆಕ್ಸ್ಟ್ ಬರೋಂಥ ಕ್ಲಾಸಸ್ ಅದನ್ನೆಲ್ಲ ನಿಮ್ ಡೀಟೇಲ್ ಕ್ಲಾರಿಫೈ ಮಾಡ್ತೀನಿ. ಯಾಕಂದ್ರೆ ಇವಾಗ ಟೈಮ್ ಜಾಸ್ತಿ ಆಗಿರೋದ್ರಿಂದ ನಾವು ಶಾರ್ಟ್ ಆಗಿ ನಿಮ್ಗೆ ಹೇಳ್ತಾ ಇದ್ರಿ. ಮನುಷ್ಯನ ಮನಸ್ಸು ಮೃದು ಮಾಡೋದಿಕ್ಕೆ ದೇವ್ರು ಕೊಡ್ತಾರಂತ ಇದೆಲ್ಲ ಟ್ರಬಲ್ಗಳು. ಅದರಿಂದ ಮನುಷ್ಯನ ಸತ್ಯ ಕಡೆಗೆ ದೇವ್ರ ಕಡೆಗೆ ತಿರ್ಸ್ತಾ ಇದಾರೆ ದೇವ್ರು, ಅಷ್ಟೇ. ಓಕೆನಾ? ಸರಿ, ಬೇರೆ? ಬಟ್ ಇಂಟ್ರೆಸ್ಟ್ ಟೈಮ್ ಹೋದ್ರು ಕೂಡ ಬಟ್ ಇಂಟ್ರೆಸ್ಟ್ ಆಗಿದೆ. ಯು ಕ್ಯಾನ್ ಲಿಸನ್. ಓಕೆ, ಸರಿ. ನೆಕ್ಸ್ಟ್ ಬೇರೆ ಪ್ರಶ್ನೆಗಳಿದ್ಯಾ? ಇದೆ, ಬಟ್ ಬೇರೆ ಯಾರಿಗಾದ್ರು ಪ್ರಶ್ನೆ ಇದೆಯಾ? ಇದೆ ಬ್ರದರ್. ಹೇಳಿ ರೇಷ್ಮಾ ಅಷ್ಟೇ ಹೇಳಿ. ಮಾರ್ಕನ ಸುವಾರ್ತೆ 13:17 ಆ ದಿನಗಳಲ್ಲಿ ಬಸುರಿಯರಿಗೂ ಓದಿಸ್ರಿ. ಓಕೆ, ಕರೆಕ್ಟ್. ನೀವು ಈ ಪ್ರಶ್ನೆ ಕೇಳಿದ್ರಿ, ಸಾರಿ ನಾನು ಮರ್ತೇ ಹೋಗ್ಬಿಟ್ಟೆ. ಅದರ ಅವ್ರಿಗೆ ಅಯ್ಯೋ, ಆಮೇಲೆ ಮನೆ ಮೇಲಿರೋನು ಕೆಳೆ ಬರ್ದಿ ರೀತಿಯಲ್ಲಿ ಇರ್ಲಿ, ಆಮೇಲೆ ಏನ್ರಿ ಇನ್ನೊಂದು ಹೇಳ್ದಲ್ಲ, ಏನ್ ಹೇಳ್ತಾರೆ, ಅವನು ಹೊಲದಲ್ಲಿರೋನು ತಿರ್ಗಾ ಏನಾಗ್ದಿಲ್ಲ ವಾಪಸ್ಸು ಬರ್ದೇ ಇರ್ಲಿ ಅಂತಂತೆಲ್ಲ ಹೇಳ್ತಾರಲ್ಲ. ಇದನ್ನೆಲ್ಲ ನಾವು ನೋಡೋಣ ಅಷ್ಟರ್. ಓಕೆನಾ? ಇದೆಲ್ಲ ಒಂದು ನಾಳೆ ಬರೋಂಥ ಸಬ್ಜೆಕ್ಟ್ಸ್ಗಳಲ್ಲಿ ಇವೆಲ್ಲ ಪಾಯಿಂಟ್ಗಳು ಕವರ್ ಮಾಡ್ತೀನಿ ನಾನು. ಓಕೆನಾ? ಬೇರೆ? ಓಕೆ, ನಾನು ಅದಕ್ಕೆ ಪಾಯಿಂಟ್ ಟಚ್ ಮಾಡಿಲ್ಲ ರೇಷ್ಮೆ, ಅಷ್ಟೇ, ಇನ್ನೇನಿಲ್ಲ. ಯಾಕೆ ನಾಳೆ ಸಬ್ಜೆಕ್ಟ್ ಅಲ್ಲಿ ನೆಕ್ಸ್ಟ್ ಬರೋ ಪಾರ್ಟ್ ಅಲ್ಲಿ ಇದನ್ನೆಲ್ಲ ಕವರ್ ಮಾಡ್ತೀನಿ. ಓಕೆನಾ? ಇಲ್ರಿ, ಊಟ ಮಾಡಿ ಫಸ್ಟ್ ಊಟ ಮಾಡಿ
ಮಾಡಿ ವಾಕ್ಯ ಕೇಳಾಕತ್ತೀನಿ. ಅದಕ್ಕೆ ಸೈಲೆಂಟ್ ಆಗಿ ಕೇಳ್ತಾ ಇದ್ದೀರಾ. ಪರವಾಗಿಲ್ಲ, ಅದಕ್ಕೆ ಧೈರ್ಯವಾಗಿ ಕೇಳ್ತಾವ್ರಿ ಸಿಸ್ಟ್ರು. ಇಲ್ಲ ಬಿದ್ದೀನಿ ಅಂತಂದ್ರು. ಬೇಗ ಮುಗಿಸ್ರಿ ನನ್ಗೆ ಹಸಿವಾಗ್ತದೆ ಅಂತ ಅರ್ಥ. ನಮ್ ಊಟ ಎಲ್ಲ ಆಯ್ತು, ಊಟ ಮಾಡಿ ಕುತ್ಕೊಂಡಿರೋದು. ಓಕೆ ಸರಿ. ಸರಿ, ಇವಾಗ ನಮ್ಮ ರಾಧಾ ಸಿಸ್ಟರ್ ಪ್ರಶ್ನೆ ಕೇಳಿದ್ರಾ? ಬ್ರದರ್ ಅದೇ ನಾಳೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಅದೇ ಡೌಟ್ ನನಗೂ ಇತ್ತು. ಬಸ್ರಿ ಹೆಂಗಸರದ್ದು ಕತೆ ನಾನು ಏನ್ ಹೇಳ್ಬೆ, ಅವ್ರು ತುಂಬಾ ಕಷ್ಟದಲ್ಲಿ ಇರ್ತಾರೆ, ಆಮೇಲೆ ಆಕಾಶದ ಶಕ್ತಿಗಳೆಲ್ಲ ಕದ್ಲುತ್ತೆ ಅಂತ ಹೇಳಿದ್ರಲ್ಲ. ಹೌದು ಸರ್. ಸೊ ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳೋಣ. ಓಕೆ ಸರ್, ತೊಂದ್ರೆ ಇಲ್ಲ. ಒಟ್ಟಲ್ಲಿ ಇದುವರೆಗೂ ತೊಗೊಂಡಿರೋದೆಲ್ಲ ಅರ್ಥ ಆಗಿದ್ಯಾ ನಿಮ್ಗೆಲ್ಲರಿಗೂ? ಅರ್ಥ ಆಗಿದೆ ಬ್ರದರ್. ಓಕೆ, ಥ್ಯಾಂಕ್ ಯು. ಓಕೆನಾ, ಇನ್ನು ಮುಂದದ್ ಬರೋದು ಎಲ್ಲ ನೋಡೋಣ, ದಯವಿಟ್ಟು ಏನು ಇದು ಮಾಡ್ಕೊಳಕ್ ಹೋಗ್ಬೇಡಿ. ಓಕೆನಾ? ಓಕೆ ಬ್ರದರ್. ಸರಿ, ಹಂಗಾರೆ ಒಂದು ಪ್ರೇಯರ್ ಮಾಡಿ ಮುಗಿಸ್ಬಿಡೋಣ, ಕ್ಲೋಸ್ ಮಾಡೋಣ. ಓಕೆ ಬ್ರದರ್. ಸರಿ, ಓಕೆ. ಹಂಗಾರೆ ಸರಿ, ಒಂದು ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ಎಲ್ಲ ತಲೆಬಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಭೂಪರಲೋಕವನ್ನು ಅಂತ ಸಮಸ್ಯೆಯನ್ನು ಸೃಷ್ಟಿ ಮಾಡುವಂತ ನಮ್ಮ ಪರಲೋಕ ತಂದೆಯಾದರೆ ನಮಗೆ ಸ್ತೋತ್ರವಾಗಲಿ. ಅಗಮಂತ ಬೆಳಕಿನಲ್ಲಿ ವಾಸ ಮಾಡುತ್ತಾ ಪಾಪಿಷ್ಠರು ಮಣ್ಣು ಧೂಳಾಗಿರೋಂಥ ನಮ್ಮವ್ರ ಮೇಲೆ ಎಷ್ಟು ರೀತಿಲಿ ದೃಷ್ಟಿ ಇಟ್ಟು ಕರುಣಿಸಿ ಕಾದು ಕಾಪಾಡಿ ತಂದೆಯಾದರೆ ನೀನು ಸತ್ಯವಾದಂಥ ಅನೇಕ ವಿಚಾರಗಳು ನಮಗೆ ತಿಳಿಯಪಡಿಸಿ ನಮ್ಗೆ ಇದುವರೆಗೂ ನಮಗೆ ಈ ಕಟ್ಟಡ ಮಾರ್ಗದಲ್ಲಿ ನಡೆಸ್ತಾ ಬಂದಿದ್ದಕ್ಕಾಗಿ ನಿನ್ನ ಕೋಟಿ ಸ್ತೋತ್ರ ಧನ್ಯವಾದಗಳು. ಮುಖ್ಯವಾಗಿ ತಂದೆಯಾದರೆ ಈ ಒಂದು ನೆಲದಲ್ಲಿ ಪ್ರಿಯ ಮಕ್ಕಳೆಲ್ಲ ಒಟ್ಟಾಗಿ ಸೇರಿ ಅವ್ರಿಗಿರೋಂಥ ಅನೇಕ ಒಂದು ಪ್ರಶ್ನೆಗಳನ್ನ ನಾವು ಎಲ್ಲ ರೀತಿಯಲ್ಲಿ ಹಂಚಿಕೊಂಡು ತಂದೆಯಾದರೆ ಅದಕ್ಕೆ ನಿನ್ನ ಸತ್ಯವಾದ ಮುಖಾಂತರ ನಿನ್ನ ಒಂದು ಪವಿತ್ರಾತ್ಮನ ಕೃಪೆಯಿಂದ ಅದಕ್ಕೆ ಉತ್ತರ ನೋಡಕ್ಕೆ ಕೊಟ್ಟಂತ ಮಹಾ ಸೌಭಾಗ್ಯಕ್ಕಾಗಿ ನಿನ್ನ ಧನ್ಯವಾದ ಸಲ್ಲಿಸಲಾಗ್ತೀವಿ. ತಂದೆಯಾದರೆ ನಮ್ಮಲ್ಲಿ ಮನಸ್ಸಲ್ಲಿರೋಂಥ ಅನೇಕ ಒಂದು ಗಲಿಬಿಲಿಗಳು, ಅನೇಕ ಒಂದು ಕೋಲಾಹಲಗಳು, ಅನೇಕ ಒಂದು ಪ್ರಶ್ನೆಗಳು ತಂದೆಯಾದರೆ ಇದಕ್ಕೆಲ್ಲ ನಿನ್ನ ಒಂದು ವಾಕ್ಯದ ಮುಖಾಂತರ ಬರುವಂತ ದಿನಗಳಲ್ಲಿ ಇನ್ನ ಒಂದು ಸರಿಯಾದ ರೀತಿಯಲ್ಲಿ, ಇನ್ನ ಒಂದು ಸ್ಪಷ್ಟವಾದಂತ ರೀತಿಯಲ್ಲಿ ತಂದೆಯಾದರೆ ಉತ್ತರ ಕೊಡ್ಬೇಕಾಗಿ ಇನ್ನ ಪ್ರಿಯ ಮಕ್ಕಳಿಗೆ ನಾವು ಕೇಳ್ಕೊಂಡು ಆಗ್ತೀವಿ. ತಂದೆಯಾದರೆ ಈ ಪ್ರಿಯ ಮಕ್ಕಳ ಒಂದು ಆಸಕ್ತಿ ನೀವು ಬಲತರ ಆಗಿದ್ಯಾ ತಂದೆಯಾದರೆ ಅವ್ರನ್ನ ಸತ್ಯದಲ್ಲಿ ನೆಲೆಗೊಳಿಸು. ಮುಂದೆ ಬರೋ ದಿನಗಳು ತಂದರೆ ಒಳ್ಳೆ ಮಕ್ಕಳಾಗಿದ್ದಿ, ಒಳ್ಳೆ ಫಲಗಳು ಕೊಡುವಂತ ಒಳ್ಳೆ ಒಂದು ನಿಂಗೆ ಒಳ್ಳೆ ಒಂದು ಮಕ್ಕಳಾಗಿ ಬಾಳಂತ ಕೂಡ ಸಹಾಯ ಮಾಡು. 100, 60, 30ರಷ್ಟು ಫಲ ಕೊಡುವಂತ ಕೂಡ ಕೃಪೆ ನೀಡು ಅಂತ ಕೇಳ್ಕೊಂಡಾಗ್ತೀವಿ. ಹೀಗೆ ತಂದೆಯಾದರೆ ನೀನು ಕೊಟ್ಟಿರಂತ ಒಬ್ಬರು ಕೂಡ ಇದರಲ್ಲಿ ಕಳೆದು ಹೋಗದಂತೆ, ನಾಶವಾಗದಂತೆ ಅವ್ರಿಗೆ ಅನುಗ್ರಹಿಸು, ಆಶೀರ್ವದಿಸು, ನಡೆಸು ತಂದೆಯಾದರೆ. ಹೀಗೆ ತಂದೆಯಾದರೆ ನಾವು ಬೇಡುವಂತ ವರಗಳು, ಬೇಡುವಂತ ಎಲ್ಲ ವರಗಳನ್ನ ಮತ್ತೆ ನಾವು ಮಲಗುವಂತ ಸಂದರ್ಭದಲ್ಲಿ ನಮ್ಗೆ ಸುಖ ನಿದ್ದೆ ಕೊಟ್ಟು ಆಶೀರ್ವದಿಸು. ಮುಂಜಾನೆ ಜಲ್ದಿ ಎದ್ದು ನೀನು ಕೊಂಡಾಗಂತ ನಮ್ಗೆ ಇನ್ನೊಂದು ದಿನ ದಯಪಾಲಿಸ್ಬೇಕಾಗಿ ಕೇಳ್ಕೊಂತೀವಿ ತಂದೆಯಾದರೆ. ನಮ್ಮ ಪಾಪಗಳನ್ನೆಲ್ಲ ಮನಸ್ಸು ತಂದೆಯಾದರೆ ಕೊಟ್ಟಂತ ನೀತಿ ವಚನ ಶುದ್ಧವಾಗಿ ಇಟ್ಕೊಂಡಂತೆ ಕೂಡ ನೀವು ಅನುಗ್ರಹ ನೀಡಬೇಕಾಗಿ ಒಂದು ಪುಟ್ಟ ಪ್ರಾರ್ಥನಾ ನಿನ್ನ ಪ್ರಿಯ ಮಗನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ ಮುದ್ದಾದ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೀವಿ ತಂದೆಯಾದರೆ. ಆಮೆನ್. ಸಿಸ್ಟರ್ಸ್ ಎಲ್ಲರೂ ಜಾಯ್ನ್ ಆಗಿದ್ದಕ್ಕೆ ತುಂಬಾ ಧನ್ಯವಾದಗಳು. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಮಸ್ತೆ. ನಮಸ್ತೆ ಬ್ರದರ್.